ನಮ್ಮ ಉಳ್ಳಾಲ ಹೋಬಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಕ್ಷರು, ಪಂಚಾಯತ್ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಒಂದು ಸಭೆ ಮಾಡಬೇಕು ಅಂತ ಸರ್ ಅವರು ಆದೇಶ ಮಾಡಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮ ಗೌರವಾನ್ವಿತ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರು ಕನ್ನಡ ಸರ್ಕಾರದ ಶ್ರೀಯುತ UT ಖಾದರ್ ಸರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ತಾಲೂಕಿನ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ಸರ್ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಈ ಸಭೆಗೆ ಆಗಮಿಸಿರುವಂತಹ ನಮ್ಮ ಮಂಗಳೂರು ತಾಲೂಕಿನ ಸಹಾಯಕ ಆಯುಕ್ತರವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕಾಧಿಕಾರಿ ಸರ್ ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ತಾಲೂಕಿನ ತಹಶೀಲ್ದಾರ್ ಗುರುಪಾಲ್ ಸರ್ ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ತಾಲೂಕಿನ ತಾಲೂಕು ಆರೋಗ್ಯ ಅಧಿಕಾರಿಯವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ಈ ಗ್ರಾಮ ಪಂಚಾಯತ್ ಗೌರವಿತ ಅಧ್ಯಕ್ಷರಾದ ಶ್ರೀಯುತ ಸತ್ತರ್ ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ NGOs ಅವರಿಗೂ, ವೈದ್ಯಾಧಿಕಾರಿ ಅವರಿಗೆ ಎಲ್ಲರಿಗೂ ಸ್ವಾಗತವನ್ನು ವಹಿಸ್ತಾ ಈ ಸಭೆಯನ್ನು ಮುಂದುವರಿಸಿಕೊಡಬೇಕು ಅಂತ ಮಾನ್ಯ ಅಧ್ಯಕ್ಷರಿಗೆ ಕೇಳಿಕೊಳ್ತೇನೆ. ಈ ಮೀಟಿಂಗ್ ಕರೆದಂಥ ಉದ್ದೇಶ ಏನಂತ ಹೇಳಿದರೆ, ಒಂದು ಬಹಳಷ್ಟು ಸ್ಪಷ್ಟವಾಗಿ ನಮ್ಮ ಮೈಂಡ್ ಸೆಟ್ ಅನ್ನು ಮಾಡಿಕೊಳ್ಬೇಕು. ಈ ಒಂದು ಮೈಂಡ್ ಸೆಟ್ ಇದೆ, ಅದು ಮಂಗಳೂರು ನಗರದಲ್ಲಿದೆ, ನಮ್ಮಲ್ಲಿ ಬರಲಿಕ್ಕಿಲ್ಲ, ಉಳ್ಳಾಳದಲ್ಲಿದೆ, ನಮ್ಮಲ್ಲಿ ಬರಲಿಕ್ಕೆ ಇಲ್ಲ. ಈ ರೀತಿ ಒಂದು ಮೈಂಡ್ ಸೆಟ್ ಇದೆ. ಈ ಒಂದು ಬಹಳ ಸ್ಪಷ್ಟವಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಸದಸ್ಯರು ಒಂದು ಮೈಂಡ್ ಸೆಟ್ ಕ್ಲಿಯರ್ ಮಾಡಿಕೊಳ್ಳಿ. ಈ ರೋಗ ಅಮೆರಿಕದಲ್ಲೂ ಬಂದಿದೆ, ಕೆನಡಾದಲ್ಲಿ ಬಂದಿದೆ, UK ಯಲ್ಲಿ ಕೂಡ ಬಂದಿದೆ, ಡೆಲ್ಲಿಯಲ್ಲಿ ಕೂಡ ಬಂದಿದೆ, ಬಾಂಬೆಯಲ್ಲಿ ಕೂಡ ಬಂದಿದೆ, ಗುಜರಾತಲ್ಲಿ ಕೂಡ ಬಂದಿದೆ, ಬೆಂಗಳೂರಲ್ಲಿ ಬಂದಿದೆ, ಮಂಗಳೂರಲ್ಲಿ ಕೂಡ ಬರ್ತದೆ, ಉಳ್ಳಾಲದಲ್ಲಿ ಕೂಡ ಬರ್ತದೆ, ಗ್ರಾಮೀಣ ಮಟ್ಟಕ್ಕೂ ನಿಮ್ಮ ಗ್ರಾಮದಲ್ಲಿ ಕೂಡ ಬಂದೇ ಬರ್ತದೆ. ಯಾಕೆ ಕೊರೋನಾಕ್ಕೆ ಯಾವುದು ಅಂತ ಏನು ಗೊತ್ತಿಲ್ಲ. ಇದರಲ್ಲಿ ಇದನ್ನು ತಡೆಗಟ್ಟುವುದು ಹೇಗೆ ಅಂತೇಳಿ ನಾವಿವತ್ತು ಪ್ಲಾನ್ ಮಾಡಬೇಕು. ನಾವು ಬರೋದಿಲ್ಲ ಹಿಂದಿಸಿ ಮತ್ತು ಬಂದ ನಂತರ ಟೆನ್ಷನ್ ಮಾಡಿದ್ರೆ ಏನಾದ್ರು ನಿಭಾಯಿಸಲಿಕ್ಕೆ ಯಾರದಲ್ಲಿ ಕೂಡ ಸಾಧ್ಯ ಇಲ್ಲ. ಸೊ ಇದನ್ನು ಹೇಗೆ ನಾವು ಒಂದು ಮುಂಜಾಗ್ರತೆ ವಹಿಸಿ ನಿಯಂತ್ರಣ ಮಾಡೋದು ಹೇಗೆ, ಏನಾದರೂ ಬಂದರೆ ಆ ಜನರು ಜೀವ ಕಳ್ಕೊಳ್ಳದ ರೀತಿಯಲ್ಲಿ ನಾವು ಹೇಗೆ ನೋಡಿಕೊಳ್ಬೇಕು, ಇದು ನಾವು ಪ್ರಮುಖವಾದ ಒಂದು ವಿಚಾರ. ಜ್ವರ ಎಲ್ಲರಿಗೂ ಬರ್ತದೆ, ಬೇರೆ ಬೇರೆ ಜ್ವರ ಬರ್ತದೆ, ಅದು ಸಾಯ್ಬಾರ್ದು. ಪ್ರಶ್ನೆ ಬರಲೇಬಾರ್ದಂತೆ ಅಂತ ಬಂದೇ ಬರ್ತದೆ, ಫ್ಲೂವಲ್ಲಿ ಬರ್ತದೆ, ಇನ್ನೊಂದು ಬರ್ತದೆ, ಅದೇ ಸಾಯುವಂಥ ಪರಿಸ್ಥಿತಿ ಆಗಬಾರ್ದು. ಮತ್ತು ಕೊರೋನಾ ಒಬ್ಬರು ಕೊಲ್ಲುವಂಥ ರೋಗ ಅಲ್ಲ, ನಮ್ಮ ನಿರ್ಲಕ್ಷ್ಯತೆಯಿಂದ ನಾವು ಸಾಯುವಂಥ ಪರಿಸ್ಥಿತಿ ಆಗ್ತದೆ. ನಾವು ವೈಯಕ್ತಿಕವಾದ ನಿರ್ಲಕ್ಷ್ಯದಿಂದ ಆದಂಥ ವಿಚಾರ. ಸೊ ಇದನ್ನು ನಾವು ಫಸ್ಟ್ ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ಬೇಕು. ಸೊ ನಮ್ಮ ಗ್ರಾಮದಲ್ಲಿ ಕೂಡ ಇವತ್ತಲ್ಲ ನಾಳೆ ಇದು ಖಂಡಿತವಾಗಿ ಬರುವಂಥ ಪರಿಸ್ಥಿತಿಗೆ ಬಂದೇ ಬರ್ತದೆ. ಬಂದರೆ ನಾವು ಏನು ಇದನ್ನು ನಿಯಂತ್ರಣ ಮಾಡಬೇಕು, ಹೇಗೆ ನಾವು ಕ್ರಮ ಹೇಗೆ ತೆಗೆದುಕೊಳ್ಬೇಕಂತೇಳಿ ನಾವು ಆ್ಯಕ್ಷನ್ ಪ್ಲಾನ್ ನಮ್ಮ ಗ್ರಾಮ ಮಟ್ಟದಲ್ಲಿ ಇವತ್ತು ಮಾಡಬೇಕಾಗ್ತದೆ. ನನಗೆ ಮತ್ತು ನಿಮಗೆ ಎಲ್ಲ ಗೊತ್ತಿದ ಹಾಗೆ ಈ ರೋಗಕ್ಕೆ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇದ್ದರೆ ಅದು ಲಸಿಕೆ. ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಲಸಿಕೆ, ಇನ್ನು ಥರ್ಡ್ ಡೋಸ್ ಯಾವುದಕ್ಕೆ ಪರ್ಮನೆಂಟ್ ಮಾಸ್ಕ್. ಇದು 3 ಪ್ರಮುಖವಾಗಿರುವಂಥ ವಿಚಾರ. ಸೊ ಗ್ರಾಮೀಣ ಮಟ್ಟದಲ್ಲಿ ಒಂದು ಸ್ವಲ್ಪ ಸಮಯ ಹಿಂದೆ ಒಂದು ಲಸಿಕೆ ತಗೊಂಡಂತ ಕೂಡ ಯಾರು ಮುಂದೆ ಬರಲಿಲ್ಲ. ಈಗ ನಮಗೆಲ್ಲ TV ನೋಡಿಲ್ಲ, ಹೆದರಿಕೆಯಾಗಿ ಲಸಿಕೆ ತಗೊಳ್ಳುವಂತ ಬರುವಾಗ ಲಸಿಕೆಯಲ್ಲಿ ಇಲ್ಲ. ಅದನ್ನು ನಾವು ಈಗಾಗಲೇ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಬಗ್ಗೆ ನಾವು ಮಾತಾಡ್ತೇವೆ. ಅದನ್ನು ಬಹುಶಃ ಮುಂದಿನ ಒಂದು 15 ದಿವಸ ಆಗುವಾಗ ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ನಾವು ಕಾಣ್ತೇವೆ. ಯಾವಾಗ ಲಸಿಕೆ ಪ್ರಾರಂಭ ಆಗ್ತದೆ ಆವಾಗ 100ಕ್ಕೆ 100 ನಿಮ್ಮ ವಿಲೇಜ್ 60 ಮೇಲ್ಪಟ್ಟಂಥ, 45 ಮೇಲ್ಪಟ್ಟಂಥ ಮತ್ತು 15 ಮೇಲ್ಪಟ್ಟ ಅಷ್ಟೇ ಅವಕಾಶ ಸಿಗ್ತದೆ. 100ಕ್ಕೆ 100 ಲಸಿಕೆಗೆ ವಿಶೇಷವಾದ ಮಹತ್ವ ತಾವೆಲ್ಲರೂ ಕೊಡಬೇಕಂತ ಹೇಳಿ ನಾನು ಇವತ್ತು ಹೇಳುವಂಥದ್ದು. ಒಂದು ಎರಡನೇದು, ಈ ರೋಗದ ಬಗ್ಗೆ ವಿಶೇಷವಾದ ಜನಜಾಗೃತಿ ನಿಮ್ಮ ಗ್ರಾಮ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಳ್ಬೇಕು. ಹೇಗೆ ಅದನ್ನು ನಿಭಾಯಿಸಬೇಕಂತ ಕಡ್ಡಾಯವಾಗಿ ಮಾಸ್ಕ್ಗೆ ಸಂಬಂಧಪಟ್ಟಾಗಿ ಸ್ಟ್ರಿಕ್ಟಾದ ಆ್ಯಕ್ಷನ್ ಅನ್ನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ನಾವು ಅದೊಂದು ಆ್ಯಕ್ಟ್ ನಮ್ಮ ಅಮೆಂಡ್ಮೆಂಟ್ ಮಾಡಿ ಗ್ರಾಮ ಪಂಚಾಯತ್ಗೆ ಕೂಡ ಇದು ಸಂಪೂರ್ಣವಾದ ಅಧಿಕಾರ ಪ್ಯಾಂಡಮಿಕ್ ಟೈಮಲ್ಲಿ ಅಧಿಕಾರ ಕೊಡದ ವ್ಯವಸ್ಥೆ ಆಗಿದೆ. ಅದನ್ನು ಒಂದು ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ಒಂದು ಜನಜಾಗೃತಿ ಮೂಡಿಸುವಂಥ ಕೆಲಸ ತಮ್ಮಂದು ಇವತ್ತೆಲ್ಲ ಆಗುವಂಥ ವ್ಯವಸ್ಥೆ ಇವತ್ತು ಮಾಡಬೇಕು. ವ್ಯವಸ್ಥೆ ಮಾಡ್ತದೆ, ಜಿಲ್ಲಾ ಮಟ್ಟದಲ್ಲಿ ಆದೇಶ ಮಾಡ್ತದೆ, ಅದು ಪಾಲಿಸುವುದಂತೂ ಮತ್ತು ಇಂಪಾರ್ಟೆಂಟ್.
ಈಗೇನಾಗಿದೆ, ಜಿಲ್ಲಾಡಳಿತ ಕೊಟ್ಟಂತ ಆದೇಶ ನಗರ ಮಟ್ಟದಲ್ಲಿ ಅದು ಆಟೋಮೆಟಿಕ್ ಆಗಿ ಪಾಲನೆ ಆಗ್ತದೆ. ಬಹುತೇಕ ಗ್ರಾಮೀಣ ಮಟ್ಟದಲ್ಲಿ ಇಲ್ಲಿ ಯಾರು ಬರುವುದಿಲ್ಲ, ಅಧಿಕಾರಿ ಯಾರು ನೋಡುವುದಿಲ್ಲ, ಅಧಿಕಾರಿ ಯಾರು ಕಾಣುವುದಿಲ್ಲ ಅಂತ ಹೇಳಿ ಅಲ್ಲಲ್ಲಿ ಅಂಗಡಿ ಒಪ್ಪಲು ಮತ್ತು ಜನ ಬರುವುದು ಜನ ಸೇರುವುದು ಅಲ್ಲಲ್ಲಿ ನಡೀತಾ ಇದೆ. ಅಧಿಕಾರಿಗಳಿಗೆ ಕಾರಣ ಅವರು ಕೊರೋನಾಕ್ಕೆ ಇದು ಗೊತ್ತಾಗುವುದಿಲ್ಲ ಆ ವಿಚಾರದಲ್ಲಿ. ಆದ ಕಾರಣ ಇದನ್ನು ಸೇರುವಂತ ಅವಕಾಶಕ್ಕೆ ಖಂಡಿತವಾಗಿ ಆದಷ್ಟು ಕಡಿಯಾಣವಾಗುವಂತ ವಿಚಾರ ಇವತ್ತು ಮಾಡಬೇಕು. ಅದಕ್ಕೆ ಗ್ರಾಮ ಪಂಚಾಯತ್ ಇದಕ್ಕೆ ವಿಶೇಷವಾದ ಒಂದು ಹೆಜ್ಜೆ ಮುಂದೆ ನಿಂತು ಒಂದು ಆಕ್ಷನ್ ಪ್ಲಾನ್ ಅಂತ ಇವತ್ತು ಮಾಡಬೇಕು. ಜನ ಜಾಗೃತಿಗೆ ನನ್ನ ಒಂದು ಸಲಹೆ ಜನ ಏಕತೆಗೆ ನಾವೊಂದು ಕರೆಕ್ಟ್ ಆದ ಒಂದು ನಾಟ್ ಓನ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಒಂದು ಕ್ರಮ ಇದೆ ಅಂತೇಳಿ ಸರಿಯಾದ ಒಂದು ಕಾಂಟ್ಯಾಕ್ಟ್ ಮಾಡಿ ಅದು ಎಲ್ಲ ಒಂದು ಮನೆಗೊಂದು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಸೊ ನಮ್ಮಲ್ಲಿ ಯಾರು ಒಂದು ಪಂಚಾಯತ್ ಮಾಡೆಲ್ ಮಾಡಿದರೆ ಎಲ್ಲದನ್ನು ಕಾಪಿ ಮಾಡಿ ಎಲ್ಲ ಪಂಚಾಯತ್ ಮನೆಗೆ ಅದು ಪ್ರತಿಯೊಂದು ಮನೆ ಕೂಡ ಮುಟ್ಟಿಸಿ ಅವ್ರ ಮನೆಯಲ್ಲಿ ಒಂದು ಇರಬೇಕು ಪ್ರೋಟೋಕಾಲ್ ಏನಂತ ಹೇಳಿ, ಇದು ಹೇಗೆ ನಾವು ಜಾಗೃತಿ ಇರಬೇಕು, ಏನೋ ಸ್ವಲ್ಪ ಜ್ವರ ಬಂದರೆ ಫಸ್ಟ್ ಅವ್ನು ಏನು ಮಾಡಬೇಕು, ಗೌರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಏನು ನಾವು ಇವತ್ತು ಮದ್ದು ಕೊಟ್ಟಿದ್ದೇವೆ ಯಾವ ಮದ್ದು ನಾವು ತಗೊಳ್ಬೇಕು ಅದರಲ್ಲಿ. ಅದರ ನಂತರ ಕೂಡ ಜ್ವರ ಬಂದರೆ ಹೋಗಿ ಎಲ್ಲಿ ನೀವು ಹೋಗಿ ಟೆಸ್ಟ್ ಮಾಡಬೇಕು, ಯಾರಿಗೆ ನೀವು ಫೋನ್ ಮಾಡಬೇಕು. ಈ ಒಂದು ಸರಿಯಾದ ಒಂದು ಚಂದ ಒಂದು ಪ್ಯಾಂಪ್ಲೆಟ್ ಅನ್ನು ನಾವು ಮಾಡಿ ಪ್ರತಿಯೊಂದು ಮನೆಗೆ ಮುಟ್ಟಿಸಿದ್ರೆ ಅಟ್ಲೀಸ್ಟ್ ಅವರ ಹತ್ರ ಒಂದು ವಿಚಾರ ಇರ್ತದೆ ಆಯ್ತು. ಮತ್ತೆ ನಮ್ಮ PSC ಮುಖಾಂತರ ಅವ್ರಿಗೆ ನಾವು ಮೆಡಿಸಿನ್ ನಾವು ಇವತ್ತು ಔಷಧಿಯನ್ನು ಕೊಡಬೇಕಾ ಅದು ಮನೇಲಿ ಇಟ್ಟರೆ ಫಸ್ಟ್ ಹಂತದಲ್ಲಿ ಯಾರು ಜ್ವರ ಬಂದಾಗ ಔಷಧ ಹಾಕಿಕೊಂಡು ನೋಡ್ತಾರೆ ಆಯ್ತಾರೆ. ಮತ್ತೆ ಕಂಟಿನ್ಯೂ ಆದರೆ ಅದು ಟೆಸ್ಟಿಗೆ ಮಾಡ್ತಾರೆ, ಪಾಸಿಟಿವ್ ಅದೊಂದು ಮನೇಲಿ ಇರ್ತಾರೆ ಅಥವಾ ಐಸೋಲೇಷನ್ ಇರುವಂಥ ಒಂದು ಪರಿಸ್ಥಿತಿ ಆಗುವಂಥದ್ದು. ಈ ಒಂದು ಸಿಸ್ಟಮ್ಗೆ ಗ್ರಾಮ ಪಂಚಾಯತಿನವರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಳ್ಬೇಕು, ಮತ್ತೊಂದು ಆಕ್ಷನ್ ಪ್ಲಾನ್ ಕೂಡ ಮಾಡಬೇಕಾಗ್ತದೆ. ಅದರ ಜೊತೆಗೆ ಒಂದು 2-3 ಕಡೆ ಆದರೂ ಕೂಡ ಕರೆಕ್ಟಾದ ಒಂದು ಮಾಹಿತಿ ಒಂದು ಫ್ಲೆಕ್ಸ್ ಬೋರ್ಡನ್ನು ಕೂಡ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಅಳವಡಿಸುವುದು ಕೂಡ ಅತಿ ಅಗತ್ಯ ಅಂತ ನಮಗೆ ಕಾಣ್ತದೆ. ಒಂದು ಇಂಪಾರ್ಟೆಂಟ್ ಆಗಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚೆನ್ನಾಗಿರೋ ಲಿಮಿಟೆಡ್ ಜನರಿಗೆ ಓದಲಿಕ್ಕೆ ಅರ್ಥ ಆಗುವಂತಹ ಅತ್ಯಂತ ಕಡಿಮೆ ಮತ್ತು ಉತ್ತಮವಾದ ಮಾಹಿತಿ ಇರುವಂತಹ ಫ್ಲೆಕ್ಸ್ ಕೂಡ ನಮಗೆ ಬಹಳ ಹಾಕುವುದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಇವತ್ತು ಕಾಣ್ತದೆ. ಮತ್ತೆ ನಿಮ್ಮ ವೇಸ್ಟ್ ವೇಸ್ಟ್ಗಳಲ್ಲಿ ನನಗೆ ಗ್ರಾಮೀಣ ಮಟ್ಟದಲ್ಲಿ ಇರುವುದಿಲ್ಲ, ಅದು ಇಲ್ಲ. ಆದರೆ ಇವರು ಗ್ರಾಮೀಣ ಮಟ್ಟದಲ್ಲಿ ಇವರಿಗೆ ಒಂದು ರಿಕ್ಷಾ ಮಾಡಿ ಒಂದು ಅನೌನ್ಸ್ಮೆಂಟ್ಗೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಿ. ಮತ್ತೆ ನೀವು ಅದು ಅಲ್ಲ, ಯಾಕಂತ ಹೇಳಿದ್ರೆ ನೀವು ಅನೌನ್ಸ್ಮೆಂಟ್ ರಿಕ್ಷಾ ಮಾಡುವಾಗ ಇನ್ನು ರಿಕ್ಷಾ ಮತ್ತು ಬೈಕ್ ಅಲ್ಲ, ಅವನ ಅನೌನ್ಸ್ಮೆಂಟ್ ಇಂಪಾರ್ಟೆಂಟ್. ಯಾರೊಬ್ಬನು ಕೂತ್ಕೊಡಿಸಿಕೊಂಡು ಅವನು ಸರಿಯಾಗಿ ಮಾತಾಡೋದಿಲ್ಲ, ಅರ್ಥ ಏನು ಪ್ರಯೋಜನ ಇಲ್ಲ. ಯಾರದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ರೆಕಾರ್ಡ್ ಮಾಡಿ ಹಾಕಿ ಅದನ್ನು ಹಾಕ್ಬೋದು ಚೆನ್ನಾಗಿ, ಅದನ್ನು ಮಾಡ್ಬೋದು. ಸೊ ಅದೊಂದು ಚೆನ್ನಾಗಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಆಗಲಿ, ಕಡ್ಡಾಯವಾಗಿ ಮಾಸ್ಕ್ ಆಗಲಿ, ವಿಚಾರಯುಕ್ತ ಆಗಲಿ. ಮತ್ತು ನನಗದು ಯಾವ ರೀತಿಯಲ್ಲಿ ಪರಿಚಯ ನಾನು ಕೂಡ ಪರ್ಮಿಷನ್ ಕೇಳಿದ್ದೇನೆ. ಇವತ್ತು ನಮ್ಗೆ ಏನು ಬೇಕಾಗ್ತದೆ ಅಂತ ಹೇಳಿದ್ರೆ ಬಹುತೇಕ ನಮ್ಮ ಈ ವ್ಯಾಪ್ತಿಯಲ್ಲಿ 108 ಆಂಬ್ಯುಲೆನ್ಸ್ ಇದೆ. ಅದು ಪರಿಸ್ಥಿತಿ ಅಂತಂದ್ರೆ ಅವ್ರು ಕೂಡ ಬಿಸಿ ಇದ್ದಾಗ ಎಲ್ಲ ಸಂದರ್ಭದಲ್ಲಿ ಸಿಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕನಿಷ್ಠ ನೀವೊಂದು ಸೇರಿಕೊಂಡು 2-3 ಗ್ರಾಮಕ್ಕೆ ಸೇರಿ, ಅತ್ಯಂತ ಗ್ರಾಮ ಸೇರಿ ಒಂದು ಟೆಂಪರರಿ ಆಂಬ್ಯುಲೆನ್ಸ್ ಆದರೂ ಕೂಡ ಒಂದು ಸಿಸ್ಟಮ್ ಅನ್ನು ಇಟ್ಟುಕೊಳ್ಳೋದು ಬೆಟರ್. ಈಗಲ್ಲ, ಅಂತ ಒಂದು ಪರಿಸ್ಥಿತಿ ಬಂದಾಗ, ಯಾಕೆ ಎಮರ್ಜೆನ್ಸಿ ಆಗಿ ಮನೆ ಇಲ್ಲಿಗೆ ಮತ್ತೆ ನಿಮ್ಮ ಗ್ರಾಮ ಪಂಚಾಯತ್ ಇವತ್ತು ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ನಿಮ್ಮ ಹತ್ರ ಎಲ್ಲ ಹಾಸ್ಪಿಟಲ್ನ ಫೋನ್ ನಂಬರ್ಸ್ ಮತ್ತು PR ಫೋನ್ ನಂಬರ್ ಮತ್ತು ಅಧಿಕಾರಿಗಳ ಆ ಲೆಟರ್ ಅವರ ಫೋನ್ ಕೈಯಲ್ಲಿ ಬೇಕು. ನಿಮ್ಮ ಗ್ರಾಮ ಅವ್ರಿಗೆ ತಕ್ಷಣ ಗೊತ್ತಿರಬೇಕು ಎಲ್ಲಿಗೆ ನಾವು ಮಾತಾಡಬೇಕಂತ. ಇಲ್ಲ ಸುಮ್ಮನೆ ಆಂಬ್ಯುಲೆನ್ಸ್ ಹುಡುಕಿಕೊಂಡು ಸುತ್ತಾಡುವಂಥ ಪರಿಸ್ಥಿತಿ ಗೊತ್ತಾಗಬೇಕು. ಯಾಕೆ ಮಾಹಿತಿ ಇಲ್ಲ. ಮತ್ತೆ ಹೇಳೋದಂತ ಹೇಳಿದ್ರೆ ನಾವು ಸುತ್ತಿ ತೀರೋದೇವು. ಇದು ಹೋಗೋ ಕಡೆ ಹೋದರೆ ಪರಿಸ್ಥಿತಿ ಹೆಚ್ಚಾಗ್ತದೆ. ನಾವು ಆಕ್ಸಿಜನ್ ಲೆವೆಲ್ ನಮ್ಮ ಮನೆಯಲ್ಲಿ ನಾವು 60 ಆದಾಗ ಸುಮ್ಮನೆ ಕೂತ್ಕೊಂಡು ಮತ್ತೆ ಹಾಸ್ಪಿಟಲ್ ಹೋದರೆ ಏನಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಬಹಳಷ್ಟು ಇವತ್ತು ನಾವು ಜಾಗೃತಿ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಎರಡನೇದು ಇವತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರಿಗೆ
ಮನೆ ಮನೆಗೆ ಹೋಗ್ಲಿಕ್ಕೆ ಇವತ್ತು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಅವ್ರ ಹತ್ರ ವಾಹನಗಳಿರುವುದಿಲ್ಲ, ಆ ಆಶಾ ಕಾರ್ಯಕರ್ತರ ಹತ್ರ. ಅವರು ಈಗ ನಿಮ್ಮ ಹರೆಕಳದಲ್ಲಿ ಕೊಡಬೇಕಾದ ಪಾವೂರು PSC ಗೆ ಹೋಗಿ, ಅಲ್ಲೇ ಅಮ್ಲಮೂರು PSC ಗೆ ಹೋಗಿ ಅಲ್ಲಿಂದ ತಕೊಂಡು ಬಂದು ಇಲ್ಲಿಗೆ ಕೊಡಬೇಕು. ನಿಮ್ಮ ಬೊಲಿಯಾರಿಂದ ಪಾವೂರು PSC ಗೆ ಬಂದು ಅಲ್ಲಿಂದ ತಕೊಂಡು ಅವರಿಗೆ ಮುಟ್ಟಿಸಬೇಕು. ಅವ್ರು ನಡ್ಕೊಂಡು ಬಂದು ಹೋಗ್ಲಿಕ್ಕೆ ಆಗುದಿಲ್ಲ, ಅವ್ರ ವೆಹಿಕಲ್ ಕೂಡ ಇಲ್ಲ. ಇದಕ್ಕೆ ನೀವು ಗ್ರಾಮ ಪಂಚಾಯತ್ ಸದಸ್ಯರಾದ ಕಮಿಟಿಯವರು ಏನಾದರೂ ಅವರಿಗೆ ಯಾವ್ಯಾವ ಏರಿಯಾಗೆ ಯಾವ ಆಶಾಕಾರಿ ಏನು ಅವ್ರಿಗೆ ಔಷಧ ಮುಟ್ಟಿಸ್ಬೇಕಾ ಅದನ್ನು ತೆಕ್ಕೊಂಡು ಅವರ ವಾರ್ಡಿಗೆ ಮುಟ್ಟಿಸಿದ್ರೆ ಮತ್ತೆ ಅವ್ರ ಮನೆಯಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಈ ಒಂದು ಕೋಆರ್ಡಿನೇಷನ್ ಕೂಡ ಇವತ್ತು ಬೇಕಾಗ್ತದೆ. ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಗ್ರಾಮೀಣ ಮಟ್ಟದಲ್ಲಿ. ಸರ್ ಅವರು ಈಗ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕಾರ್ಯಕ್ರಮಕ್ಕೆ ಹಾಕಿದ್ದೀವಿ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ನವರು ಕಾಂಟ್ರಾಕ್ಟ್ ಟ್ರೇಸಿಂಗ್ ಅಂತ ಹಾಕಿದ್ದಾರೆ. ಅದು ಸಮರ್ಪಕವಾಗಿ ಯಾರು ಕೂಡ ಗ್ರಾಮ ಮಟ್ಟದಲ್ಲಿ ಬರೋದೇ ಇಲ್ಲ. ಅವ್ರ ಹೆಸರು ಹಾಕಿದ್ದಾರೆ. ಅವತ್ತ ಗ್ರಾಮ ಮಟ್ಟದಲ್ಲಿ ಕೇಳಿದ್ರೆ ಅವ್ರು 3 ಉತ್ತರ ಕೊಡ್ತಾರೆ, ನಮ್ದು ವೆಹಿಕಲ್ ಇಲ್ಲ ಬರ್ಲಿಕ್ಕೆ. ಅವರ ಹೆಲ್ಪ್ ನಮಗೆ ಅತ್ಯವಶ್ಯಕ. ಸರಿ. ಸರ್ ಏನಾಗುತ್ತೆ ಸರ್, ಈಗ ಒಂದು ಮನೆಯಲ್ಲಿ ಒಬ್ಬರು ಪಾಸಿಟಿವ್ ಬಂದರೆ ಸರ್ ಅವರು ಕರೆಕ್ಟಾಗಿ ಮನೆಯವರು ಇನ್ಫಾರ್ಮೇಶನ್ ಕೊಡೋದಿಲ್ಲ ಸರ್. ಇವರು ಸ್ವಲ್ಪ ಉತ್ತೇಜನ ಮಾಡಿ ಅಲ್ಲಿ ಯಾರಿದ್ದಾರೆ ಅಂತ ಕೊಟ್ಟರೆ ನಮಗೆ ಸ್ವಲ್ಪ ಟ್ರ್ಯಾಕಿಂಗ್ ಮಾಡೋಕ್ಕೆ ನಮ್ದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಂಬರ್ಸ್ ಇಂಪ್ರೂವ್ ಆಗುತ್ತೆ. ಖಂಡಿತ ಅದು ಕೂಡ ಇಂಪಾರ್ಟೆಂಟ್ ಸಜೆಷನ್. ನೋಡಿ, ಇಷ್ಟೆಲ್ಲ ಅಧಿಕಾರಿಗಳನ್ನು ಜಿಲ್ಲಾಡಳಿತ ಮಾಡೋದು ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತ ಬೇಕಾಗಿಲ್ಲ. ನಿಮ್ಗೆ ರೋಗ ಬರಬಾರ್ದು, ನಿಮ್ಮ ಕುಟುಂಬ ಸಾಯಬಾರ್ದು ಅಂತೇಳಿ ಇರಬೇಕು. ಕೆಲವು ಜನರಿಗೆ ಏನಿದೆ ಅಂತ ಹೇಳಿದ್ರೆ ಅವರಿಗೆಲ್ಲ ಜಿಲ್ಲಾಡಳಿತ ಮಾಡುವಂಥ ಪರಿಸ್ಥಿತಿಯಲ್ಲಿ ಆಲೋಚನೆಯಲ್ಲಿ ಇದೆ. ಈಗ ಗುಂಪು ಸೇರಬೇಡಿ, ಈ ಮನೆಯಲ್ಲಿ ಬಂದೊಂದು ಮಾಹಿತಿ ಕೊಡಿ. ಯಾಕೆಂತ ಹೇಳಿದ್ರೆ ಮಾಹಿತಿ ಕೊಟ್ಟವ್ರಿಗೆ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಕರೆಕ್ಟ್ ಆಗ್ತದೆ. ಸೆಕೆಂಡ್ ಒಂದು ಟೆಸ್ಟ್ ಯಾಕೆ ಆ ಮನೆಯವ್ರಿಗೆ ಮತ್ತೆ ಬರಬಾರ್ದು, ಮತ್ತೆ ಅವ್ರಿಗೆ ಮನೆಯವ್ರು ತೀರಿ ಹೋಗಬಾರ್ದು, ಈ ಒಂದು ಉದ್ದೇಶನ ಮಾಡುವಂಥದ್ದು ಅರ್ಥ ಮಾಡಿಕೊಂಡು ವಿಚಾರ ಇವತ್ತು ಆಗ ಅವರಿಗೆ ಬೇಕಾಗಿ ಮಾಡುವಂಥದ್ದು. ಸೊ ಯಾವುದೇ ಮನೆಯಲ್ಲಿದ್ದರೂ ಕೂಡ ಅವ್ರು ಮಾಹಿತಿ ಕೊಟ್ಟು ಪಾಸಿಟಿವ್ ಬಂದರೆ ಅವ್ರ ಮನೆಯಲ್ಲೇ ರೆಸ್ಟ್ ಕೊಡೋದು ಅವಕಾಶ ಕೂಡ ಇದೆ. ಇಂದಿರಾಗಿ ಆಸ್ಪತ್ರೆಗೆ ಬರಬೇಕಂತಿಲ್ಲ. ಆಕ್ಸಿಜನ್ ಕಡಿಮೆ ಆದಾಗ ಬಂದರೆ ಆಯಿತು. ಸೊ ಈಗ ಹೆಸರು ಹೇಳಿದಾಗೆ ಇದನ್ನು ಕೂಡ ನಿಮ್ಮ ಗ್ರಾಮದಲ್ಲಿ ವಿಶೇಷ ಜನಜಾಗೃತಿಗೊಳಿಸಿ ಜನಸಾಮಾನ್ಯರು ಆ ಮಾಹಿತಿ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ. ಆ ಇದರಲ್ಲಿ ಮೂರನೇದು, ಈ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಹೋಗುದೇ ಇಲ್ಲ ಗ್ರಾಮಕ್ಕೆ. ಯಾಕೆ ಅವ್ರಿಗೆ ಗ್ರಾಮದಲ್ಲಿ ಫೋನ್ ಮಾಡಿದರೆ ನಮಗೆ ವೆಹಿಕಲ್ ಇಲ್ಲ, ನಾವು ಎಷ್ಟು ದೂರಕ್ಕೆ ಬರೋದು, ನಾವು ಹೇಗೆ ದೂರಕ್ಕೆ ಬರಬೇಕಂದ್ರೆ ಇವರಿಗೆ 10 ಪ್ರಶ್ನೆ ಅವರಾಗ್ತಾರೆ. ಇವರಲ್ಲಿಕ್ಕೆ ಗೊತ್ತಿಲ್ಲ, ಇವರಲ್ಲಿ ಜೋರು ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ. ಸೊ ಆದೇಶ ಆಗಿದೆ, ಬಟ್ ಇಂಪ್ಲಿಮೆಂಟೇ ಆಗ್ತಾ ಇಲ್ಲ. ಅದನ್ನು ನಾವೀಗ ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗುವಾಗ ನೀವು ಅಕೌಂಟಬಿಲಿಟಿ ಮಾಡಬೇಕು. ನೀವು ಅದಕ್ಕೆ ಒಬ್ಬೊಬ್ಬರು ನೋಟ್ ಅಧಿಕಾರಿ ಮಾಡಿ, ನೀವು ಎಷ್ಟು ಮನೆಗೆ ಹೋಗಿದ್ದೀರಿ, ನಿಮ್ಮ ರಿಪೋರ್ಟ್ ಕೊಡಿ ಅಂತೇಳಿ ಒನ್ಸ್ ಇನ್ 2 days ಅದನ್ನು ತಗೊಳ್ಬೇಕಾಗ್ತದೆ. ಈ ರೀತಿಯ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ಒಂದೊಂದು ಗ್ರಾಮದ ಸಮಸ್ಯೆ ಒಂದೊಂದು ಇರ್ತದೆ, ಬೇರೆ ಒಂದೇ ಸಮಸ್ಯೆ ಇರುವುದಿಲ್ಲ. ಸೊ ನೀವೆಲ್ಲ ಅಧಿಕಾರಿಗಳು, ಮುಖ್ಯಸ್ಥರ, ಅಧ್ಯಕ್ಷರ ನಾವು ಕರೆದಿದ್ದೇವೆ. ನಿಮ್ಮ ಸಮಸ್ಯೆ ಎಲ್ಲ ಒಂದು ಟಾಸ್ಕ್ ಫೋರ್ಸ್ ಮಾಡಿ. ಮತ್ತು ನಾನು ಒನ್ ಮೋರ್ ಸಜೆಷನ್ ಅಂತ ಹೇಳಿದರೆ, ಈಗಲೇ ಭಾವಿಸಿದ್ರು ಒಂದೊಂದು ಗ್ರಾಮದಲ್ಲಿ ಒಂದೊಂದು ಕೋವಿಡ್ ಕೇರ್ ಸೆಂಟರ್ ಎಲ್ಲಿಯಾದರೂ ಪ್ರಾರಂಭ ಮಾಡಲಿಕ್ಕೆ ನೀವು ಈಗಲೇ ಪ್ಲ್ಯಾನ್ ಮಾಡಿ. ನಾಳೆಗಂತಲ್ಲ, ಈಗಲೇ ಪ್ಲ್ಯಾನ್ ಮಾಡಿ. ಅದಕ್ಕೆ ಬೇಕಂತ ಬೆಡ್ಡಿನ ವ್ಯವಸ್ಥೆ ಈಗ ರೆಡಿ ಮಾಡಿ. ಈಗ ನೀವು ಕೂತ್ಕೊಂಡು ಆಕ್ಸಿಜನ್ ಬರಲಿ ಅಂತೇಳಿ ಆಗೋದಿಲ್ಲ, ಮತ್ತೆ ಬರ್ತದೆ. ನೀವು ಜಾಗ, ಬೆಡ್ ಇದೆಲ್ಲ ವ್ಯವಸ್ಥೆ ಮಾಡಿ, ಅಗತ್ಯ ಬಂದಾಗ ಮತ್ತೆ ನಮ್ಗೆ ಇದರ ವಿಚಾರ ನೋಡಿಕೊಳ್ಬೋದು. ಅದು ಒಂದು ಜಾಗ ಅಗತ್ಯ ಬೇಕಿದೆ, ಎಷ್ಟು ಜನಲ್ಲಿ ಆಗ್ಬೋದು, ಅಲ್ಲಿ ಯಾರು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಒಂದು ಕಡೆ ಫಿಕ್ಸ್ ಮಾಡಿಕೊಂಡು ಈಗ ತಯಾರಾಗಿರೋದು ಒಳಿತು. ಆವತ್ತಿನ ನೆಕ್ಸ್ಟ್ಗೆ ನಿಮ್ಮ ಗ್ರಾಮಕ್ಕೆ ಎಷ್ಟು ಸಮಸ್ಯೆ ಕಡಿಮೆ ಆಗದೆ ಹೇಳಿದ್ರೆ ನೀವು ಚಾನ್ಸ್, ನಿಮ್ಮ ವ್ಯಾಪ್ತಿಯಲ್ಲಿ 2-3 ಮೆಡಿಕಲ್ ಕಾಲೇಜಸ್ ಇದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಮುಟ್ಟುವಂಥ ವ್ಯವಸ್ಥೆ ಇದೆ. ಅದು 1 ತಿಂಗಳ ನಂತರ ಮತ್ತೆ ನಿಮಗೆ ಬೆಡ್ ಸಿಗ್ತದೆ ಹೇಳಿ ಕೂಡ ಸಾಧ್ಯ. ನಮಗೇನು ಕೂಡ ವಿಚಾರನೂ ಕೂಡ ಬಲ ಗೊತ್ತಿಲ್ಲ. ಆ ಕಾಲಘಟ್ಟಕ್ಕೆ ನಾವೆಲ್ಲ ತಯಾರಾಗಿ ನಿಲ್ಲುವಂಥ ವಿಚಾರ ಆಗಬೇಕು. ಮತ್ತು ನಿಮ್ಮ ಸಲಹೆ ಸೂಚನೆಗಳು ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಹೇಳಿದಂಗೆ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಕವರ್ ಮಾಡಿದೆ ಸರ್. ಈಗ ಕೆಲವು ವಿಚಾರಗಳು ನಾನು ಗಮನಕ್ಕೆ ತರಬೇಕು. ಈಗ ನಮ್ಮಲ್ಲಿ ಮೇಜರ್ ಇಶ್ಯೂ ಏನು ಅಂತಂದರೆ ಸರ್, ಪಾಸಿಟಿವಿಟಿ ಬಂದವರು ಈಗ ಹೋಮ್ ಐಸೋಲೇಷನ್ ಅಲ್ಲಿ ತಾವು ನೋಡಿದ್ರೆ ಸರ್, ಉಳ್ಳಾಳ ತಾಲೂಕಲ್ಲಿ ಟೋಟಲ್ ನಂಬರ್ ಆಫ್ ಆಕ್ಟಿವ್ ಕೇಸಸ್ 718 ಇದೆ ಸರ್. ಅದರಲ್ಲಿ ಅರೌಂಡ್ 90% ಎಲ್ಲರೂ ಮನೇಲೇ ಇದ್ದಾರೆ.
ಸೊ ಈಗ ಏನಾಗುತ್ತೆ ಸರ್, ಕೆಲವರು ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ ಸರ್, ಯಾರು ಹೋಮ್ ಐಸೋಲೇಷನ್, ಈಗ ಕೆಲವರು ಮನೆಯಲ್ಲಿ ಅಷ್ಟು ಸೌಲಭ್ಯ ಇರೋದಿಲ್ಲ ಸರ್, ಮತ್ತೆ ಕೆಲವರು ಡಯಾಬಿಟಿಕ್ ಮತ್ತೆ ಈ ಕೋಮಾರ್ಬಿಡ್ ಈ ಕಂಡೀಷನ್ ಇರೋರು ಇರ್ತಾರೆ ಸರ್. ನಮ್ಮಲ್ಲಿ ಈಗಾಗಲೇ ಐಸೋಲೇಷನ್ ಕೋವಿಡ್ ಕೇರ್ ಸೆಂಟರ್ ಇದೆ ಸರ್. ಕೋವಿಡ್ ಕೇರ್ ಸೆಂಟರ್ ಏನಂದ್ರೆ ಎನಿ ಪ್ರಾಬ್ಲಮ್, ಈಗ ಕೋವಿಡ್ ಪಾಸಿಟಿವ್ ಇದ್ರು ಅವ್ರಿಗೆ ಮನೆಯಲ್ಲಿ ಏನಾದರೂ ನೋಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಅಥವಾ ಮನೆಯಲ್ಲಿ ಸರಿಯಾದ ಸೌಲಭ್ಯ ಇಲ್ಲ ಅದು, ಮತ್ತೆ ಕೋಮಾರ್ಬಿಡ್ ಕಂಡೀಷನ್, ಬಟ್ ದೇ ಆರ್ ಸ್ಟೇಬಲ್, ಅವ್ರಿಗೆ ಏನು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಬಟ್ ನಾವು ಏನು ನೋಡ್ತೀವಿ ಸರ್, ಟು ಪ್ರಿವೆಂಟ್ ದಟ್ ಚೇಂಜ್ ಬ್ರೇಕ್ ಆಗಬೇಕು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ವಾಲಂಟ್ರಿಲಿ ಬಂದು ಇದ್ರೆ ನಮ್ಮಲ್ಲಿ ವಿ ಆರ್ ಸಫಿಷಿಯಂಟ್ ಕೋವಿಡ್ ಕೇರ್ ಸೆಂಟರ್ ಸರ್. ಈಗ ನಮ್ಮಲ್ಲಿ ಮೇಜರ್ ಇರೋದು ಒಂದು ನಮ್ಮ ಯೂನಿವರ್ಸಿಟಿ ಸರ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಟೋಟಲ್ ನಮಗೆ 200 ಬೆಡ್ಸ್ ಇದೆ ಸರ್. AC ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇವತ್ತು ಅಮ್ಲಮೊಗದ ಗ್ರಾಮದಲ್ಲಿ ಕೊಲ್ಲಿಯಾರು ನಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಸುಮಾರು 718 ಇವತ್ತು ಕೇಸಸ್ ಗ್ರಾಮೀಣ ಮಟ್ಟದಲ್ಲಿದೆ. ಅದರಲ್ಲಿ 718ರಲ್ಲಿ 90% ಇವತ್ತು ಅವರ ಮನೆಯಲ್ಲಿದ್ದಾರೆ. ಅವರ ಮನೆಯಲ್ಲಿದ್ದಾಗ ಪರಿಸ್ಥಿತಿ ಏನಾಗ್ತಂತ ಹೇಳಿದರೆ, ಎಲ್ಲರ ಮನೆಯಲ್ಲಿ ಬೇಕಾದಷ್ಟು ರೂಮ್ಗಳ ವ್ಯವಸ್ಥೆ ಇರುವುದಿಲ್ಲ. ಬಹಳಷ್ಟು ಜನಸಾಮಾನ್ಯರ ಮನೆಯಲ್ಲಿ ಇವತ್ತು 2-3 ರೂಮ್ಗಳಿದ್ದು ಅಲ್ಲಿ ತಂದೆ ತಾಯಂದಿರು, ಅಜ್ಜಿಯಂದಿರು, ಮಕ್ಕಳು ಇವರಿದ್ದಾಗ ಒಬ್ಬನಿಗೆ ಏನಾದರೂ ರೋಗ ಬಂದ ಅಲ್ಲಿ ಇದ್ರೆ ಮನೆಯಲ್ಲಿ ಅವನ ಪ್ಲೇಟ್ ಮುಖಾಂತರ, ವಾಷಿಂಗ್ ಮುಖಾಂತರ, ಮುಖಾಂತರ, ಬಟ್ಟೆ ಮುಖಾಂತರ, ಅದು ಯಾರಿಗಾದರೂ ಮನೆಯಲ್ಲಿ ಹಿರಿಯರಿಗೆ ಮಕ್ಕಳಿಗೆ ಬಂದರೆ ಅದು ಒಂದು ಕೇಸ್ ಮತ್ತೆ 4 ಕೇಸ್ ಮನೆಯಲ್ಲಿ ಆಗ್ತದೆ. ಅದ್ರಲ್ಲಿ ಯಾರಿಗೆ 4 ಯಾರು ಸೀರಿಯಸ್ ಆಗ್ತದೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕಾಗ್ತದೆ, ಒಂದು ಮನೆಯಲ್ಲಿ ಬಂದರೆ ಅವನು ಸ್ವಲ್ಪ ಬ್ರೇಕ್ ಮಾಡಬೇಕು, ದೂರ ಇಡಬೇಕಾಗ್ತದೆ. ಕಾರಣ ಇವತ್ತು ನಮ್ಮ AC ಮತ್ತು ತಹಶೀಲ್ದಾರ್ ಅವರು ನಮ್ಮ ವ್ಯಾಪ್ತಿಯಲ್ಲಿ ಒಂದು 4 ಕಡೆ, ಈಗ ನಾವು ಏನು ವಿಲೇಜಲ್ಲಿ ಹೇಳಿದ್ದೇವೆ ಅದಕ್ಕಿಂತ ಉತ್ತಮವಾಗಿ 4 ಕಡೆ ಹಾಸ್ಟೆಲ್ ಮಾಡ್ತಾರೆ. ಅವ್ರು ಅಲ್ಲಿ ಬಂದು ನಿಂತರಾಯಿತು, 1 ವಾರ ನಿಂತು ಅವ್ರ ಮನೆಯಿಂದ ಊಟ ತೆಕ್ಕೊಂಡೆಲ್ಲ ವ್ಯವಸ್ಥೆ ಮಾಡಿ 1 ವಾರ ಅಲ್ಲಿ ಕೂಡ ಇದೆ. 1 ವೀಕ್ ಆದ ನಂತರ ಅವ್ರ ಮನೆಗೆ ಹೋಗ್ಬೋದು. ಆಗ ಮನೆಯವರು ಕೂಡ ಸೇಫ್ ಆಗ್ತಾರೆ, ಇವರು ಕೂಡ ಸೇಫ್ ಆಗ್ತಾರೆ. ಇವ್ರಿಗೆ ಹೆಚ್ಚು ಕಮ್ಮಿ ಆದರೆ ಇವರ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ತೆಕ್ಕೊಂಡು ಆಸ್ಪತ್ರೆ ಕೂಡ ಸೇರಿಸ್ತದೆ. ಆದ ಕಾರಣ ನಮ್ಮ ಗ್ರಾಮೀಣ ಮಟ್ಟ ಜವಾಬ್ದಾರಿ ಅಂತ ಹೇಳಿದ್ರೆ, ಯಾರ್ಯಾರು ಇವತ್ತು ಮನೆಯಲ್ಲಿ ಇದ್ದಾರೆ ಅವ್ರ ಮನೆಯಲ್ಲಿ ವ್ಯವಸ್ಥೆ ಇಲ್ಲದಿದ್ರೆ ಅವರ ಮನೆಗೆ ಹೋಗಿ ಇದು ನಿಮ್ಮ ಮಕ್ಕಳಿಗೆ ಬರ್ತದೆ, ತಾಯಿಗೆ ಬರ್ತದೆ, ತಂದೆ ತಾಯಿಗೆ ಬರ್ತದೆ, ಮತ್ತು ಊರಿನವರಿಗೆ ಕೂಡ ಬರುವಂತಹ ಪರಿಸ್ಥಿತಿ ಆಗ್ತದೆ. ನೀವು ದಯವಿಟ್ಟು ನಮ್ಮ ಇಲ್ಲಿಗೆ ಬನ್ನಿ, ವ್ಯವಸ್ಥೆ ಇದೆ. ನಾವು ಅಬೌವ್ 60 years ಮತ್ತು ವಲ್ನರಬಲ್ ಕೇಸಸ್, BP, ಡಯಾಬಿಟಿಕ್ ಮತ್ತು ಯಾವುದು ಬೇರೆ ಬೇರೆ ಕೇಸಸ್ ಇದೆ ಅಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ಅದು ಆ ಕೋವಿಡ್ ಕೇರ್ ಸೆಂಟರ್ ಇದ್ರೆ ಅಲ್ಲೇ ನೀವು ಮಾನಿಟರಿಂಗ್ ಕೂಡ ಮಾಡ್ತಾರೆ, ಮದ್ದು ಕೂಡ ಕೊಡ್ತಾರೆ. 1 ವೀಕ್ ಆಗಿ ಅವ್ರು ಮನೆಗೆ ಬಂದರೆ ಅವ್ರು ಕೂಡ ಸೇಫ್ ಆಗಿರ್ತಾರೆ, ಇವ್ರು ಕೂಡ ಸೇಫ್ ಆಗಿರ್ತಾರೆ. ನಮ್ಮ ಈ ವ್ಯಾಪ್ತಿಯಲ್ಲಿ 3 ಹಾಸ್ಟೆಲ್ ಆಗಿದೆ ಅಲ್ಲ, ಎಲ್ಲಿ ಅಲ್ಲ ಒಂದು ಮಂಗಳ ಗಂಗೋತ್ರಿಯಲ್ಲಿ 2 ಬ್ಲಾಕ್ ಇದೆ ಸರ್, 200 ಬೆಡ್ಸ್ ಇತ್ತು. ಮತ್ತೆ ಇನ್ನೊಂದು ಗರ್ಲ್ಸ್ ಹಾಸ್ಟೆಲ್ ಒಂದಿದೆ, ಅದು 72 ಬೆಡ್ ಇದೆ. ಒಂದು ಕಾಂಪ್ಲೆಕ್ಸ್ ಅಲ್ಲಿ ಒಂದಾಯ್ತು ಸರ್, ಆಲ್ಮೋಸ್ಟ್ 272 ಬೆಡ್ಸ್ ಇದೆ ಸರ್. ಮತ್ತೆ BCM ಹಾಸ್ಟೆಲ್ ಕೊಡಾದೆ ಸರ್, ಮತ್ತೆ ದೇರ್ಲಕಟ್ಟೆ BCM ಹಾಸ್ಟೆಲ್ ದೇರ್ಲಕಟ್ಟೆ. ಮತ್ತೆ ಈಗ ಏನಂದ್ರೆ ಸರ್, ನಮ್ಮ ಇಂಟೆನ್ಷನ್ ಅಂದ್ರೆ ಇದೆಲ್ಲ ಸ್ಮಾಲ್ ಪ್ಲೇಸಸ್ ಇದೆ ಸರ್. ಈಗ ನಾವು ಫಸ್ಟ್ ಬಿಟ್ಟು ಆಮೇಲೆ ಇದಕ್ಕೆ ಬರೋಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಈಸಿ ಆಗುತ್ತೆ, ಮತ್ತೆ ಮಾನಿಟರ್ ಮಾಡೋಕ್ಕೆ ಸ್ಟಾಫ್, ಹೆಲ್ತ್ ಸ್ಟಾಫ್, ಮತ್ತೆ ಮೆಡಿಸಿನ್ಸ್ ಕೊಡಲಿಕ್ಕೆ. ಈಗ ಈ ಒಂದು ವ್ಯಾಪ್ತಿಯಲ್ಲಿ ಸುಮಾರು 342 ಬೆಡ್ ಇರುವಂತ ಕೋವಿಡ್ ಕೇರ್ ಸೆಂಟರ್ ಐಸೋಲೇಷನ್. ಅವ್ರು ಬಂದರೆ ಅಲ್ಲಿ ನಿಂತು ಬಹುಶಃ ಮತ್ತೆ ಗುಣಮುಖರಾಗಿ ಮನೆಗೆ ಹೋಗೋದು. ಅಲ್ಲಿ ನಿಂತಾಗ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಅವ್ರಿಗೆ ಎಲ್ಲ ಮೆಡಿಕೇಶನ್ ನೋಡ್ತಾ ಇರ್ತದೆ. ಊಟ ಮನೆಯಿಂದಲೇ ತರಬಹುದು, ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ತೇವೆ ದೂರ ಆದರೆ. ಪ್ಲಸ್ ಹೆಚ್ಚು ಕಮ್ಮಿ ಆದಲ್ಲಿ ತಕ್ಷಣ ಆಸ್ಪತ್ರೆ ಸೇವೆ ವ್ಯವಸ್ಥೆ ಕೂಡ ಆಗ್ತದೆ. ಆದ್ರೆ ಇದೊಂದು ಸ್ಟೆಪ್ 3 ಹಾಸ್ಪಿಟಲ್ ಹೇಳ್ಬೇಕಾದ್ರೆ ಏನಂದ್ರೆ ಟೆನ್ಷನ್ ಇಲ್ಲ. ಸೊ ಇದನ್ನು ಕೂಡ ಎಲ್ಲ ಮನೆಯಲ್ಲಿ ತಾವು ಜನರಿಗೆ ಮೂಡಿಸಿ ಆದಷ್ಟು ಜನರನ್ನು ನಿಮ್ಮ ಗ್ರಾಮದಲ್ಲಿ ಯಾರಿಗೆ ಬಂದಿದೆ ಅವ್ರಿಗೆ ಕೋವಿಡ್ ಕೇರ್ ಸೆಂಟರ್ಗೆ ನೀವು ಸೇರಿಸಲಿಕ್ಕೆ ನಿಮ್ಮೆಲ್ಲವಾದ ಮನವೊಲಿಸುವಂತ ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ಮಾಡುವಂಥ ಕೆಲಸವನ್ನು ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ಮಾಡಬೇಕು. ಮತ್ತೆ ಒಂದು ನಿಮ್ಮ ಸೈನ್ಸ್ನಲ್ಲಿ ನೋಡಿ ಬಹಳ ಸ್ಪಷ್ಟ, ಹೆಲ್ತ್ ಸೈನ್ಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಈಗ ಒಬ್ಬ ಇಲ್ಲಿ ರೋಗದವನಿದ್ರೆ, ನಾನೊಬ್ಬ ಪಾಸಿಟಿವ್ ಆಗಿದ್ದರೆ ಅದರ ಅರ್ಥ ಏನಂದ್ರೆ ನಾನು ಕನ್ಫರ್ಮ್ ಆಗೋ ಮುಂಚೆ ನಾನು 23 ಜನರಿಗೆ ಸ್ಪ್ರೆಡ್ ಮಾಡಿ ಇರ್ತೇನೆ. ನನಗೆ ಗೊತ್ತಿರೋದಿಲ್ಲ, ನನಗೆ ಪಾಸಿಟಿವ್ ಅಂತ ಗೊತ್ತಾಗೋ ಮುಂಚೆ 23 ಮೆಂಬರ್ಸ್ಗೆ ಆಲ್ರೆಡಿ ಸ್ಪ್ರೆಡ್ ಆಗಿರ್ತದೆ. ಆ 23 ಜನರಿಗೆ ಗೊತ್ತಾಗುವಾಗ ಅವರು ಒಬ್ಬೊಬ್ಬರು 23 ಜನರಿಗೆ ಸ್ಪ್ರೆಡ್ ಆಗಿರ್ತದೆ. ಅದನ್ನ ಬಹಳಷ್ಟು ಜಾಗೃತ ವಹಿಸಬೇಕು ಹೇಳಲಿಕ್ಕೆ ಬಯಸೋಣ.
ದಿ ಸ್ಪ್ರೆಡ್ ಇಸ್ ವೆರಿ ರ್ಯಾಪಿಡ್. ಅಂದರೆ ಈಗ ಒಬ್ಬರಿಗೆ ಮನೆಗೆ ಬಂದರೆ ಇಮಿಡಿಯೇಟ್ ಆಗಿ ವಿದಿನ್ 2-3 ಡೇಸಲ್ಲೇ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಬರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಇನ್ನೊಂದು ರಿಕ್ವೆಸ್ಟ್, ಈ ಮೆಡಿಕಲ್ ಮೀನ್ ಹಾಸ್ಪಿಟಲ್ಸ್ ಮತ್ತು ಮೆಡಿಕಲ್ ಕಾಲೇಜಸ್ ಇಲ್ಲಿ ಸುತ್ತಮುತ್ತ ಇರೋ, ಈಗ ಸ್ವಲ್ಪ ಜನಕ್ಕೆ ಅಫೋರ್ಡಬಲ್ ಇದೆ ಸರ್, ಅವರು ಅಫೋರ್ಡಬಲ್ ಇಲ್ಲ, ಅವರು ಇದಕ್ಕೆ ಹೋಗ್ತಾರೆ ಸರ್. ದೋಸ್ ಹೂ ಕ್ಯಾನ್ ಅಫೋರ್ಡ್, ಅಟ್ಲೀಸ್ಟ್ ಐ ವುಡ್ ಸಜೆಸ್ಟ್, ನಿನ್ನೆ ಡಿ ಸಿ ಸಾಹೇಬರು ಹೇಳಿದ್ರು ಸರ್, ಯಾವ್ದಾದ್ರು ಇದು ನಮ್ಮ ಲಾಡ್ಜಸ್, ಹೋಟೆಲ್, ಸ್ವಲ್ಪ ಪೀಪಲ್ ದೇ ಕ್ಯಾನ್ ಅಫೋರ್ಡ್, ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ಹಾಸ್ಪಿಟಲ್ಸ್ ಅಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡಿದ್ರು ಕೂಡ, ಲೈಕ್ ಫಾರ್ ಐಸೋಲೇಷನ್ ಸೆಂಟರ್ ಟೈಪ್, ಅದಕ್ಕೆ ನಾವು ಅನುಮತಿ ಕೊಡೋಕ್ಕೆ ನಾವು ರೆಡಿ ಇದೀವಿ ಸರ್. ಮತ್ತು ಇನ್ನೊಂದು ಸರ್, ಆಂಬ್ಯುಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಈಗ ಆಂಬ್ಯುಲೆನ್ಸ್ ಏನಾಗಿದೆ ಸರ್, ನಾವು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆದು ಸರ್ ಟೋಟಲ್ ಆಂಬ್ಯುಲೆನ್ಸಸ್ ಇನ್ಕ್ಲೂಡಿಂಗ್ ಪ್ರೈವೇಟ್ ಆಂಬ್ಯುಲೆನ್ಸಸ್ ನಾವು ತಗೊಂಡಿದ್ದೀವಿ ಸರ್, ಲಿಸ್ಟ್ ತಗೊಂಡಿದ್ದೀವಿ. ಆ ಲಿಸ್ಟ್ ತಗೊಂಡು ನಾವು ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಸ್ಗೆ, ಈಗ ಹೇಗೆ ಓಲಾ ಮತ್ತು ಊಬರ್ ಆ್ಯಪ್ ಇದೆ ಸರ್, ಅದೇ ರೀತಿ ಒಂದು ಆ್ಯಪ್ ಡೆವಲಪ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಬೇಕು ಅಂದರೆ ಆಂಬ್ಯುಲೆನ್ಸ್ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲೇ, ಅವರು ನಮ್ಮ ಓಲಾ ಮತ್ತು ಊಬರ್ ಹೇಗೆ ಬುಕ್ ಮಾಡ್ತಾರಲ್ಲ ಸರ್, ಅದೇ ರೀತಿ ಬುಕ್ ಮಾಡಿ ಅವ್ರಿಗೆ ಅದು ರೇಟ್ ಏನು ಫಿಕ್ಸ್ ಮಾಡಿದ್ದಾರೆ, ಫಿಕ್ಸ್ಡ್ ರೇಟ್ ಪ್ರಕಾರ ಮಾಡ್ತಿದ್ದೀವಿ ಸರ್. ಅದಲ್ಲದೆ ಸರ್, ಪ್ರತಿ ತಾಲೂಕಿಗೆ 2 108 ಆಂಬ್ಯುಲೆನ್ಸಸ್ನ ನಾವು ಕೋವಿಡ್ಗೆ ಡ್ಯೂಟಿಗೆ ಅಂತ ತಗೊಂಡಿದ್ದೀವಿ ಸರ್, ಎಸ್ಪೆಷಲಿ ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಕೋವಿಡ್. ಮತ್ತೆ ಇನ್ನು ಡೆಡ್ ಬಾಡಿ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಸರ್, ಈಗ ಹಾಸ್ಪಿಟಲ್ ಯಾರಾದರೂ ತೀರಿ ಹೋಗಿ ಅವ್ರ ಕೈಲಿ ಏನಾದ್ರು ಮಾಡ್ಲಿಕ್ಕಾಗಲ್ಲ, ಅವ್ರಿಗೆ ದಫನ್ ಮಾಡ್ಲಿಕ್ಕಾಗಲ್ಲ, ಅಥವಾ ಇನ್ನೊಂದು ಲಾಸ್ಟ್ ರೈಟ್ಸ್ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂದ್ರೆ ಸರ್, ನಾವೇ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಕಡೆಯಿಂದನೇ ತಗೊಂಡು ಅದನ್ನ ನಾವು ಪರ್ಫಾರ್ಮ್ ಮಾಡ್ತೀವಿ ಸರ್. ಇನ್ಕ್ಲೂಡಿಂಗ್ ಲಾಸ್ಟ್ ರಿಚುವಲ್ಸ್ ವರೆಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದನ್ನೆಲ್ಲ ನಾವೇ ಮಾಡ್ತೀವಿ ಸರ್. ಮಂಗಳೂರು ಮಹಾನಗರ ವ್ಯಾಪ್ತಿಯೆಲ್ಲ ಮತ್ತು ಇವನ್ ಇನ್ ರೂರಲ್ ಏರಿಯಾಸ್ ನಾವು ಮಾಡ್ತಾ ಇದೀವಿ ಸರ್. ನಮ್ಗೆ ತಾವು ಹೇಳ್ದಂಗೆ ಸರ್, ಈಗ ರೂರಲ್ ಏರಿಯಾಸ್ ಇಸ್ ಅವರ್ ಮೇನ್ ಕನ್ಸರ್ನ್ ಸರ್, ಯಾಕೆಂದ್ರೆ ಸ್ಪ್ರೆಡ್ ಇಸ್ ಫಾಸ್ಟ್ ಅಂತ ಹೇಳ್ತಾರೆ. ಈಗ ಸಿಟಿಯಲ್ಲಾದರೆ ಸ್ವಲ್ಪ ಅವೇರ್ನೆಸ್ ಬಂದಿದೆ, ಪೀಪಲ್ ಆರ್ ನಾಟ್ ಮೂವಿಂಗ್ ಅರೌಂಡ್ ಸರ್. ಇಲ್ಲಿ ತಾವು ಹೇಳಿದಾಗೆ ಇಲ್ಲಿ ಮಾನಿಟರಿಂಗ್ ಸರಿಯಾಗಿ ಆಗದೇ ಇರೋ ಕಾರಣ ಕೆಲವರು ಮನೆಯಿಂದ ಆಚೆ ಓಡಾಡೋದು ನಮಗೆ, ಮತ್ತು ಈಗ ಐಸೋಲೇಷನ್ ಅಲ್ಲಿ ಯಾರು ಇರ್ಬೇಕಾದ್ರೆ ಅವರು ಕೂಡ ಅಲ್ಲಿ ದೇ ಆರ್ ನಾಟ್ ಇನ್ ಸರಿ ಬನ್ನಿ ಸರಿ, ದೇ ಆರ್ ನಾಟ್ ಸಿಟ್ಟಿಂಗ್ ಅಟ್ ಹೋಮ್ ಸರ್. ಈಗ ಪಾಸಿಟಿವ್ ಇಟ್ಕೊಂಡು ಹೊರಗಡೆ ಓಡಾಡ್ತಿದೆ, ದಟ್ ಇಸ್ ಅ ವೆರಿ ಡೇಂಜರಸ್ ಥಿಂಗ್ ಸರ್. ಸೊ ದಟ್ ಐ ಥಿಂಕ್ ದೇ ಮಸ್ಟ್ ಟೆಲ್ ದೆಮ್, ಅಟ್ಲೀಸ್ಟ್ ಯಾರಾದರೂ 40+ ಇರೋರು, ಸ್ವಲ್ಪ ಡಯಾಬಿಟಿಸ್ ಇರೋರು, ಮತ್ತೆ BP ಇರೋರು, ಅಂಥವ್ರಿಗೆ ಪಾಸಿಟಿವ್ ಬಂದರೆ ರಿಕ್ವೆಸ್ಟ್ ದೆಮ್, ಕೌನ್ಸಿಲ್ ದೆಮ್ ಅಂಡ್ ಸೆಂಡ್ ದೆಮ್ ಟು ಕೋವಿಡ್ ಕೇರ್ ಸೆಂಟರ್ ಸರ್. ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್. ವಿ ಹ್ಯಾವ್, ಈಗ ಫಾರ್ಚುನೇಟ್ಲಿ ಸರ್, ದಕ್ಷಿಣ ಕನ್ನಡ, ದಿ ಹೆಲ್ತ್ ನೆಟ್ವರ್ಕ್ ಅಂಡ್ ಟೈಪ್ ಆಫ್ infrastructure we have, till now we are in a very comfortable situation sir. With respect to oxygen, ICU, everything we are totally under control sir. ಇನ್ನೊಂದು ಸರ್, ನಮ್ಮ ಎಲ್ಲ ಮೇಜರ್ ಪ್ರೈವೇಟ್ ಹಾಸ್ಪಿಟಲ್, 27 ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ವಿ ಹ್ಯಾವ್ ಅಪಾಯಿಂಟೆಡ್ ನೋಡಲ್ ಆಫೀಸರ್. ದೇ ಆರ್ ಲುಕಿಂಗ್ ಅಟ್, ಈಗ ನೋಡಲ್ ಆಫೀಸರ್ಸ್ ಅಂದರೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ DC ಸಾಹೇಬ್ರು ಅಂದರೆ, ದೇ ಆರ್ ದಿ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಟ್ ಹಾಸ್ಪಿಟಲ್ ಟೈಪ್ ಸರ್, ಗೌರ್ಮೆಂಟ್ ಕಡೆಯಿಂದ. ದೋ ದೇರ್ ಇಸ್ ಎ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್, ಅವ್ರು ಏನಿದ್ದಾರೆ ಓವರ್ ಆಲ್ ಮ್ಯಾನೇಜ್ಮೆಂಟ್ನ ನೋಡ್ಕೊಡೋಕ್ಕೆ, ಮತ್ತು ವಿತ್ ರಿಗಾರ್ಡ್ಸ್ ಟು ಬಿಲ್ಲಿಂಗು, ಏನಾದರೂ ದೇರ್ ಇಸ್ ಎನಿ ಇಂಟೆನ್ಷನ್ ಆಫ್ ಚೀಟಿಂಗ್ ದಿ ಪೇಷಂಟು, ಆ ಥರ ಇರೋದು. ಮತ್ತು ಡೈಲಿ ಯಾರ್ಯಾರು ICUಲಿ ನಮ್ಗೆ ಎಷ್ಟು ಕೋಟಾ ಇದೆ, ವೆಂಟಿಲೇಟರ್ಸಲ್ಲಿ ಎಷ್ಟು ಕೋಟಾ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾವ ಪೇಷಂಟ್ ಎಷ್ಟು ದಿನದಿಂದ ICUಲಿದ್ದಾರೆ, ಎಷ್ಟು ದಿನದಿಂದ ವೆಂಟಿಲೇಟರ್ಲಿದ್ದಾರೆ, ಕಂಪ್ಲೀಟ್ ಮಾಹಿತಿನ ನಮ್ಮ ನೋಡಲ್ ಆಫೀಸರ್ಸು ಡೈಲಿ 2 ಸರಿ ಸರ್, ಬೆಳಗ್ಗೆ 8 ಗಂಟೆಗೆ ಒಂದ್ಸರಿ, ರಾತ್ರಿ 8 ಗಂಟೆಗೆ ಒಂದ್ಸರಿ ನಾವು ಗೂಗಲ್ ಸ್ಪ್ರೆಡ್ಶೀಟ್ ಮಾಡಿ ಸರ್, ನಮ್ಮದೇ ಒಂದು ಟೀಮ್ ಇದೆ. So we are monitoring it and the total number of beds we have complete information sir. ಸೊ ಯಾರು ಜನ ಗಾಬರಿ ಆಗಿ ಈ ವಾಟ್ಸ್ಆ್ಯಪ್ ಅಲ್ಲಿ ಬರುವಂಥ ಸಂದೇಶಗಳು, ಈ ಥರ ಇಲ್ಲಿ ಆಕ್ಸಿಜನ್ ಇಲ್ಲ, ಈ ಥರ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಸೊ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಸೇವ್ ದಿ ಲೈಫ್ಸ್ ಆಫ್ ಅವರ್ ಪಬ್ಲಿಕ್ ಸರ್. ಸೊ ನಾವು ವಿ ಆರ್ ಟೇಕನ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ನಾವು ವಿ ಆರ್ ವರ್ಕಿಂಗ್ ಟುವರ್ಡ್ಸ್, ವಿ ಹ್ಯಾವ್ ಆಲ್ ದ ಸಿಸ್ಟಮ್ಸ್ ಇನ್ ಪ್ಲೇಸ್. ಸೊ ಅದ್ರ ಬಗ್ಗೆ ಗಾಬರಿ ಮಾಡ್ಕೊಡೋದು ಬೇಡ. ಯು ಹ್ಯಾವ್ ಟು ಎನ್ಶೋರ್ ದಟ್ ಏನೇ ಸಮಸ್ಯೆ ಇದ್ರು ಫಸ್ಟ್ ನೀವು ಒಂದು ಹೇಳ್ಬೇಕು ಸರ್, 1077ಗೆ ಒಂದು ಫೋನ್ ಮಾಡಿ ಸರ್. ಇಟ್ ಇಸ್ ಅ ನೋಡಲ್, ಒಂಥರ ಒಂದು ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸರ್. 1077ಗೆ ಫೋನ್ ಮಾಡಿದ್ರೆ ಸರ್, ಇಟ್ ಮೇ ಬಿ ಎಮರ್ಜೆನ್ಸಿ, ಕೋವಿಡ್ ಇರ್ಬೋದು, ಆಂಬ್ಯುಲೆನ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು ಸರ್. ಅವ್ರು ಏನು ಮಾಡ್ತಾರೆ ಸರ್, ಇಂಟರ್ನ್ ಅಲ್ಲಿಂದ ನಮ್ಮ ಕನ್ಸರ್ನ್ ನೋಡಲ್ ಆಫೀಸರ್ಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಅಥವಾ ಫೋನ್ ಮಾಡ್ತಾರೆ ಸರ್. ಅವಾಗ ನಮಗೆ ವಿಲ್ ಬಿ ಇನ್ ಅ ಪೊಸಿಷನ್ ಟು ಅಡ್ರೆಸ್ ದಿ ಇಶ್ಯೂ ಸರ್. ಸುಮ್ಮನೆ ನೀವು ಯಾರಿಗೋ ಫೋನ್ ಮಾಡಿ ಮತ್ತೆ ಅದು ಇನ್ಸ್ಟೆಡ್ ಆಫ್ ಜಸ್ಟ್ ರನ್ನಿಂಗ್ ಅರೌಂಡ್, ಬೀಟಿಂಗ್ ಅರೌಂಡ್ ದ ಬುಷ್ ಸರ್. ಈಗ ಅವ್ರಿಗೆ ಫೋನ್ ಮಾಡಿದೆ ಅನ್ನೋದು ಬಂದಿದೆ ಸರ್. ಡೈರೆಕ್ಟ್ ಆಗಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರೆ ಕಂಟ್ರೋಲ್ ರೂಮ್ ವಿಲ್ ಹ್ಯಾವ್ ದಿ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಆಫ್ ಟು ಹೂಮ್ ಟು ಕಾಲ್, ಹೂ ಶುಡ್ ಬಿ ನೋನ್ ಅಂತ ಸರ್. ಅವಾಗ ನಮಗೆ ರೆಸ್ಪಾನ್ಸ್ ಟೈಮ್ ಫಾಸ್ಟರ್ ಇರುತ್ತೆ ಸರ್, ಅಂಡ್ ವಿಲ್ ಬಿ ಏಬಲ್ ಟು ಡೂ ಅವರ್ ಜಾಬ್ ಬೆಟರ್. ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕರ್ತರು
ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಕಳೆದ ಸಲವೂ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮತ್ತು ಕಂದಾಯ ಇಲಾಖೆಯಿಂದ ಜಂಟಿಯಾಗಿ ಕಾರ್ಯಪಡೆಯನ್ನು ಏನು ಮಾಡಬೇಕು, ಕಾರ್ಯಪಡೆ ಕರ್ತವ್ಯಗಳೇನು, ಕಾರ್ಯಪಡೆ ಸಮಿತಿ ಯಾರೆಲ್ಲ ಇರ್ತಾರೆ ಅದೆಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್. ಈಗ ನಮಗೆ ಆ ಕಾರ್ಯಪಡೆಯ ಕೆಲಸಗಳು ಅತಿ ಮುಖ್ಯವಾಗಿ ಆಗಬೇಕಾಗಿದೆ. ಈಗ ಪ್ರತಿ ಕಾರ್ಯಪಡೆಗಳಿಗೂ ಕೂಡ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಪಾಸಿಟಿವ್ ಕೇಸ್ ಇದೆ ಪ್ರತಿದಿನ ನಿಮಗೆ ಆ ಮಾಹಿತಿಯನ್ನು ತಾವಿಟ್ಕೋಬೇಕು. ಪ್ರತಿದಿನ ಬೆಳಗ್ಗೆ 10ರಿಂದ 10-10:30 ಗಂಟೆ ಒಳಗಡೆ ನಮಗೆ ಆ ರಿಪೋರ್ಟ್ ಜನರೇಟ್ ಆಗುತ್ತದೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ PHC ಮೂಲಕ ಆ ಲಿಸ್ಟು ವಿತ್ ನೇಮ್ ಕೂಡ ಬಂದ್ಬಿಡುತ್ತೆ. ಕಾರ್ಯಪಡೆಯವರು ಈ ಲಿಸ್ಟನ್ನು ತಾವಿಟ್ಕೋಬೇಕು. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಪಾಸಿಟಿವ್ ಇದ್ದಾರೆ, ಅವ್ರ ಮನೆಯಲ್ಲಿದೆ, ಆಮೇಲೆ ಎಷ್ಟು ಜನ ಇದ್ದಾರೆ. ಈಗ ನಮ್ಮ ಏನು ಕೋವಿಡ್ ಪ್ರೋಟೋಕಾಲ್ ಪ್ರಕಾರ ಪ್ರತಿ ಪಾಸಿಟಿವ್ ಕೇಸ್ಗೆ ಮಿನಿಮಮ್ 15 ಜನ ಪ್ರೈಮರಿ ಕಾಂಟ್ಯಾಕ್ಟನ್ನು ಮಾಡಬೇಕು ಅಂತ ನಮಗೆಲ್ಲ ಗೊತ್ತಿದೆ. ನಾವೇನು ಮಾಡ್ತಾ ಇದ್ದೀವಿ, ಈ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಒಂದು ಟೀಮನ್ನು ಸೆಂಟ್ರಲೈಸೇಷನ್ ಮಾಡಿದ್ದೀವಿ. BEOಗಳ ಮೂಲಕ ಅವ್ರ ಟೀಚರ್ಸ್ಗಳನ್ನು ಹಾಕಿ ಯಾರು ಪಾಸಿಟಿವ್ ಬಂದಿದ್ದಾರೆ ಅವ್ರ ಮೊಬೈಲ್ ನಂಬರ್ಗೆ ಮಾತಾಡಿ ಅವ್ರ ಮೇಲೆ ಯಾರಿದ್ದಾರೆ ಅನ್ನೋ ಮಾಹಿತಿಯನ್ನು ತಗೊಂಡು ಆ ಮಾಹಿತಿಯನ್ನು ಅವರು ರೆಡಿ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಯಾರು ಪಾಸಿಟಿವ್ ಆಗ್ತಾರೆ ಅವರು ಕೆಲವು ಟೈಮ್ ಪಾಸಿಟಿವ್ ಒಂದು ಕೂಡಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ಮತ್ತೆ ಕೆಲವರು ನಂಬರ್ನ ರಾಂಗ್ ನಂಬರ್ ಕೊಟ್ಟಿರ್ತಾರೆ. ಮತ್ತು ಇನ್ನು ಕೆಲವರು ಭಯ ಏನು, ನಾನು ಪಾಸಿಟಿವ್ ಆಗಿದ್ದೀನಿ, ನನಗೇನೋ ಸಮಸ್ಯೆ ಆಗ್ತದೆ ಅಂತೇಳಿ ಮನೆಯವ್ರ ಹೆಸರನ್ನ ಹೇಳೋದಿಲ್ಲ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ನಾವು ಇಬ್ಬರೇ ಇದ್ದೀವಿ. ವಾಸ್ತವವಾಗಿ 10 ಜನ ಇರ್ತಾರೆ, 7 ಜನ ಇರ್ತಾರೆ, ಏಜ್ಡವ್ರು ಇರ್ತಾರೆ, ಹೆಲ್ತ್ ಪ್ರಾಬ್ಲಮ್ ಇರೋರು ಇರ್ತಾರೆ. ಇದ್ರೇನು ಅಂತ ಹೇಳಿದ್ರೆ ಬೇರೆ ಕೆಲಸಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಇಲಾಖೆ ಕೆಲಸ ಹೇಗಾಗ್ತದೆ, ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಏನೋ ಒಂದು ಆಗೋಗ್ತದೆ. ಆದರೆ ಇದು ಜೀವನ ಮಾಡುವಂಥ ಪ್ರಶ್ನೆ. ಇಲ್ಲಿ ನಾವೆಲ್ಲ ಯಾಕೆ ಇಷ್ಟು ಒತ್ತಡವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದುವರೆಗೂ ಕೂಡ ಗ್ರಾಮೀಣ ಮಟ್ಟಕ್ಕೆ ಕೋವಿಡ್ ಬಂದಿರಲಿಲ್ಲ. ಕಳೆದ ಸಲ ನಿಮಗೆಲ್ಲ ಗೊತ್ತಿದೆ, ನಾವು ಮಾರ್ಚ್ 8ನೇ ತಾರೀಕಿಂದ ಹಿಡಿದು ಆಗಸ್ಟ್ ಎಂಡ್ವರೆಗೂ ಯಾವ ಥರ ನಾವು ಕಷ್ಟಪಟ್ಟಿದ್ದೀವಿ, ಯಾವ ಥರ ನಾವು ಮನೇಲಿದ್ದೀವಿ, ಯಾವ ಒಂದು ಭಯದಲ್ಲಿದ್ದೀವಿ ನೀವೆಲ್ಲ ನೋಡಿದ್ದೀವಿ. ಆದರೆ ಈಗ ಅದರ 4ರಷ್ಟು ಸಮಸ್ಯೆ ಬಂದಾಗ ಹೇಗೆ ನಾವು ಹಗುರವಾಗಿದ್ದೀವಿ ಅನ್ನೋದು ಕೂಡ ದೊಡ್ಡ ದುರಂತ. ಈಗ ನೋಡಿ, ಪಾವೂರು, ಅಂಬ್ಲಮಗೂರು, ಹರೇಕಳ ಈ ಭಾಗದಲ್ಲಿ ಕಳೆದ ಸಲ ಒಂದು ಪಾಸಿಟಿವ್ ಇರಲಿಲ್ಲ. ಪಾಸಿಟಿವ್ ಬಂದದ್ದು ಯಾವಾಗ? ಆಗಸ್ಟ್ ಸೆಪ್ಟೆಂಬರಲ್ಲಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಪಾವೂರು, ಹರೇಕಳ, ಅಂಬ್ಲಮಗೂರು, ಮಂಜನಾಡಿ ಈ ಭಾಗದಲ್ಲಿ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತವೆ. ಕೋಟೆಕಾರು ಪಟ್ಟಣ ಪಂಚಾಯತಿ ಇದೆ, 3 ಮೆಡಿಕಲ್ ಹಾಸ್ಪಿಟಲ್ ಇರೋದ್ರಿಂದ ಕೋಟೆಕಾರಲ್ಲಿ ಸಹಜವಾಗಿ ಜಾಸ್ತಿ ಇದೆ, ಜನ ಹೊರಗಿಂದ ಬರ್ತಾರೆ. ಉಳ್ಳಾಳದಲ್ಲಿ ಜಾಸ್ತಿ ಆಗಿ ಕಾರಣ ಇಲ್ಲ, ಯಾಕೆ ಜನ ಹೊರಗಿಂದ ಬಂದಲ್ಲಿರೋರು ಬಹಳ ಕಡಿಮೆ. ಸೊ ಹಾಗಾಗಿ ನಮ್ಮ ಉಳ್ಳಾಳ ತಾಲೂಕಿನ ಈ ಭಾಗ ಅತ್ಯಂತ ಸೂಕ್ಷ್ಮವಾದ ಭಾಗ ಕೋವಿಡ್ಗೆ ಸಂಬಂಧಪಟ್ಟಾಗ. ವಲಸೆ ಕಾರ್ಮಿಕರು ಈಗ ತುಂಬಾ ಕಡಿಮೆ ಆಗಿದ್ದಾರೆ. ಕಳೆದ ಸಲ ನಮ್ಮ ಈ ಭಾಗದಲ್ಲಿ ಸುಮಾರು 18,000 ಜನ ವಲಸೆ ಕಾರ್ಮಿಕರನ್ನು ನಾವು ಕಳಿಸ್ಕೊಟ್ಟಿದ್ದೀವಿ. ಈ ಸಲ ವಲಸೆ ಕಾರ್ಮಿಕರು ಈ ಭಾಗದಿಂದ ಹೋಗೋದು ಕೇವಲ 1,000 ಮಾತ್ರ. ಅದು ಯಾರು ಕೂಡ ಹೋಗಲಿಲ್ಲ ಅಥವಾ ಮತ್ತೆ ವಾಪಸ್ ಬಂದಿಲ್ಲ. ಏನಾಗಿದೆ, ಊರಲ್ಲಿ ಇರೋರಿಗೆ ಈ ಕೋವಿಡ್ ಬರ್ತಾ ಇದೆ. ಮತ್ತೇನು ಹೇಳ್ತಾ ಇತ್ತು, ಬೇರೆ ಲೇಬರ್ಸ್ ಬಂದಿದೆ, ಹೊರಗಿಂದ ಬಂದವರು ಬಂದಿದೆ, ನಮಗೆ ಬಂದಿಲ್ಲ ಅನ್ನೋ ಒಂದು ಭಾವನೆ ಇತ್ತು. ಸತ್ಯವನ್ನು ನಾವು ಒಪ್ಕೋಬೇಕು. ಸೊ ನಮ್ಮ ಕಾರ್ಯಪಡೆಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಕಾರ್ಯಪಡೆಯಲ್ಲಿ ನಮ್ಮ ಅಧ್ಯಕ್ಷರು ಇರ್ತಾರೆ, ಸದಸ್ಯರು ಇರ್ತಾರೆ, ನಮ್ಮ PDO ಇರ್ತಾರೆ, ಎಲ್ಲರೂ ಕೂಡ ನಾವು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸದ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನು ನಾವು ಐಡೆಂಟಿಫಿಕೇಶನ್ ಮಾಡಲೇಬೇಕು. ಈಗ ನನ್ನ MLA ಸರ್ ಹೇಳಿದಾಗೆ ಟೀಚರ್ಸ್ಗಳು ಮಾಡ್ತಾ ಇದ್ದಾರೆ, ಡಾಟಾ ಎಂಟ್ರಿ ಮಾಡ್ತಾರೆ, ಕಂಪ್ಯೂಟರ್ಗೆ ಹೋಗ್ತಿದ್ದಾರೆ, ಫಾಲೋ ಅಪ್ ಆಗ್ತದೆ, ಅದು ವಿಷಯ ಬೇರೆ. ಆದರೆ ವಾಸ್ತವವಾಗಿ ಆ ಗ್ರಾಮದಲ್ಲಿ ಈಗ ಅಂಬ್ಲಮಗೂರಲ್ಲಿ 20 ಜನ ಪಾಸಿಟಿವ್ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಮಿನಿಮಮ್ 200 ಜನ ಪಾಸಿಟಿವ್ನವರು ಪ್ರೈಮರಿ ಕಾಂಟ್ಯಾಕ್ಟ್ ನಮಗೆ ಬೇಕು. ಪ್ರೈಮರಿ ಕಾಂಟ್ಯಾಕ್ಟ್ ಯಾಕೆ ಬೇಕು ಅಂತ ಹೇಳಿದ್ರೆ ಹೇಗಿದೆ ಅವರ ಆರೋಗ್ಯ ಪರಿಸ್ಥಿತಿ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಹೋಗ್ತಾರೆ. ಸೊ ನಾನು ಕಾರ್ಯಪಡೆ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಈ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನು ಮತ್ತು ಪಾಸಿಟಿವ್ ಕೇಸ್ಗಳ ಬಗ್ಗೆ ಪ್ರತಿ ಕಾರ್ಯಪಡೆಯವರು ಕೂಡ ದಯವಿಟ್ಟು ಮಾಹಿತಿಯನ್ನು ಇಟ್ಕೊಳ್ಳಿ. ಈ ಮಾಹಿತಿಯನ್ನು ತಾಲೂಕು ಪಂಚಾಯತಿ EO ಮೂಲಕ ಮತ್ತು ತಹಶೀಲ್ದಾರ್ ಮೂಲಕ ನಾವೆಲ್ಲರೂ ಕೂಡ ಪ್ರತಿದಿನ ನಿಮ್ಮ ಒಂದು ಏನು ಇಮೇಲ್ ಇದೆ, ಇಮೇಲ್ಗೆ ನಾವು ಕಳಿಸ್ತಾ ಇದ್ದೀವಿ. ನೋಡಿ, ನಿನ್ನೆ ದಿನ ಅಂಬ್ಲಮಗೂರಿನಲ್ಲಿ ಒಟ್ಟು ಆಕ್ಟಿವ್ ಕೇಸಸ್ಗಳು 87 ಕೇಸ್ ಇರ್ತವೆ ನಿನ್ನೆ ದಿನಕ್ಕೆ. ಅದರ 78 ಜನ ಮನೇಲಿದ್ದಾರೆ, 9 ಜನ 4 ಜನ ಹಾಸ್ಪಿಟ್ಲ್ ಇದ್ದಾರೆ, ಸರ್ಕಾರಿ ಹಾಸ್ಪಿಟ್ಲ್ ಇದ್ದಾರೆ, 5 ಜನ ಪ್ರೈವೇಟ್ ಹಾಸ್ಪಿಟ್ಲ್ ಇದ್ದಾರೆ. ಗೋಳಿಯಾರಲ್ಲಿ 32 ಪಾಸಿಟಿವ್ ಕೇಸ್ ಇದೆ, ಕೋಟೆಕಾರಲ್ಲಿ 322 ಪಾಸಿಟಿವ್ ಕೇಸ್ ಇದೆ, ನಾಟೆಕಲ್ಲಲ್ಲಿ 106 ಪಾಸಿಟಿವ್ ಕೇಸ್ ಇದೆ, ಉಳ್ಳಾಳದಲ್ಲಿ 171 ಪಾಸಿಟಿವ್ ಕೇಸ್ ಇದೆ. ಅದು ಇದು ನಾನು ಕೊಡ್ತಾ ಇರೋ ಫಿಗರ್ ನಿಮಗೆ PHC ವೈಸ್ ಬಂದಿರ್ತ ಫಿಗರ್. ಸೊ ಒಟ್ಟು 718 ಜನ ನಮ್ಮಲ್ಲಿ ಈಗ ಇವಾಗ ಕೂಡ ಪಾಸಿಟಿವ್ ಇದ್ದಾರೆ. 719 ಜನಕ್ಕೆ ಮಿನಿಮಮ್ ಎಸ್ ಸರ್
ಮಿನಿಮಮ್ 79 ಜನಕ್ಕೆ 10 ಜನ ಅಂತ ಹಿಡಿದ್ರು ಕೂಡ ನಾವು 7,000 ಜನ ನಮಗೆ ಪಾಸಿಟಿವ್ ಲಿಸ್ಟ್ ನಮ್ಮ ಹತ್ರ ಬೇಕು. ನಾವು 7,000 ಜನದ ಹಿಂದೆ ನಾವು ಅಂದರೆ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಹೋದರೆ ನಾವು ಖಂಡಿತವಾಗಿ ಈ ಚೈನನ್ನು ಕಟ್ ಮಾಡಿದ್ದಾರೆ. ನಿಮಗೆ ಮಾಹಿತಿ ಇರಲಿ, ನಿನ್ನೆ ರಾತ್ರಿ ಸಡನ್ ಆಗಿ ಒಬ್ಬರು ತೇಜಸ್ವಿನಿ ಹಾಸ್ಪಿಟ್ಲಿಗೆ ಬರ್ತಾರೆ. ಅವ್ರಿಗೆ ಏನು ಉಸಿರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಕೂಡಲೇ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ತೇಜಸ್ವಿ ಹಾಸ್ಪಿಟ್ಲಿಗೆ ರಾತ್ರಿ ಬರ್ತಾರೆ. ಅವ್ರ ಸಿಂಟಮ್ ಇಲ್ಲ, ಆರೋಗ್ಯವಾಗಿದ್ದಾರೆ. ಸಡನ್ ಆಗಿ ಅವ್ರಿಗೆ ಆಗಿದೆ, ನೋಡುವಾಗ ಪಾಸಿಟಿವ್. ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳುವಾಗಲೇ ಡೆತ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಆ ಮನೇಲಿ ಪಾಸಿಟಿವ್ ಇದ್ದಾರೆ, ಪ್ರೈಮರಿ ಕಾಂಟ್ಯಾಕ್ಟ್ ಅವ್ರ ಹೆಸರು ಬಂದಿಲ್ಲ. ನಾವು ಆಕ್ಷನ್ ತಗೋಬಹುದು, ಕಡಿಮೆ ಟ್ಯಾಕ್ಟಲ್ಲಿ ಕೇಸ್ ಮಾಡ್ತೀವಿ, ಕೇಸ್ ಬುಕ್ ಮಾಡ್ತೀವಿ, ನಿಮಗೆ ಕ್ರಮ ತಗೋತೀವಿ. ಕೆಲವು ಜನಗಳಿಗೆ ನಾವು ಎದುರಿಸಬೇಕಾಗ್ತದೆ, ಕೇಸನ್ನು ಮಾಡಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಕಾರ್ಯಪಡೆಯವರು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಾಸಿಟಿವ್ ಯಾರಿದ್ದಾರೆ ಅವ್ರ ಅಡ್ರೆಸ್ ತಗೊಳ್ಳಿ. ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿರ್ತಾರೆ, ಅವರ ಮನೆಯಲ್ಲಿ ಪರಿಸ್ಥಿತಿ ಹೇಗೆ? ಈಗ 3 ಜನ 4 ಜನ ಪಾಸಿಟಿವ್ ಬಂದರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅವರು ಆದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಪ್ರಕರಣಗಳಲ್ಲಿ ನಾವೇನು ಮಾಡಬೇಕು, ಅವರನ್ನ ಈ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ, ನಾವು ಕೋವಿಡ್ ಕೇರ್ ಸೆಂಟರ್ ಏನು ವ್ಯವಸ್ಥೆ ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಅತ್ಯಂತ ಹೆಚ್ಚು ಪ್ರೋಟೋಕಾಲಲ್ಲಿ ಮಾಡಿದ್ದೀವಿ. ಎಲ್ಲಿ ಉಳ್ಳಾರದಲ್ಲಿ ಡಾಕ್ಟರ್ಗಳ ಟೀಮ್ ಮಾಡಿದ್ವಿ, ಫುಡ್ ಕೊಡ್ತಾ ಇದ್ವಿ, ಬಯೋಲಾಜಿಕಲ್ ವೇಸ್ಟನ್ನು ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡ್ತಾ ಇದ್ವಿ. ಎಲ್ಲ PDOಗಳು ಸರ್ ಭಾಳ ಉತ್ತಮವಾಗಿ ನಮ್ಮ ಈ ಭಾಗದ ಕೆಲಸ ಮಾಡಿದ್ವಿ. ಯಾಕೆಂದರೆ ಮಂಗಳ ಗಂಗೋತ್ರಿ ಇದ್ದು ಉಳ್ಳಾಳದವರಲ್ಲ, ಬೇರೆ ಬೇರೆ ಕಡೆಯಿಂದ ಬಂದವರು ಮಿನಿಮಮ್ 400-500 ಜನ 2 ತಿಂಗಳು ಇಲ್ಲಿ ಕೋವಿಡ್ ಅನ್ನು ವಾಸಿ ಮಾಡ್ಕೊಂಡು ಹೋಗಿದ್ವಿ. ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಬಂದಾಗ, ನಮ್ಮ ವಲಯಕ್ಕೆ ಬಂದಾಗ ನಾವು ಆದ್ಯತೆಯನ್ನು ಕೊಡಬೇಕು. ಇದನ್ನು ದಯವಿಟ್ಟು ಒಂದು ಪರ್ಸನಲ್ ಅದು ತಗೋಬೇಕಿದ್ರು. ನಮ್ಮ ಹತ್ರ ಯಾವ ಪಟ್ಟಿ ಇರಬೇಕು, ನನ್ನ ಗ್ರಾಮದಲ್ಲಿ ಪಾಸಿಟಿವ್ ಇಷ್ಟು ಜನ ಇದ್ದಾರೆ, ಅವ್ರ ಮನೇಲಿ ಇಷ್ಟು ಜನ ಇದ್ದಾರೆ, ಅವ್ರ ಸ್ಥಿತಿ ಈ ಥರ ಇದೆ ಅಂತ ಆದರೆ ನಾವು ಅಷ್ಟಕ್ಕೆ ಗಮನ ಕೊಟ್ಟರೆ ಸಾಕು. ಇದಕ್ಕೆಲ್ಲ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಎಲ್ಲ ಇಲಾಖೆಗಳು ಕೂಡ ನಾವಿದ್ದೇವೆ. ಎಲ್ಲ ಒಬ್ಬೊಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸರ್ ಹೇಳಿದಂಗೆ ಈ ಬೆಡ್ ಮ್ಯಾನೇಜ್ಮೆಂಟು, ICU ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಾಗಿ ಇಡೀ ಸ್ಟೇಟಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಅತ್ಯುತ್ತಮವಾಗಿ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆ 8 ಗಂಟೆಗೆ ರಾತ್ರಿ 4 ಗಂಟೆಗೆ ಎಷ್ಟು ಬೆಡ್ ಇದೆ, ಎಷ್ಟು ವೆಂಟಿಲೇಟರ್ ಇದೆ, ಎಷ್ಟು ICU ಇದೆ ಅನ್ನೋ ಮಾಹಿತಿ ನಮ್ಮ ಫಿಂಗರ್ ಟಿಪ್ಸಲ್ಲಿ. ಮತ್ತು ಇದು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಆಯುಷ್ಮಾನಲ್ಲಿ ಇರ್ಬೋದು, ಅವ್ರಿಗೆ ಹಣಕಾಸು ಕಷ್ಟ ಇರ್ಬೋದು, ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಿರೋ ಸಮಸ್ಯೆ ಅಂತ ಹೇಳಿದ್ರೆ ಪಾಸಿಟಿವ್ ಕೇಸ್ನವರು ಮನೇಲಿ ಇರ್ಲಿಕ್ಕೆ ಆಗಲ್ಲ ಅಂದರೆ ಸರ್ ಹೇಳಿದಾಗೆ ಕೋವಿಡ್ ಕೇರ್ ಸೆಂಟರ್ ಅವ್ರನ್ನ ನೋಡ್ಕೊಳ್ಳೋ ವ್ಯವಸ್ಥೆಯನ್ನು ನಾವು ತಕ್ಷಣದಿಂದ ಮಾಡ್ತೀವಿ. ಸೊ ಕೋವಿಡ್ ಸೆಂಟರ್ಗೆ ನಾವು ಪ್ರಕೃತಿ ವಿಕೋಪ ನಿಧಿಯಿಂದ ಕೂಡ ನಾವು ಅಮೌಂಟ್ ಕೊಡ್ತೀವಿ. ಅವ್ರಿಗೆ ಏನು ಅವಶ್ಯಕತೆ ಬೇಕು ಅದನ್ನು ನಾವು ಮಾಡ್ತೀವಿ. ಎಷ್ಟು ಕೋವಿಡ್ ಸೆಂಟರ್ನ ನಾವು ಮಾಡ್ತೀವಿ ಅಂತ ಪಂಚಾಯತಿ PDOಗಳಿಗೆಲ್ಲ ನಾವು ತಿಳಿಸಿದ್ದೀವಿ. ಅಲ್ಲಿ ಏನು ವ್ಯವಸ್ಥೆ ಬೇಕು ಅಂತ ನಾವು ಮಾಡ್ತೀವಿ. ಸೊ ದಯವಿಟ್ಟು ಇನ್ನು ಸ್ವಲ್ಪ ಈಗ ಏನು ಈ ಮೇ ತಿಂಗಳಿದೆ, ಇದು ಅತ್ಯಂತ ಕ್ರಿಷಿಯಲ್ ಸಮಯ. ಈಗ ತಮ್ಗೆ ಗೊತ್ತಿದೆ, ಕಳೆದ 5 ದಿನದಿಂದ ನಾವು 4 ಅಂಕಿಯನ್ನು ಮೀರ್ತಾ ಇದ್ದೀವಿ. ಸೊ ಎಲ್ಲರೂ ನಾವು ಫಸ್ಟ್ ಇದ್ವಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಫಸ್ಟ್ ಬರಬಾರ್ದು, ಲಾಸ್ಟ್ ಇರ್ತದೆ. ಆದರೆ ನಮ್ಮದು ಕಳೆದ 5-6 ದಿನದಿಂದ 1,000 ಕೆಲಸ ಹೋಗ್ತಾ ಇದೆ. ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ನಾವೊಂದು ತಂಡದ ರೀತಿಯಲ್ಲಿ ನಾವು ಕೆಲಸ ಮಾಡೋಣ. 24/7 ನಾವೆಲ್ಲ ಅವೈಲೇಬಲ್ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ. ಒಂದು ಕಮ್ಯುನಿಕೇಷನ್ ಕರೆಕ್ಟ್ ಆಗಿದ್ದರೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳಿ ನಾವು ಇವತ್ತು ಈ ಸಭೆಯನ್ನು ಕುರಿತಾಗಿ ಮಾನ್ಯ ಶಾಸಕರು ನಾವೆಲ್ಲರೂ ಕೂಡ ಸಭೆಗಳಿದ್ದೀವಿ, ನಿತ್ಯ ಮಾಡ್ತಾನೆ ಇದ್ದೀವಿ. ತಮಗೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೀವಿ. ಕಾರ್ಯಪಡೆಯವರು ಕೂಡ ಮನೆ ಹಳೆಗಳನ್ನು ಒಳ್ಳೆ ಮೀಟಿಂಗ್ ಮಾಡಿದ್ದಾರೆ, ಒಳ್ಳೆಯದು ಮಾಡಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಂಟೈನ್ಮೆಂಟ್ ಝೋನ್ ಬಗ್ಗೆಯೂ ಕೂಡ, ಕಂಟೈನ್ಮೆಂಟ್ ಝೋನ್ ಅಂದರೆ ಏನು, ಮತ್ತು ತಹಶೀಲ್ದಾರ್ DC ಅವರು ಆರ್ಡರ್ ಮಾಡ್ತಾ ಇದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಕೇಸ್ 3 ಕೇಸ್ ಒಂದು ಮನೇಲಿ ಬಂದರೆ ಝೋನ್ ಅಂತ ಮಾಡಿ ಡಿಕ್ಲೇರ್ ಮಾಡಿ. ಝೋನ್ ಮಾಡೋ ಉದ್ದೇಶ ಏನು, ಅವರು ಮೂವ್ಮೆಂಟ್ ಮಾಡಬಾರ್ದು, ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಝೋನ್ ಅಂತ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋಣ. ಮತ್ತು ಇದು ನಿರಂತರವಾಗಿ ಈ ಸಂಪರ್ಕಗಳು ಇರಲಿ ಅಂತೇಳಿ ಈ ಮಾಹಿತಿಯನ್ನು ತಾವೆಲ್ಲ ಶೇರ್ ಮಾಡಿ, ಮತ್ತು ಏನೇ ಸಮಸ್ಯೆಗಳಿಗೂ ಕೂಡ ಫ್ರೀ ಟು ಟಾಕ್. ಥ್ಯಾಂಕ್ ಯು. ಎಲ್ಲ ಪಬ್ಲಿಕ್ ಅಫಿಷಿಯಲ್ಸ್ಗೆ, ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ಗೆ ನಮಸ್ಕಾರ. ಸೊ ಇದು ಕೋವಿಡ್ ಒಂದು ತುಂಬ ದೊಡ್ಡ ಸಮಸ್ಯೆ, ಕಾಂಪ್ಲೆಕ್ಸ್ ಇಶ್ಯೂ. ಬಟ್ ಆದರೆ ಅದಕ್ಕೆ ಸೊಲ್ಯೂಷನ್ ತುಂಬ ಸಿಂಪಲ್ ಇದೆ. ಇದು ಅನಾವಶ್ಯಕವಾಗಿ ಓಡಾಡಬಾರದು, ಗುಂಪು ಸೇರಬಾರದು, ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಫಾಲೋ ಮಾಡಬೇಕು. ಎಲ್ಲ ಸಿಂಪಲ್ ಇನ್ಸ್ಟ್ರಕ್ಷನ್ಸ್. ಇವೆಲ್ಲ ಫಾಲೋ ಮಾಡಿದ್ರೆ ಅದು ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಅದನ್ನು ಕಮ್ಮಿ ಮಾಡಬಹುದು. ಸೊ ಅದಕ್ಕೆ ಗೌರ್ಮೆಂಟ್ ಮತ್ತು DC ಸಾಹೇಬರು ಎಷ್ಟಾದರೂ ಅವರು ಆದೇಶ ಮಾಡಬಹುದು. ಬಟ್ ಅದನ್ನು ನೀವು ಸಿಂಪ್ಲಿಫೈ ಮಾಡಿ ಜನರಿಗೆ ಎಲ್ಲರಿಗೆ ಕಮ್ಯುನಿಕೇಟ್ ಮಾಡುವುದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ನಿಮ್ಮ ದಟ್ ಈಸ್ ಯುವರ್ ಕೆಪಾಸಿಟಿ. ಅಂದರೆ
ನೀವು ಅದರಲ್ಲಿ ಯು ಕ್ಯಾನ್ ಡೂ ಇಟ್ ಫಾರ್ ಬೆಟರ್ ದ್ಯಾನ್ ದ ಅಡ್ಮಿನಿಸ್ಟ್ರೇಷನ್. ಸೊ ನಿಮ್ಮ ವಿಲೇಜಸಲ್ಲಿ ಸ್ಪಷ್ಟವಾಗಿ ಅವರಿಗೆ ಕಮ್ಯುನಿಕೇಟ್ ಮಾಡಿ, ಇದೊಂದು ಸಿಂಪಲ್ ಸೊಲ್ಯೂಷನ್ ಇದೆ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ಎಲ್ಲರಿಗೆ ಸಮಸ್ಯೆ ಅಂತ ನೀವು ಯು ಶುಡ್ ಕಮ್ಯುನಿಕೇಟ್. And from our side, we are strictly implementing ನಮ್ಮ ಇಲಾಖೆಯಿಂದ ಯಾವುದೇ ಅನ್ನೆಸೆಸರಿ ಮೂವ್ಮೆಂಟ್ ಇರಬಾರ್ದು ಅಂತ ನಾವು ಎಲ್ಲ ವೆಹಿಕಲ್ಸ್ ಸೀಸ್ ಮಾಡ್ತಾ ಇದ್ದೇವೆ. ಮತ್ತು DMA ಎಪಿಡೆಮಿಕ್ ಆಕ್ಟ್ ಕೇಸಸ್ ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ಸಮಸ್ಯೆ ಏನಂದರೆ ನಮ್ಮವರು ಕೂಡ ತುಂಬ ಪಾಸಿಟಿವ್ ಬರ್ತಾ ಇದೆ ನಮ್ಮಲ್ಲಿ ಕೂಡ ಸಿಬ್ಬಂದಿ. ಸೊ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಸಿಚುವೇಶನ್ ಕೂಡ. ಆ್ಯಂಡ್ ನೀವು ಎಲ್ಲ ಜನರಿಗೆ ತಿಳಿಸಬೇಕು, ನಮ್ಮ ಜೊತೆ ಸಹಕಾರ ಮಾಡಬೇಕಂತ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈ ಮೆಸೇಜನ್ನು ನೀವು ಎಲ್ಲರಿಗೂ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡಿದ್ರೆ ವಿ ಕ್ಯಾನ್ ವರ್ಕ್ ಆನ್ ದಿಸ್ ಸಿಚುವೇಶನ್. ಥ್ಯಾಂಕ್ ಯು. ACP ಅಮಿತ್ ಶಾ ಹೇಳಿದ್ದಾರೆ, ನಿನ್ನೆ SP ಕಮಿಷನರ್ ಅವರದ್ದು ಬಹಳ ಸ್ಟ್ರಿಕ್ಟ್ ಆಗಿ ಕೊಟ್ಟಿದ್ದಾರೆ. ಯಾರಾದರೂ ಸಮಯ ಮೀರಿ ವೆಹಿಕಲ್ ಏನಾದರೂ ಆ ಕಡೆ ಈ ಕಡೆ ಹೋಗೋದಿದ್ದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಸ್ ಹಾಕ್ತಾರೆ. ಬಹಳಷ್ಟು ಎಲ್ಲರಿಗೂ ಹೇಳ್ಬೇಕು, ಡಿಸಾಸ್ಟರ್ ಮ್ಯಾನೇಜ್ ಆಕ್ಟ್ ಕೇಸ್ ಆದ್ರೆ ನಿಮ್ಮ ಗಾಡಿ ಅಷ್ಟು ಸುಲಭದಲ್ಲಿ ಮತ್ತೆ ಬಿಡುಗಡೆಗೆ ಸಿಕ್ಕುವುದಿಲ್ಲ. ಸೊ ಎಲ್ಲ ಯುವಕರಿಗೆ ಎಲ್ಲರಿಗೂ ಬಹಳ ಸ್ಪಷ್ಟತೆ ಕೊಡಬೇಕು. ಇದು ಬಹುಶಃ ಇಡೀ ನಮ್ಮ ರಾಜ್ಯಕ್ಕೆ ಆದೇಶ ಆದ ಕಾರಣ ಒಂದು ಸ್ಟೇಷನ್ ಮತ್ತೆ ಕೋಣಜಿ ಸ್ಟೇಷನ್ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಳ್ಳಾಲದವ್ರು ಏನು ಕೂಡ ಮಾಡಿ, ಯಾಕೆ ಒಬ್ಬನು ಬಿಟ್ಟರೆ ಎಲ್ಲ ಸುದ್ದಿ ಆಗ್ತದೆ ಬಿಟ್ಟರೆ ಮತ್ತೆ ಒಬ್ಬೊಂದೊಂದು ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಸೊ ಅವ್ರಿಗೆ ಯಾವ್ದು ಕೂಡ ಹೆಲ್ಪ್ಲೆಸ್ ನಾವೆಷ್ಟು ಹೇಳಿದ್ರು ಕೂಡ. ಸೊ ಅದಕ್ಕೆ ನಮಗೆ ಮತ್ತೆ ಎಲ್ಲ ಶಾಸಕರಿಗೆ DC, SP, ಕಮಿಷನರ್ ನಮ್ಗೆ ಹೇಳಿದ್ದಾರೆ, ದಯವಿಟ್ಟು ನೀವು ಇದನ್ನು ಇಂಟರ್ಫಿಯರ್ ಮಾಡಲಿಕ್ಕೆ ಯಾರು ಕೂಡ ಬರಬಾರ್ದು. ಇಲ್ಲಿ ಬಂದು ನಮಗೆ ಕಾನೂನು ಹೇಳೋದು ನೀವು ಹೇಗೆ ಮಾಡಿ ಹೀಗೆ ಮಾಡಿ ಅಂತೇಳಿ, ಮತ್ತೆ ನಾವು ಹಿಡಿದಾಗ ಬಿಡಿ ಅಂತ ಫೋನ್ ಮಾಡಿಸೋದು ಕೂಡ ನೀವೇ. ಸೊ ಇನ್ನು ನಮಗೆ ಸ್ವಲ್ಪ ಬಿಟ್ಟು ಬಿಡಿ 5ರಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಸೊ ಎಲ್ಲ ಯುವಕರಿಗೆ ಅನಗತ್ಯವಾಗಿ ಅಗತ್ಯ ಕೂಡ ಅವರ ವ್ಯಾಪ್ತಿ ಅಲ್ಲದೆ ಬೇರೆ. ಸೊ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಹೇಳಿದ್ರೆ ನಿನ್ನೆ ಎಷ್ಟು ಗಾಡಿ ಆಗಿದೆ ಇಲ್ಲಿ, ಇನ್ನಾದ್ರು ಹೋಗ್ಬೇಕು ಅನ್ನೋದು ಆಕ್ಟ್ ಅಲ್ಲಿ ಹೋಗಿ ಎಲ್ಲ ಬಂದ ಕಷ್ಟ ಅವನಿಗೆ ಗೊತ್ತು. ಆದ ಕಾರಣ ದಯವಿಟ್ಟು ಯಾರು ಕೂಡ ವೆಹಿಕಲ್ ಹೋಗುವಂತ ವಿಚಾರ ಇಲ್ಲ. ಎರಡನೇದು ಹೇಳಿದ್ದಾರೆ, ಮಾರ್ಕೆಟ್ಗಳಲ್ಲಿ ಇಲ್ಲಿ ಆ ಗ್ರಾಮದಲ್ಲಿ ಅಲ್ಲಿ ಅಂಗಡಿಗೆ ಹೋಗ್ಬೇಕು. ಇಲ್ಲಿ ದೇಲಗಟ್ಟೆಯಲ್ಲಿ ಸಿಕ್ಕುವುದು ನಿಮ್ಗೆ ಹರೆಕಲ್ ಏನಿದೆ ಎಲ್ಲ ಅಲ್ಲಿ ಸಿಗ್ತದೆ. ದೇಲಗಟ್ಟೆಯಲ್ಲಿ ಬೇಕಾದದ್ದು ಪಾವನಲ್ಲಿ ಕೂಡ ಸಿಗ್ತದೆ. ಅದನ್ನು ಆ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ನಡ್ಕೊಂಡು ಹೋಗ್ಬೇಕು ಹೊರತು ಅಂಗಡಿಗೆ. ಅದು ಬಿಟ್ಟು ಬೆಳಿಗ್ಗೆ ನಮ್ಗೆ 10 ಗಂಟೆಗೆ ಟೈಮ್ ಇದೆ ಅಂತ ಹೇಳಿ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬಂದೆಲ್ಲ ಇಲ್ಲಿ ರಶ್ ಆದರೆ ಯಾವುದು ಕೂಡ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ತೀರ್ಮಾನ ಕೂಡ ಅವರು ಕೊಟ್ಟೆ. ಅದಕ್ಕಾಗಿ ಆ ಕಡೆ ನಾವು ಈ ಕಡೆ ಬಂದರೂ ಕೂಡ ಅದನ್ನು ನಾವು ಇಲಾಖೆಯವರು ಕೇಳ್ತೇವೆ, ಮತ್ತು ಅವರ ಮೇಲೆ ನಾವು ಗಾಡಿ ಸೀಸ್ ಮಾಡಿ ಹೇಳಿದ್ದಾರೆ. ಹಾಸ್ಪಿಟಲ್ ಕೂಡ ಹಾಗೆ ನಿಮಗೆ ಬಹಳ ಲಿಮಿಟ್ ಅಂತ ಕೇಸಸ್ ಇದ್ದರೆ ಪರ್ಮಿಷನ್ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗುವಂಥ ವಿಚಾರ ಆಗೊಂಡು. ಸೊ ಇದನ್ನು ನಾನು ಯಾಕೆ ಅಂತ ಹೇಳಿದರೆ, ನಾನು ಕೆಲವು ಗೊತ್ತಿಲ್ಲದ್ದು ಸುಮ್ಮನೊಂದು ಹೋಗಿ ಬರುವ ಹೇಗಿದೆ ನೋಡಿ ಬರುವಂಥ ಹೋಟೆಲ್ ಹೋಗಿದ್ದೆ ಸಂಜೆ ಹೊತ್ತು ಬೇಟೆಗೆ ಮಾಡಿ ಬರುವಂತೆ ಸಿಕ್ಕಿಬಿದ್ದಾಗ ಮತ್ತೆ ನಿಮಗೆಲ್ಲ ಫೋನು ಇವರಿಗೆ ಬಿಡಿಸಲಿಕ್ಕೆ ಸಾಧ್ಯ. ಸೊ ನೀವು ಬಹಳ ಸ್ಪಷ್ಟತೆ ಬಹಳ ಕ್ಲಾರಿಟಿ ಇರಬೇಕು. ಎಲ್ಲರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೂಡ ಇವತ್ತು ಕೊಡುವಂಥ ವಿಚಾರಕ್ಕೆ ಆಗಬೇಕು. ಸೊ ಈಗ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ತಗೊಳ್ಳಿ. ಫಸ್ಟ್ ತಾಲೂಕು ಅಧ್ಯಕ್ಷ ಮುಖಾಂತರ ಸ್ಟಾರ್ಟ್ ಮಾಡಿ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ವ್ಯಾಪ್ತಿಗಳಲ್ಪಟ್ಟ ಎಲ್ಲ ಪಂಚಾಯತ್ ನಿರ್ದೇಶಕರು ಅಧಿಕಾರಿಗಳು ಬರೆದಿದ್ದಾರೆ. ಖಂಡಿತವಾಗಿ ಇದು ಒಳ್ಳೆಯ ಒಂದು ಬೆಳವಣಿಗೆ. ಇವತ್ತು ಡಾಕ್ಟರ್ ಹೇಳಿದ್ದಾರೆ 21 ದಿವಸ ಎಲ್ಲಿಗೆ ಹೋಗಬಾರ್ದು ಅಂತೇಳಿ. ನಮಗೆ ಸ್ಪಷ್ಟ ಗೊತ್ತಿದೆ ಶಾಸಕರ 21 ದಿವಸ ಎಲ್ಲಿ ಅಡ್ಡಾಡಬಾರ್ದು, ಮನೆಯಲ್ಲಿ ಇರಬೇಕು. ಆದರೂ ಕ್ಷೇತ್ರದ ಜನರ ಮೇಲೆ ಪ್ರೀತಿ ವಿಶ್ವಾಸ ಅಧಿಕಾರಿ ಮೇಲೆ ಎಲ್ಲರ ಎಲ್ಲವನ್ನು ಒಪ್ಪಿಕೊಂಡು ಇವತ್ತು ಈ ಒಂದು ಮೀಟಿಂಗ್ ಕರೆದಿದ್ದಾರೆ. ಇದರಲ್ಲಿ ನಮ್ಮ AC ಅವರು, ತಹಸೀಲ್ದಾರವರು, ACP ಅವರು ನಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದರು, ಶಾಸಕರು ಕೊಟ್ಟಿದ್ದರು. ದಯವಿಟ್ಟು ನಾವು ನಮ್ಮ ಗ್ರಾಮದಲ್ಲಿ ಆದಷ್ಟು ಜಾಗೃತೆಯಿಂದ ಜನರ ಪ್ರಾಣ ಕಾಪಾಡಲಿಕ್ಕೆ, ಜನರ
ಆರೋಗ್ಯ ಕಾಪಾಡಲಿಕ್ಕೆ ನಾವೆಲ್ಲರೂ ಪಣ ತೊಡಬೇಕು. ಜೊತೆಗೆ ಒಬ್ಬರು ವಿಡಿಯೋ ಮೇಲೆ ಹಾಕೋದು, ಇನ್ನೊಬ್ಬರ ಪೊಲೀಸ್ ಮೇಲೆ ಆಗಬಾರ್ದು. ಎಲ್ಲರೂ ನಾವು ಇದಕ್ಕೆ ಸಹಕಾರ ಕೊಟ್ಟು ನಮ್ಮ ಗ್ರಾಮದ ತಮ್ಮ ಗ್ರಾಮದ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ತಾವು ಕಾಪಾಡಬೇಕು. ಇನ್ನು ಯುವಕರು ಅಥವಾ ಗಾಡಿ ನಮಗೆ ಫೋನ್ ಮಾಡ್ತಾರೆ, ನಮ್ಮ ಪೊಲೀಸ್ನವರಿಗೆ ಫೋನ್ ಮಾಡಿ ಅಂತ, ಖಂಡಿತವಾಗಿ ಅವರಿಗೆ ಸಹ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಪಂಚಾಯತಿನ ಅಧ್ಯಕ್ಷರುಗಳು, ಸದಸ್ಯರುಗಳು, ಇಲಾಖೆಯ ಅಧಿಕಾರಿಗಳು ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ತಾವು ಅವರಿಗೆ ಸಹಕಾರ ಕೊಡಬೇಕು, ಇಲಾಖೆಗೆ ಸಹಕಾರ ಕೊಡಬೇಕು. ನಮ್ಮ ಹೆಲ್ತ್ ಆಫೀಸರ್ಗೆ, ನಿಮ್ಮ ಆರೋಗ್ಯ ಕೇಂದ್ರಗಳಿಗೂ ನಮ್ಮ ಗ್ರಾಮ ಪಂಚಾಯತ್ ಸಂಪೂರ್ಣ ಸಹಕಾರ ಕೊಟ್ಟು ಈ ಒಂದು ರೋಗದಿಂದ ಮುಕ್ತರಾಗಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಇದರ ಜೊತೆಗೂಡಿ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿ ತಾವೆಲ್ಲರೂ ಇವತ್ತು ನಾವು ಖಂಡಿತವಾಗಿ ನಮ್ಮ ಕ್ಷೇತ್ರದಷ್ಟು ಎಲ್ಲೂ ಇಲ್ಲ, ಹಾಸ್ಪಿಟಲ್ ಇಲ್ಲ, ನಮ್ಮ ಕೋವಿಡ್ ಸೆಂಟರ್ ಮಾಡಿದ್ದಾರೆ. ಎಲ್ಲಿಯಾದರೂ ಗ್ರಾಮದಲ್ಲಿದ್ದರೆ ಅವರ ಮನೆಗೆ ಹೋಗಿ ನಾವೇ ಖುದ್ದು ಕರ್ಕೊಂಡು ಹೋಗ್ತೇವೆ ಅಂತೆಲ್ಲ ಭರವಸೆ ಕೊಟ್ಟು ಆ ಸೆಂಟರಿಗೆ ಸೇರಿಸುವಂಥ ವ್ಯವಸ್ಥೆ ನಮ್ಮಿಂದ ಆಗಬೇಕು. ಅದನ್ನು ಎಲ್ಲರೂ ಸಹಕಾರ ಕೊಡಬೇಕು. ಏನಾದರೂ ಹೆಚ್ಚು ಕಡಿಮೆ ಇದ್ದರೂ ಈಗ ಎಲ್ಲ ಫೋನ್ ನಂಬರ್ ಕೊಟ್ಟಿದ್ದಾರೆ, ಆ ನಂಬರಿಗೆ ಕೊಡಿ. ಅವರೆಲ್ಲರೂ ಎಲ್ಲ ಇಲಾಖೆಯ ನಮ್ಮ ಅಧಿಕಾರಿಗಳ ಹೇಳುವ ಮೂಲ ಉದ್ದೇಶ ನಮ್ಮ ಜಾಗ್ರತೆಗಾಗಿ, ನಮ್ಮ ಪ್ರಾಣ ಕಾಪಾಡಲಿಕ್ಕಾಗಿ. ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ಅದು ಬ್ಯಾಂಗ್ಳೂರು ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಊರಲ್ಲಿ ಇರ್ಬೋದು. ಖಂಡಿತವಾಗಿ ಆದಷ್ಟು ಬೇಗ ಇಲ್ಲಿಗೆ ಬರುವಂಥ ವ್ಯವಸ್ಥೆ ಇದ್ದದಕ್ಕೆ ಈ ಒಂದು ಮೀಟಿಂಗ್ ಕರೆದ ಮೂಲ ಉದ್ದೇಶ. ದಯವಿಟ್ಟು ಇದನ್ನು ಯಾರು ನೆಗ್ಲೆಕ್ಟ್ ಮಾಡದೆ ಆದಷ್ಟು ಜಾಗೃತೆಯಿಂದ ಈ ಕಾರ್ಯವನ್ನು ಪೂರ್ತಿಗೊಳಿಸಬೇಕಂತ ಎಲ್ಲರಿಗೂ ಮನವಿ ಮಾಡುತ್ತೇನೆ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಅವ್ರಿಗೆ ಫೋನ್ ಮಾಡದಿದ್ದರೆ ಅವರ ಪರಿಸ್ಥಿತಿ ಅದೇ ಇಲ್ಲ, ಸರಿ ಇದೆ, ಏನು ತೊಂದರೆ ಇಲ್ಲ ಅಂತೇಳಿ ಅವರ ಭಾವನೆ ಇರ್ತದೆ ಇದಕ್ಕೆ. ಸೊ ಡೇ ಟು ಡೇ ಅವ್ರಿಗೆ ಬರೆದಿದ್ರು ಕೂಡ ಡೇ ಟು ಡೇ ಅವ್ರಿಗೆ ಅಪ್ಡೇಟ್ ಮಾಡಬೇಕು. 2 ದಿವಸಕ್ಕೊಮ್ಮೆ ಆದರೂ ಕೂಡ ಅವ್ರು ಕಳಿಸಿ ನೀವು ಒಂದು ರಿವ್ಯೂ ಮೀಟಿಂಗ್ ಅನ್ನು ಹಮ್ಮಿಕೊಳ್ಬೇಕು, ಒನ್ಸ್ ಇನ್ 2 days. ಅದಕ್ಕೆ ಬಹುಶಃ ಈಗಾಗಲೇ ಎಲ್ಲ ಮಾಹಿತಿಯನ್ನ ಶಾಸಕರು, SC ಸರ್, ತಹಶೀಲ್ದಾರ್ ಅವರು ಮತ್ತು ACP ಅವರು ಕೊಟ್ಟಿದ್ದಾರೆ. ಒಂದು, ನಾವು ಹೋದ ವರ್ಷ ಮತ್ತು ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಹೋದ ವರ್ಷ ನಮಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬಹುಶಃ ಬೆಡ್ಗಳು ನಮಗೆ ಸಿಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ನಾವು ಕೋವಿಡ್ ಕೇರ್ ಸೆಂಟರ್ಗೆ ಅಡ್ಮಿಟ್ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಏನಾಗ್ತಿದೆ ಅಂತ ಹೇಳಿದ್ರೆ, ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಯಾರು ಕೂಡ ಬರ್ತಾ ಇಲ್ಲ. ಎಲ್ಲ ಕೂಡ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿರುವಂಥದ್ದು ಕಾಂಪ್ಲಿಕೇಶನ್ ಬಂದ ಮೇಲೆನೆ ಎಲ್ಲ ಬರ್ತಾ ಇದ್ದಾರೆ. ಫೋನ್ ಮಾಡಿ ಕೇಳುವಾಗ ಮನೆಯಲ್ಲಿ ಯಾರಿಗಾದ್ರೂ ಲಕ್ಷಣ ಇದೆಯಾ ಕೇಳಿದ್ರೆ ಇಲ್ಲ, ಹುಷಾರಿದ್ದಾರೆ, ಮದ್ದುಗಳನ್ನ ತಗೊಳ್ತಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಆಲ್ ಆಫ್ ಎ ಸಡನ್ ಕಾಂಪ್ಲಿಕೇಶನ್ ಆಗ್ಬಿಟ್ಟು ದಮ್ಮು ಬಂದ ಮೇಲೆ, ಈಗ ಅವರು 2 ಕೇಸ್ ಹೇಳಿದ್ರು, ಈ ರೀತಿ ಆಸ್ಪತ್ರೆ ಬರುವಷ್ಟರಿಗೆ ಡೆತ್ ಆಗಿರುವಂಥದ್ದು. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಈ ಲಕ್ಷಣಗಳಿದ್ರೆ ಅದನ್ನ ತಿಳಿಸದಿರುವಂಥದ್ದು, ಚಿಕಿತ್ಸೆ ಸರಿಯಾಗಿ ಪಡೆಯದಿರುವಂಥದ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ಏನು ಪ್ರಾಥಮಿಕ ಸಂಪರ್ಕಗಳು ಅಂತ ನಾವು ಹೇಳ್ತೇವೆ ಅಥವಾ ದ್ವಿತೀಯ ಸಂಪರ್ಕ ಅಂತ ಹೇಳ್ತೇವೆ, ಅದನ್ನ ಸರಿಯಾಗಿ ಕೊಡದಿರುವಂಥದ್ದು. ಈಗ ಶಾಸಕರು ಅದನ್ನ ಹೇಳಿದ್ರು, ಪ್ರಾಥಮಿಕ ಸಂಪರ್ಕ ಅವರಿಗೆ ಖಚಿತ ಬರುವ ಮೊದಲೇ ಅವರು ಅಷ್ಟು ಜನರಿಗೆ 23 ಜನರಿಗೆ ಹರಡಿಸ್ತಾರೆ ಅಂತ ಹೇಳಿದ್ರು. ಸೊ ನಾವು ಪ್ರಾಥಮಿಕ ಸಂಪರ್ಕ ಅಂತ ಒಂದು ಮನೆಯವ್ರನ್ನ ಕೇಳುವಾಗ ಅವರು ಕೊಡುವಂಥದ್ದು ಅವರ ಮನೆಯ ಒಂದು 4 ಜನ ಮಾತ್ರ. ಆದ್ರೆ ಆ ಹಿಂದಿನ 4 ದಿವಸದಲ್ಲಿ ಅವರು ಎಲ್ಲಿ ಎಲ್ಲ ಪ್ರಯಾಣ ಮಾಡಿದ್ರು, ಯಾವ ಅಂಗಡಿಗಳಿಗೆ ಹೋದ್ರು, ಯಾರನ್ನ ಭೇಟಿ ಮಾಡಿದ್ರು, ಅವರ ಕರ್ತವ್ಯ ಸ್ಥಳದಲ್ಲಿ ಯಾರನ್ನೆಲ್ಲ ಒಂದು 15 ನಿಮಿಷಕ್ಕಿಂತ ಹೆಚ್ಚು ಮಾಸ್ಕ್ ಇಲ್ಲದೆ ಮಾತಾಡಿದ್ರು, ಇವರೆಲ್ಲರೂ ಕೂಡ ಪ್ರಾಥಮಿಕ ಸಂಪರ್ಕ ಆಗುತ್ತೆ. ಸೊ ಅವ್ರದನ್ನ ಮಾಹಿತಿ ಕೊಟ್ರೆ ಅವರನ್ನೆಲ್ಲ ಟ್ರ್ಯಾಕ್ ಮಾಡಿ ಅವರಿಗೆ ಏನಾದರೂ ಲಕ್ಷಣಗಳಿದ್ರೆ ಕೂಡಲೇ ಟೆಸ್ಟ್ ಮಾಡ್ಲಿಕ್ಕೆ ನಾವು ತಿಳಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ, ನಮ್ಗೆ ಆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಅವರನ್ನ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ. ಅಷ್ಟೊತ್ತಿಗೆ ಅವರಿಗೂ ಕೂಡ ಆ ಸೋಂಕು ಉಂಟಾಗಿ ಅವರೊಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿರ್ತಾರೆ. ಇನ್ನೊಂದು, ಈ ವರ್ಷ ನಾವು ಇನ್ನೊಂದು ಏನ್ ನೋಡ್ತಿದ್ದೇವೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಕೂಡ ಈ ಸಲ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ತಗೊಳ್ಳಿ. ಯಾಕಂದ್ರೆ ನಾವು ಯುವಕರಿರ್ಬೋದು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗುವವರು ಇರ್ಬೋದು, ನಮ್ಗೆ ಲಕ್ಷಣಗಳು ಇರುವುದಿಲ್ಲ, ನಾವು ಸ್ವಲ್ಪ ಮನೆಯಲ್ಲಿ ಆರಾಮ ರಿಲ್ಯಾಕ್ಸ್ ಆಗಿರ್ತೇವೆ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ವಯಸ್ಸಿನವರು ಇರ್ಬೋದು ಅಥವಾ ಈ ಕೋಮಾರ್ಬಿಡಿಟಿ ಕಾಯಿಲೆಯಿಂದ ಬಳಲುತ್ತಿರೋರು ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಸೊ ಅವರಿಗೂ ಕೂಡ ಸೋಂಕು ಆಗ್ತಾ ಇದೆ. ಸೊ ದಯವಿಟ್ಟು ಮನೆಯಲ್ಲಿರುವವರು ಏನು ಅವರಿಗೆ ನಾವು ಐಸೋಲೇಷನ್ ಅಂತ ಹೇಳ್ತೇವೆ ಅದನ್ನ ಸರಿಯಾಗಿ ಪಾಲನೆ ಮಾಡುವಂಥದ್ದು. ಈಗಾಗಲೇ ತಹಶೀಲ್ದಾರ್ ಸರ್ ಅವರು ಇಲ್ಲಿ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ದಿನ ಕೂಡ ಇಲ್ಲಿ ನಮ್ಮ ಉಳ್ಳಾಲ ವಲಯದಲ್ಲಿ 70 ಪ್ರಕರಣಗಳು ಬೇರೆ ಬೇರೆ PSC ಮುಖಾಂತರ ಬಂದಿದೆ. ಸೊ ಟೋಟಲ್ ನಮ್ಮ ಮಂಗಳೂರು ತಾಲೂಕಲ್ಲೇ ಒಂದು 5,000 ಆಕ್ಟಿವ್ ಕೇಸ್ಗಳಿದೆ. ಸೊ
ಸೊ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಸೊ ಇವತ್ತು ಕೂಡ ನಾವು ಬೆಳಿಗ್ಗೆ ಇನ್ನೊಂದು ಲಿಸ್ಟಿನ ಪ್ರಕಾರ ಹೇಳಿದ್ರು, ನಮಗೆ ಬೆಳಿಗ್ಗೆ 7:30 8 ಗಂಟೆಗೆ ಲಿಸ್ಟ್ ಬರುತ್ತೆ. ಆದ್ರೆ ಲಿಸ್ಟ್ ಅನ್ನು ನಾವು ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಕೂಡಲೇ 7:30 8 ಗಂಟೆ ಒಳಗಡೆ ಅದನ್ನು ಕಳಿಸಿಕೊಡ್ತೇವೆ, ಅಂದ್ರೆ ವೈದ್ಯಾಧಿಕಾರಿಗಳಿಗೆ. ಅವ್ರು ಏನ್ ಮಾಡ್ತಾರೆ ಅದರಲ್ಲಿ ಅಂತ ಹೇಳಿದ್ರೆ, ಎಲ್ಲ ಬೇರೆ ಜಿಲ್ಲೆ ಬೇರೆ ತಾಲೂಕು ಎಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಅದರಲ್ಲಿ ಅವರ ಗ್ರಾಮಕ್ಕೆ ಸಂಬಂಧಪಟ್ಟ ಲಿಸ್ಟ್ ಕೇಸ್ಗಳನ್ನು ಅವರು ಅದನ್ನ ಪಡ್ಕೊಳ್ತಾರೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಏನು ಆ ಸಾರ್ಟ್ ಔಟ್ ಲಿಸ್ಟ್ ಇದೆ, ಆ ಲಿಸ್ಟ್ ಅಲ್ಲಿ ವೈದ್ಯಾಧಿಕಾರಿ ಅವರಿಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಏನಂತ ಹೇಳಿದ್ರೆ, ಸಂಬಂಧಪಟ್ಟ PHC ಇದು ಆರೋಗ್ಯ ಪಂಚಾಯತ್ಗಳಿಗೆ ಅದನ್ನು ಮುಟ್ಟಿಸುವಂಥದ್ದು. ಸೊ ಆಗ ಆ ದಿನಕ್ಕೆ ಯಾವುದೆಲ್ಲ ಕೇಸ್ಗಳು ಇದೆ ಅಂತ ಗೊತ್ತಿರ್ತದೆ. ಸೊ ಗೊತ್ತಿರುವ ಸಂದರ್ಭದಲ್ಲಿ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು, ಜೊತೆಗೆ ಪ್ರಾಥಮಿಕ ಸಂಪರ್ಕವನ್ನು ಹುಡುಕಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡುವಂಥದ್ದು. ಸೊ ಇದಿಷ್ಟು ಕೇಸಿಗೆ ಸಂಬಂಧಪಟ್ಟದ್ದಾದ್ರೆ, ಇನ್ನೊಂದು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೋದ ವರ್ಷ ನಮಗೆ ಈ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥ ಅಸ್ತ್ರ ಇರಲಿಲ್ಲ. ಈ ವರ್ಷ ಏನಾಗಿದೆ, ನಮಗೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದಿದೆ. ವ್ಯಾಕ್ಸಿನ್ ಫಸ್ಟಿಗೆ ಬಂದಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ಇಲ್ಲಿಯ ಆರೋಗ್ಯ ಕೇಂದ್ರಗಳಲ್ಲಿ ಫಸ್ಟಿಗೆ ಎಲ್ಲರೂ ಸೆಷನ್ ಮಾಡಿದ್ರು, ಜನರು ಯಾರು ಕೂಡ ಬರಲಿಲ್ಲ. ನಮಗೆ ರಾಜ್ಯದಿಂದ ಯಾಕೆ ನೀವು ಮನವೊಲಿಸ್ತಾ ಇಲ್ಲ ಅಂತ ಹೇಳುವಾಗ, ಇಲ್ಲಿಯ ವಲಯದ ಇವರು ನಮ್ಮ ಆರೋಗ್ಯಾಧಿಕಾರಿಗಳಿಗೆಲ್ಲ ಕೇಳುವಾಗ, ಸರ್ ಎಲ್ಲರಿಗೆ ಹೇಳ್ತಿದ್ದೇವೆ, ಯಾರು ಬರ್ತಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಏನಾಗಿದೆ, ಜನರಿಗೆ ಬೇಕು ಅಂತ ಆಗಿದೆ, ಆದ್ರೆ ಈಗ ಸಪ್ಲೈ ಕಡಿಮೆ ಇದೆ. ಈಗ ಎದುರಿಗೆ ಹೌದು ಸರ್, ಅದೇ ಈಗ ಅಂದ್ರೆ ಅಂಕಿಅಂಶಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ತಗೊಂಡವರಲ್ಲಿ ಬೇರೆ ಬೇರೆ ದೇಶ ಇರ್ಬೋದು, ಅಲ್ಲಿ ಎಲ್ಲ ಈಗ ಅಂಕಿಅಂಶಗಳೆಲ್ಲ ತಗೊಂಡಾಗ ಹೆಚ್ಚು ಕಡಿಮೆ ವ್ಯಾಕ್ಸಿನ್ 2 ಡೋಸ್ ಪಡ್ಕೊಂಡವರಲ್ಲಿ ಏನು ಈ ಕಾಂಪ್ಲಿಕೇಶನ್ಗಳು ಮರಣಗಳು 0.04%, ಅಂದ್ರೆ ಬಹಳಷ್ಟು ಕಡಿಮೆ. ಸೊ ಅದಕ್ಕೋಸ್ಕರ ಈಗ ಎಲ್ಲರಿಗೂ ಕೂಡ ವ್ಯಾಕ್ಸಿನ್ ಬೇಕು ಅಂತ ಆಗಿದೆ, ಆದ್ರೆ ವ್ಯಾಕ್ಸಿನ್ ಅಲ್ಲಿ ಲಭ್ಯತೆ ಇಲ್ಲ. ಸೊ ಈಗ ನಮ್ಗೆ ಏನು ರಾಜ್ಯದಿಂದ ನಮ್ಗೆ ಬಿಡುಗಡೆ ಆಗ್ತಾ ಇದೆ, ಅದನ್ನ ನಾವು PHCಗಳಿಗೆ ಹಂಚ್ತಾ ಇದ್ದೇವೆ. ಸೊ ಈಗ ಏನ್ ಹೇಳ್ತಿದ್ದಾರೆ, ದ್ವಿತೀಯ ಡೋಸ್. ಈಗ ಎಲ್ಲರಿಗೂ ಕನ್ಫ್ಯೂಷನ್ ಏನಿದೆ, ನನ್ನ ಫಸ್ಟ್ ಡೋಸ್ ತಗೊಂಡಿದ್ದೇನೆ, ಆ ಸಮಯಕ್ಕೆ ಸರಿಯಾಗಿ ನಾನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಂದು ಫಸ್ಟ್ ಡೋಸ್ ಏನಾದರೂ ಹಾಳಾಗಿ ಹೋಗುತ್ತಾ, ನಾನು ಪುನಃ 2 ಡೋಸ್ ತಗೋಬೇಕಾಗುತ್ತಾ ಅಂತ ಹೇಳ್ಬಿಟ್ಟು. ದಯವಿಟ್ಟು ಆ ರೀತಿ ಏನಿಲ್ಲ. ಕೆಲವು ಕಡೆ ಕೋವಿಶೀಲ್ಡ್, ಕೆಲವು ಕಡೆ ಕೋವ್ಯಾಕ್ಸಿನ್ ಕೊಟ್ಟಿದ್ದೇವೆ. ಕೋವಿಶೀಲ್ಡ್ ತಗೊಂಡವರು 6 ರಿಂದ 8 ವಾರದ ಒಳಗಡೆ 2ನೇ ಡೋಸ್ ಅನ್ನು ಪಡೆಯುವಂಥದ್ದು. ಕೋವ್ಯಾಕ್ಸಿನ್ ತಗೊಂಡವರು 4 ರಿಂದ 6 ವಾರದ ಒಳಗಡೆ. ಒಂದ್ ವೇಳೆ 1-2 ವಾರ ಹೆಚ್ಚಾದ್ರೂ ಕೂಡ ಏನು ತೊಂದರೆ ಇಲ್ಲ ಅದರಲ್ಲಿ. ಆದ್ರೂ ಕೂಡ ಲಸಿಕೆಯನ್ನ 2 ಡೋಸ್ ಅನ್ನ ಪಡ್ಕೊಳ್ಳುವಂಥದ್ದು. ಈಗಾಗಲೇ 1 ಡೋಸ್ ಪಡ್ಕೊಂಡವರು ಬಹಳಷ್ಟು ಟೈಮ್ ಆಗಿದೆ. ಸೊ ನಾವೀಗ ಏನೇ ಸರ್ಕಾರದಿಂದ ಈಗ ನಮಗೆ ಲಸಿಕೆಯನ್ನು ಕೊಟ್ಟರು ಕೂಡ 2ನೇ ಡೋಸಿಗೆ ಮೊದಲು ಆದ್ಯತೆಯನ್ನು ನೀಡಲಾಗುವುದು. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಅಪ್ರೆನ್ಷನ್ ಅಥವಾ ಅವರಿಗೆ ಹೆದರಿಕೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಅವರ 2ನೇ ಡೋಸ್ ಅನ್ನು ಫಸ್ಟ್ ಕೊಟ್ಟು ಬಿಟ್ಟು ಆಮೇಲೆ ಪುನಃ ಪ್ರಥಮ ಡೋಸ್ ಅನ್ನ ಕೊಡಲಾಗುವುದು. ವೇದಿಕೆ ಮೇಲೆ ಅಧಿಕಾರಿಗಳು, ಮಾನ್ಯ ಶಾಸಕರು ಎಲ್ಲರೂ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ PO ಬಗ್ಗೆ ಮತ್ತು ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ. ಈವರೆಗೆ ನಾವು ಎಲ್ಲ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮುಗಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇದರಲ್ಲೂ ಕೂಡ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮಗಳು, ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸೋಣ. ಹೆಚ್ಚಿನದಾಗಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥವರು, ನಮ್ಮ ಬಂಧುಗಳು, ಸಂಬಂಧಿಗಳು, ಸ್ನೇಹಿತರುಗಳನ್ನು ಆದಷ್ಟು ರಕ್ಷಣೆ ಮಾಡಿ ಅವರನ್ನು ಧೈರ್ಯ ತುಂಬುವ ಮುಖಾಂತರ ಅವರು ಬಂದಿರ್ತಕ್ಕಂಥ ಅಥವಾ ಬರುವಂಥ ಒಂದು ಈ ಕೋವಿಡ್ ಏನಿದೆ ಇದನ್ನು ತಡೆಗಟ್ಟಲಿಕ್ಕೆ ತಮ್ಮೆಲ್ಲರ ಸಹಕಾರ ನಾನು ಕೇಳ್ತೀನಿ. ಹಾಗೂ ಇಲಾಖೆಯಿಂದ ಕೂಡ ನಿರ್ದೇಶನ ಇರೋದ್ರಿಂದ ಕಟ್ಟುನಿಟ್ಟಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಈಗಾಗಲೇ ಟಾಸ್ಕ್ ಫೋರ್ಸ್ ಸಮಿತಿ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ. ಅರಿವು ಮೂಡಿಸೋದ್ರ ಜೊತೆಗೆ ಅವರಿಗೆ ಒಂದು ಧೈರ್ಯ ಹೇಳುವ ಒಂದು ಕರ್ತವ್ಯ ಕೆಲಸವನ್ನು ಕೂಡ ನಾವು ಎಲ್ಲರೂ ಮಾಡಬೇಕಾಗಿದೆ. ಉದಾಹರಣೆಗೆ ನಾವು ಅವರಿಗೆ ಧೈರ್ಯ ಹೇಳಿದ್ರೆ ಅಷ್ಟೇ ಸಾಕಾಗುತ್ತೆ, ಅವರಿಗೆ ಒಂದು ಧೈರ್ಯ ಬೇಕು. ಧೈರ್ಯ ಹೇಳುವಂಥ ರೀತಿ ಕೂಡ ಬದಲಾಗುತ್ತೆ. ಅಲ್ಲಿರ್ತಕ್ಕಂಥ NGOಗಳನ್ನು, ನಮ್ಮ ಸ್ವಸಹಾಯ ಸಂಘಗಳನ್ನು, ಮತ್ತು ಹಾಲು ಒಕ್ಕೂಟದವರಿರ್ತಾರೆ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ತಾರೆ, ರೋಟರಿಯವರಿರ್ತಾರೆ, ಈ ಎಲ್ಲ ಸಂಸ್ಥೆಗಳ ಮುಖಾಂತರ ಜಾತಿ ಮತ ಧರ್ಮಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನ ತಾವೆಲ್ಲರೂ ನಡೆಸ್ಕೊಳ್ಬೇಕಂತ ಕೇಳ್ತೀವಿ. ಟಾಸ್ಕ್ ಫೋರ್ಸ್ ರಚನೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, NGO ಇವರನ್ನೆಲ್ಲ ನಾವು ಒಂದು ಟೀಮ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ಇಲ್ಲದಿದ್ದರೆ ಪಂಚಾಯತ್ಗೆ ತಾವು ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ವಾರ್ಡ್ನಲ್ಲಿ ಯಾರಿಗೆಲ್ಲ ಶೀತ, ಜ್ವರ ಇಂತಹ ಕಾಯಿಲೆಗಳು ಕಂಡು ಬಂದರು, ನಮಗೆ ಪಂಚಾಯತಿಗೆ ಅವರನ್ನು ಐಸೋಲೇಷನ್ ಮಾಡುವಂಥ ಒಂದು ಜವಾಬ್ದಾರಿ ಮತ್ತು ಅದಕ್ಕೆ ಬೇಕಾದ ಕಾನೂನು
ತಾವು ನಮಗೆ ಮಾಡಿಕೊಟ್ರೆ ಇನ್ನೂ ಕೂಡ ಉತ್ತಮ ಆಗ್ತದೆ ಅಂತ ನನ್ನ ಅನಿಸಿಕೆ. ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಪ್ರತಿ ಸದಸ್ಯರಿಗೂ ಕೂಡ ಯಾವ್ಯಾವ ಮನೆಯಲ್ಲಿ ಯಾರಿಗೆ ಜ್ವರ ಬರ್ತದೆ ಮತ್ತೆ ಯಾವುದಾದ್ರೂ ಸಿಂಟಮ್ಸ್ ಇದೆ ಅಂತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೊತ್ತಾಗ್ತದೆ. ಆದ್ದರಿಂದ ಮತ್ತು ಇವರಿಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಕೂಡ ಮನೆ ಭೇಟಿಯಾದ ಸಂದರ್ಭದಲ್ಲಿ ಅವರು ಕೂಡ ಯಾರಿಗೆಲ್ಲ ಮನೆಯಲ್ಲಿ ಜ್ವರ ಇದೆ ಅಂತ ಗೊತ್ತಾಗ್ತದೆ. ಅದನ್ನು ಪಂಚಾಯತ್ಗೆ ಒಂದು ಅಧಿಕಾರ ಕೊಟ್ಟರೆ ನಾವು ಎಲ್ಲರೂ ಸೇರಿ ಅದನ್ನು ಮಾಡಿದರೆ ಉತ್ತಮ ಅಂತ ಈ ಸಂದರ್ಭದಲ್ಲಿ ನೀವು ಪ್ರೋತ್ಸಾಹ ಮಾಡಿ ಕಳಿಸ್ತೀವಿ ಅಂದ್ರೆ ನಾವು ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಸೆಂಡ್ ದೆಮ್ ಟು ಕೋವಿಡ್ ಕ್ಲಿನಿಕ್. ನಮ್ಗೇನು ಅದರಲ್ಲಿ ಹಿಂದೆ ಮುಂದೆ ನೋಡೋಂಥದ್ದಿಲ್ಲ. ನಮ್ಮಲ್ಲಿ ವ್ಯವಸ್ಥೆ ಇದೆ, ನಮ್ಮಲ್ಲಿ ಅವ್ರಿಗೆ ಊಟನೂ ಕೊಡೋಕ್ಕೆ ನಮ್ಮ ವ್ಯವಸ್ಥೆ ಇದೆ. ಡೈಲಿ ಸ್ಯಾನಿಟೈಸೇಷನ್ ಇಂದ ಹಿಡಿದು ಅಥವಾ ಅವ್ರಿಗೆ ಬೇಡ ಊಟ ಮನೆ ನಾವು ಈಗ ಪ್ಲಾನ್ ಏನು ಅಂತಂದ್ರೆ ಅಲ್ಲಿ ಜನ ಅಟ್ಲೀಸ್ಟ್ ಅಲ್ಲಿರೋ ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ಇದ್ರೆ ಅವ್ರಿಗೆ ಅಕಸ್ಮಾತ್ ನಾವು ಕೊಡೋ ಊಟ ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಮನೆಯಿಂದ ಊಟ ತಂದುಕೊಟ್ರು ನಾವು ಅವ್ರಿಗೆ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ಕೋಬಹುದು. ಸೊ ಅದಕ್ಕೆ ಈ ಪೀಪಲ್ ವಾಲಂಟರಿಲಿ ಕಮ್ ನೀವು ಪ್ರೋತ್ಸಾಹ ಮಾಡಿ ಇರಿ. ಅಟ್ಲೀಸ್ಟ್ ಒಂದು ವಾರ ಇದ್ರು ಸರ್ ನಮ್ಗೆ ಐ ಥಿಂಕ್ ಸ್ಪೈಕ್ ಇನ್ ಕೇಸಸ್ ಈಗ ಏನ್ ನೋಡ್ತಾ ಇದೀವಿ ಸರ್, ಹೆಚ್ಚಾಗಿ ಬಿಟ್ವೀನ್ 25 to 40 ಇಯರ್ಸ್ ಇರೋರು ಕೂಡ ಸಾಯ್ತಿದ್ದಾರೆ ಸರ್. ಅರೌಂಡ್ 20% ಡೆತ್ ಕೇಸಸ್ ನಾವು ಇದು ನೋಡಿದ್ವಿ ಸರ್. ಶೀತದ ಮೆಚುರಿ ಎಷ್ಟು ದೂರ ಇದ್ರು 35 ವರ್ಷ. So ಆಗಲಿಲ್ಲ. we are not able to predict how the virus is behaving ಸರ್ ಈಗ ಎಸ್ಪೆಷಲಿ ಈ ವೇವಲ್ಲಿ. ಸೊ ನಾವು ಸಣ್ಣವರಿದ್ದೀವಿ, ನಮ್ಗೆ ಏನೂ ಆಗಲ್ಲ, ನಮಗೆ ಏನು ನಾವೆಲ್ಲ ವೈರಸ್ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವರು ವಾಲಂಟರಿಯಾಗಿ ಬಂದಿದ್ರೆ ವಿ ಆರ್ ಮೋರ್ ದೆನ್ ಹ್ಯಾಪಿ. ಅಡ್ಮಿನಿಸ್ಟ್ರೇಷನ್ ಇಸ್ ರೆಡಿ ವಿತ್ ದ ಫೆಸಿಲಿಟಿ. ನಾವು ನೋಡ್ಕೊಳ್ಳೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಒಂದು ಹಳ್ಳ ಗ್ರಾಮದಲ್ಲಿ ಆಲೋಚನೆ ಮಾಡಬೇಕು. ಈಗ ಉದಾಹರಣೆಗೆ ಒಂದೊಂದು ಗ್ರಾಮದಲ್ಲಿ 50 ಕೇಸ್ ಇದೆ ಅಂತ ಅಲ್ವಾ, 30, 40, 50 ಕೇಸ್ ಇದೆ ಅಂತ ಆಲೋಚನೆ ಆಗ. ಈ 50 ನೀವು 500 ಮಾಡಲಿಕ್ಕೆ ಬಿಡಬಾರ್ದು. 50 ನೀವು 0ಗೆ ತರಬೇಕಾದ್ರೆ ಒಂದೇ ಏನು ಕೆಲಸ ಅಂತ ಹೇಳಿದ್ರೆ ಈ 50 ಜನರ ಮನೆಯವರನ್ನು ಮನವೊಲಿಸಿ ಅವರನ್ನು ತೆಗೆದುಕೊಂಡು ಹೋಗಿ ನೀವು ಕೋವಿಡ್ ಸೆಂಟರ್ ಹಾಕಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ರು ಗುಣಮುಖರಾಗಿ ಮತ್ತೆ ಮನೆಗೆ ಹೋದಾಗ ಮತ್ತೆ ಯಾರಿಗೂ ಕೂಡ ಬರುವುದಿಲ್ಲ. ಅದು ಬಿಟ್ಟು ಈ 50 ಜನರನ್ನು ನೀವು ನಿಮ್ಮ ಗ್ರಾಮದಲ್ಲೇ ಕೂತ್ಕೊಳಿಸಿ ಈ 50 ಜನ ಗುಣಮುಖರಾಗಬಹುದು. ಮತ್ತೆ 50 ಜನ ಅಲ್ಲಿ 1,000 ಜನರಿಗೆ ಹರಡಿ ಬಿಡ್ತಾರೆ. ಆ 1,000 ಜನದಲ್ಲಿ 940 ಪೀಪಲ್ ಚೆನ್ನಾಗಿರ್ಬೋದು, 60 ಜನ ಹೋಗ್ತಾರೆ 5ರಲ್ಲಿ. ಮತ್ತೆ ಅಷ್ಟು ಸಾವಿರ ಇಷ್ಟು ಸಹ ಲೆಕ್ಕ ಹಾಕ್ತೇವೆ. ಈ ಇದ್ದಂಥ ಕೇಸಿಗೆ ಒಂದೊಂದು ಗ್ರಾಮದ 78, 100, 200 ಕೇಸ್ ನಿಮ್ಮ ಗ್ರಾಮದಲ್ಲಿ ಏನಿದೆ ಅದನ್ನು ಅಲ್ಲಿಂದಲೇ ಕಡಿಮೆ ಮಾಡಲಿಕ್ಕೆ ನಿಮ್ಮ ಮೊದಲ ಪ್ರಯತ್ನ ಅಂತ ಹೇಳಿದ್ರೆ ಎಲ್ಲಾ ಮನೆಯವರು ಕೂಡ ಒಂದು ಮೀಟಿಂಗ್ ಕರೀರಿ. ಯಾರು ಕೇಸ್ ಇದ್ದವ್ರ ಕೇಸ್ ಇಲ್ಲದವರು ಎಲ್ಲಿಗೆ ಪಂಚಾಯತಿಗೆ ಕರೆಕ್ಟಾಗಿ ಅದಕ್ಕೆ ಬ್ರೀಫ್ ಮಾಡಿ ಇದನ್ನು ಅವ್ರಿಗೆ ಬೇಕಾದಲ್ಲಿಗೆ ಕರ್ಕೊಂಡು ಹೋಗಿ ಕೋವಿಡ್ ಸೆಂಟರ್ಗೆ ಈ ವ್ಯವಸ್ಥೆ ಇದೆ ಅಂತ ಅವ್ರ ಮನೆಯಲ್ಲಿ ಅವರೇ ಬಂದು ಅವ್ರ ಮನೆಯವರಲ್ಲಿಗೆ ಸೇರುವಾಗೆ ಮಾಡಿ. ಮತ್ತೆ ಇನ್ನು ಹೊಸ ಕೇಸ್ ಯಾವುದು ಬಂದರೂ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೇಕು ಆ ಕೋವಿಡ್ ಕೇರ್ ಸೆಂಟರ್ಗೆ. ಈ ವ್ಯವಸ್ಥೆ ನಿಮ್ಮ ಗ್ರಾಮದಲ್ಲಿ ನೀವು ಈಗಾಗಲೇ ಬಹಳ ಕಠಿಣವಾಗಿ ಶಿಸ್ತುಬದ್ಧವಾಗಿ ಮಾಡಿದ್ರೆ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಕೇಸಸ್ ಜಾಸ್ತಿ ಆಗುವಾಗ ನಿಮ್ಮ ಕಂಟ್ರೋಲ್ ಮಾಡಲಿಕ್ಕೆ ದೊಡ್ಡ ಮಟ್ಟದೊಂದು ಸದಾವಕಾಶ ಆಗ್ತದೆ. ಎರಡನೇದೇನಂತ ಹೇಳಿದ್ರೆ ನಮ್ಗೆ ಏನು ಸಮಸ್ಯೆ, ನಮ್ಮ ಮಂಜರಾಡಿ, ಪಾವೂರು, ನಮ್ಮ ಅರೆಕಲ ಈ ಸೈಡ್ ಎಲ್ಲ ಗ್ರಾಮಗಳು ಏನಂತ ಹೇಳಿದ್ರೆ ನಮ್ಮ ಇಲ್ಲಿ ಬಹಳಷ್ಟು ಜನ ಬೆಳಿಗ್ಗೆ ಎದ್ದು ಒಂದು ದಕ್ಕೆಗೆ ಹೋಗ್ತಾರೆ ಮೀನುಗಾರಿಕೆ, ಎರಡನೇದು APMC ಅಥವಾ ಮೂರನೇ ಬಂದರು. ಈ ಮೂರಲ್ಲಿ ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ಕೆಲಸಕ್ಕೆ ಅಲ್ಲಿ ಹೋಗ್ತಾರೆ. ಅದರಿಂದ ಅಲ್ಲಿ ಆಟೋಮೆಟಿಕ್ ಆಗಲಿ ಅಲ್ಲಿ ಭಾರತ ಇರುವಾಗ ಅವರಿಗೆ ಇಲ್ಲಿಗೆ ಬಂದೇ ಬರ್ತದೆ. ಸೊ ಇದನ್ನು ನಾವು ಬಹಳಷ್ಟು ಜಾಗ್ರತೆಯಿಂದ ನೋಡ್ಬೇಕಾಗ್ತದೆ. ಸೊ ನೀವು ಇವಾಗ ಏನು ಮಾಡ್ತೀರಲ್ಲ ಗ್ರಾಮ ಪಂಚಾಯತ್ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಏನು ಪ್ರೋತ್ಸಾಹ ಬೇಕೋ ಪ್ರೋತ್ಸಾಹ ಎಲ್ಲ ಕೊಡ್ಬೋದು. ಮನವೊಲಿಸುವಂತ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಗ್ರಾಮದ ಹಿತದೃಷ್ಟಿಯಿಂದ. ನಿಮ್ಮ ಗ್ರಾಮದಲ್ಲಿ ಒಬ್ಬರಿಗೆ ಬಂದ ತಕ್ಷಣ ಅವರು ಈಗ ಮನೆಯಲ್ಲಿ ಸಿಂಗಲ್ ಹೋಮದಲ್ಲಿ ಇರ್ತಾರೆ, ಅವರಿಗೆ ಪಾಸಿಟಿವ್ ಬಂದ ನಂತರ 14 ದಿವಸ ನಂತರ ಇನ್ನೊಂದು ಟೆಸ್ಟ್ ಮಾಡಲಿಕ್ಕೆ ಇವಾಗ ಇಲ್ಲ. ಮೊದಲಿದ್ರೆ ನೆಗೆಟಿವ್ ಸುತ್ತಾಡ್ತಾ ಇರ್ತಾರೆ. ಅಂತವರನ್ನು ನಾವು ಐಸೋಲೇಷನ್ ಅಲ್ಲಿ ಇರ್ತೇವೆ, ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಇರ್ತೇವೆ. ನಮ್ದು ಒಂದು ಇದು ಇರುತ್ತೆ, ಅವ್ರು ಯಾರು ಸುತ್ತಾಡ್ಲಿಕ್ಕಿಲ್ಲ, ಅಲ್ಲಿ ರಿಕವರ್ ಆಗಿ ಮನೆಗೆ ಬಂದ್ರೆ ಇದಾಗುತ್ತೆ. ಆದ್ದರಿಂದ ಯಾವ ರೀತಿಯಲ್ಲಿ ಅವರಿಗೆ ಅಡ್ಮಿಷನ್ ಮಾಡಬಹುದು, ಅಲ್ಲಿಯ ಮತ್ತೆ ಅಲ್ಲಿಯ ಇದು ದಾಖಲಾತಿ ಹೇಗೆ ಅಂತ ನಮಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ನಿಮ್ಮ PDO ಸೆಕೆಂಡ್ ಹೇಳಿದ್ರೆ ಅವರಲ್ಲಿ ನಮ್ಮ ಕೋವಿಡ್ ಕೇರ್ ಸೆಂಟರ್ ಕೋಆರ್ಡಿನೇಷನ್ ಮಾಡ್ತಾರೆ. ಅವ್ರು ಅಲ್ಲಿ ಹೋಗಿ ಸೇರಿಸಿದ್ರೆ PDO ಅವರ ಹತ್ರನೂ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಈಗ
ನನ್ನ ಕೇಂದ್ರಾಗಿ ಈಗ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಹಾಸ್ಟೆಲ್ಗಳಿಲ್ಲ. ಎಲ್ಲೆಲ್ಲಿ ವಿದ್ಯಾರ್ಥಿ ನಿಲಯಗಳು ಇದೆಯೋ ಆಯಾ ವಿದ್ಯಾರ್ಥಿಗಳು ಯಾವ ವ್ಯಾಪ್ತಿಗೆ ಬರ್ತದೋ ಅದನ್ನು ಆಯಾ ಗ್ರಾಮ ಪಂಚಾಯತಿಯವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಎಲ್ಲ ಆ ಜವಾಬ್ದಾರಿಯನ್ನ ನಮ್ಮ PDO, VA ಮತ್ತೆ RI ಇರ್ತಾರೆ, ತಗೋತಾರೆ. ಒಬ್ಬ ನೋಡಲ್ ಆಫೀಸರ್ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಹೋಮ್ ಐಸೋಲೇಷನ್ ನಲ್ಲಿ ಏನಾಗ್ತಾ ಇದೆ, ನೀವು ಕೋವಿಡ್ ಕೇರ್ ಸೆಂಟರ್ಗೆ ಬನ್ನಿ ಅಂತ ಕರೆದ್ರೆ ಯಾರು ಬರೋದಿಲ್ಲ. ಹಾಗಾಗಿ ಏನಾಗಿದೆ, ಎಲ್ಲ ಹೋಮ್ ಐಸೋಲೇಷನ್ಗೆ ಹೋಗ್ತಿದ್ದಾರೆ. ಹೋಮ್ ಐಸೋಲೇಷನ್ ನಲ್ಲಿ ಅವರು ಪ್ರತ್ಯೇಕವಾಗಿ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಅಲ್ಲಿ ಅವ್ರು ಕರೆಕ್ಟ್ ಆಗಿ ಇರ್ತಾ ಇಲ್ಲ ಅಂತ ಅಂಥವ್ರನ್ನ ನಮ್ಮ PDOಗೆ ಹೇಳಿ ನೀವು ಆ ಕೋವಿಡ್ ಸೆಂಟರ್ಗೆ ಅಡ್ಮಿಟ್ ಮಾಡ್ಬೋದು. ಈಗ ಮುಖ್ಯವಾಗಿ ಏನ್ ಬೇಕಿದೆ ನಮಗೆ ಅಂತ ಹೇಳಿದ್ರೆ, ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರಾ ಇಲ್ವಾ ಅನ್ನೋದು ಬಹಳ ಮುಖ್ಯ. ಎಲ್ಲರನ್ನೂ ಕೂಡ ನಾವು ಬನ್ನಿ ಅಂತ ಕರೆದು ಬರೋದಿಲ್ಲ, ಮತ್ತೆ ಒತ್ತಾಯ ಮಾಡೋದು ಕೂಡ ಈಗಿನ ಮಾರ್ಗಸೂಚಿ ಈಗ ಬದಲಾವಣೆ ಸಮಸ್ಯೆ ಇಲ್ಲಿ ಅವರಿಗೆ ಎಲ್ಲ ರಿಕವರ್ ಆಗಿ ಅವರು ಸುತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಪಾಸಿಟಿವ್ ಅಲ್ಲಿ ಇದ್ದಾರಾ ನೆಗೆಟಿವ್ ಅಲ್ಲಿ ಇದ್ದಾರಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಡೀ ಆಕ್ಟಿವದಲ್ಲಿ ಗಾಡಿಯಲ್ಲಿ ಸುತ್ತಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಅದೇನೆ ಈಗ ಉದ್ದೇಶ ಅದೇನೆ ನಾನು ಹೇಳಿದ್ನಲ್ಲ, ಈಗ ನಿಮ್ಮಲ್ಲಿ 700 ಕೇಸಲ್ಲಿ ಹೋಮ್ ಐಸೋಲೇಷನ್ ನಮ್ಗೆ ದಾಖಲೆ ಅದು ನಂಬರ್ ಆಕ್ಚುಲಿ ಮನೇಲಿದ್ದಾರ ಬೀದಿಯಲ್ಲಿ ಸುತ್ತಾಡ್ತಿದಾರ ನಮಗೂ ಗೊತ್ತಿಲ್ಲ. ಟು ಬಿ ವೆರಿ ಆನೆಸ್ಟ್, ಪೊಲೀಸರಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಅವ್ರೇನು ಪಾಸಿಟಿವ್ ಆಗಿರೋ ಅವ್ರೇನು ಡೈಲಿ ಜೇಬಲ್ಲಿ ರಿಪೋರ್ಟ್ ಇಟ್ಕೊಂಡು ಓಡಾಡೋದಿಲ್ಲ. ಹೌದು, ಜವಾಬ್ದಾರಿ ಅದು. ಮತ್ತೆ ನಾನು ಹೇಳ್ತಿರೋ ಅದಕ್ಕೇನೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದೀವಿ. ಒನ್ಸ್ ನೀವು ಐಡೆಂಟಿಫೈ ಮಾಡಿದ್ರೆ ನಿಮ್ಮ ಟಾಸ್ಕ್ ಫೋರ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಈ ಮನೆ ಪಕ್ಕ ಇರೋರು ಯಾರು, ಆ ಮನೆ ಪಕ್ಕ ಇರೋರು ಯಾರು, ಇವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ಎಲ್ಲಿ ಓಡಾಡ್ತಾರೆ, ಅವ್ರಿಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ. ಯಾಕಂದ್ರೆ ಸಣ್ಣ ಗ್ರಾಮಗಳಲ್ಲಿ ನಿಮ್ಮ ಮಾಹಿತಿ ಹರಿದಾಡೋದು ಸುಲಭ. ಈಗ ನಾವು ಅಲ್ಲಿ ಮಂಗಳೂರಲ್ಲಿ ತಹಶೀಲ್ದಾರ್ ಕೂತಿರ್ತಾರೆ, PDO ಗ್ರಾಮ ಪಂಚಾಯತಿ ಆಫೀಸರ್ ಕೂತಿರ್ತಾರೆ. ಲೋಕಲ್ಲಿ ಅಲ್ಲಿ ಏನಾಗ್ತಿದೆ ಅಂತ ನಮಗೂ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಟಾಸ್ಕ್ ಫೋರ್ಸ್ ಸ್ಟ್ರೆಂಥನ್ ಮಾಡ್ಕೊಂಡ್ರೆ ನೀವು ಯಾರು ಎಲ್ಲಿ ಓಡಾಡ್ತಿದ್ದಾರೆ ನೀವು ಕಂಪ್ಲೇಂಟ್ ಕೊಡಿಬೇಕಾದ್ರೆ, ಈಗ ಇವನು ಓಡಾಡ್ತಿದ್ದಾನೆ ಮಾಡಿದವ್ರ ಮೇಲೆ ಕೇಸ್ ಬೇಕಾದ್ರೆ ಬುಕ್ ಮಾಡೋಣ ಅದು. ಯಾಕಂದ್ರೆ ಇಸ್ ನಾಟ್ ಓನ್ಲಿ ಅಫೆಕ್ಟಿಂಗ್ ಅದರ್ ಪೀಪಲ್, ಪುಟ್ಟಿಂಗ್ ಎವ್ರಿಬಡಿ ಎಲ್ಸ್ ಲೈಫ್ ಇನ್ ಡೇಂಜರ್. ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಲ್ಲಿ ನಾವು ಕೇಸ್ ಬುಕ್ ಮಾಡೋಣ. ನೀವು ನೀವು ಸ್ವಲ್ಪ ದಯಾದಾಕ್ಷಿಣ್ಯ ತೋರಿಸಬಾರ್ದು. ಈ ನಮ್ಮನೆ ಪಕ್ಕದ ಮನೆಯವನು ಅವನ ಪರವಾಗಿಲ್ಲ ಓಡಾಡ್ಲಿ ಆ ಥರ ಎಲ್ಲ ಇಲ್ಲ. ವೈರಸ್ ಕೇಳೋದಿಲ್ಲ ಅವ್ರ ಪಕ್ಕದ ಮನೆಯವರ ಇನ್ನೊಬ್ಬರ ಮನೆಯವರ ಅಂತ. ವೈರಸ್ಗೆ ಗೊತ್ತಿರೋದು ಒಂದೇ, ಇನ್ನೊಂದು ಪ್ಯಾರಸ್ ಹೋಸ್ಟ್ ಬೇಕು ಅವ್ರಿಗೆ. ನಿಮ್ಮಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಒಬ್ಬ ಹೋಸ್ಟ್, ನೀವೊಬ್ಬ ಹೋಸ್ಟ್ ಆಗ್ತೀರ ಅಷ್ಟೇ. ಅದು ಬಂದ್ಮೇಲೆ ಯಾರಿಗೆ ಯಾವ ರೀತಿ ಅದು ಅಫೆಕ್ಟ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಈಗ ನೋಡಿದೀವಿ ಎಷ್ಟೋ ಜನ ನನ್ನ ಆಪ್ತರು ಮಿತ್ರರು ಎಷ್ಟೊಂದು ಜನ ತೀರಿ ಹೋಗಿದ್ದಾರೆ. ನಮಗೆ ಈಗಲೂ ಅದನ್ನ ಅರಗಿಸ್ಕೊಳಕ್ ಆಗ್ತಿಲ್ಲ. ಆ ರೀತಿ ನಿಮ್ಮ ಗ್ರಾಮದಲ್ಲಿ ವಯಸ್ಸಾದವರು 92 ವರ್ಷ ಇರೋರು ಬದುಕಿ ಬಂದಿದ್ದಾರೆ, ಅದೇ ರೀತಿ 25 ವರ್ಷವರು ಸತ್ತೋಗಿದ್ದಾರೆ. ಸೊ ಇದು ಇದೇ ರೀತಿ ಆಗುತ್ತೆ, ಇಷ್ಟು ವರ್ಷದವ್ರಿಗೆ ಆಗುತ್ತೆ. ಅವ್ರು ಓಡಾಡ್ಲಿ, ಅವರು ಧೈರ್ಯವಾಗಿದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಅದೆಲ್ಲ ಹೇಳಲಿಕ್ಕೆ ಆಗಲ್ಲ. ಪಾಸಿಟಿವ್ ಅಂದಮೇಲೆ ಪಾಸಿಟಿವ್. ಅವ್ರು ಹೋಮ್ ಐಸೋಲೇಷನ್ ಅಲ್ಲಿ ಇರ್ಬೇಕಂದ್ರೆ ಹೋಮ್ ಐಸೋಲೇಷನ್ ಅಲ್ಲಿ ಇರಬೇಕು. ವೈಲೇಟ್ ಮಾಡ್ತಿದ್ರೆ ನೀವು ನನಗೆ ಹೇಳಿ, ನಮ್ಗೆ ಕಂಪ್ಲೇಂಟ್ ಕೊಡಿ, ಗ್ರಾಮ ಪಂಚಾಯತಿ PDOಗೆ ಕಂಪ್ಲೇಂಟ್ ಕೊಡಿ. ವಿ ವಿಲ್ ಟೇಕ್ ಸ್ಟ್ರಿಕ್ಟೆಸ್ಟ್ ಆಕ್ಷನ್ ಅವ್ರ ಮೇಲೆ. ಸೊ ದಟ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಗ್ರಾಮ ಪಂಚಾಯತಿ. ಅವರ ಇನ್ನೊಂದು ಪ್ರಶ್ನೆ ಪಾಸಿಟಿವ್ ಆಗಿದೆ. ನಾವು ಮನೆ ಐಸೋಲೇಷನ್ ಅಲ್ಲಿ 70 ಸೀಟ್ ಮುಂಚೆ ಆದ್ರೆ ಸೆಕೆಂಡ್ ಟೆಸ್ಟ್ ಇತ್ತು, ಈಗ ಟೆಸ್ಟ್ ಇಲ್ಲ. ಅದು ಕನ್ಫ್ಯೂಷನ್. ಈಗ ನನಗೆ ನಾನು ಆ 1 ವೀಕ್ ಮೊನ್ನೆ ಮತ್ತೆ ಹೊರಗೆ ಹೋಗ್ತೇನೆ, ಏನು ಗೈಡ್ಲೈನ್ ಇವಾಗ ಟೆಸ್ಟಿಂಗ್ ಮಾಡೋದಿಲ್ಲ. ಈಗ ಪಾಸಿಟಿವ್ ಕೇಸಸ್ ಅವತ್ತು 10th ಡೇ ಇಟ್ ಇಸ್ ಕನ್ಸಿಡರ್ ಫೀವರ್ ಲಾಸ್ಟ್ 3 ದಿನಕ್ಕೆ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಡಿಸ್ಚಾರ್ಜ್ ಫಾರ್ ಟೆಸ್ಟಿಂಗ್ 10 days. ಸೊ ಅದೇನೆ ಈಗ ಅಟ್ಲೀಸ್ಟ್ ಈಗ ಡಾಕ್ಟರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನನಗೆ ಈಗ ಪಾಸಿಟಿವ್ ಆಗಿ ನಾನು ಮನೆ ಐಸೋಲೇಷನ್ ಬಂದೆ. ನನಗೆ ಲಾಸ್ಟ್ 7th 8th 9th ಡೇ 10ನೇ 3 ದಿವಸ ನನಗೆ ಜ್ವರ ಮತ್ತೆ ಏನು ಇಲ್ಲದಿದ್ರೆ ಮತ್ತೆ ಅದರ ಅರ್ಥ ನನಗೆ ಕೋವಿಡ್ ಇಲ್ಲ ಅಂತ. ಸೊ ಅದಕ್ಕೆ ಟೆಸ್ಟ್ ಇಲ್ಲ. 7 ದಿವಸ ಆದ ನಂತರ ನನಗೆ ಜ್ವರ ಇದಲ್ಲ ಅಂತ ಹೇಳಿದ್ರೆ ಮನೆ ಬಿಡಬಾರ್ದು, ಮನೆಯಲ್ಲೇ ಇರಬೇಕು. 15 days 17 days ನಿಮ್ಮ ಮನೆಯಿಂದ ಕೊಡ್ಬೋದು. ಅದೆಲ್ಲ ಕಷ್ಟ, ಮನೆಯಲ್ಲೆಲ್ಲ ಕಷ್ಟ, ಮತ್ತೆ ಯಾರು ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿ. ಮತ್ತೆ ಒಂದೇ ₹1 ಕೂಡ ನಾವು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಯಾರು ಚಾರ್ಜ್ ಮಾಡೋದಿಲ್ಲ. ಅದು ಕೂಡ ಹೇಳಿಬಿಡಿ. ಯಾಕಂದ್ರೆ ಕೆಲವರು ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಈಗೆಲ್ಲ ಏನಾಗ್ತಿದೆ, ಅಡ್ಮಿಷನ್ ಮಾಡಬೇಕು, ಅಲ್ಲಿಗೆ ಪೇಮೆಂಟ್ ಮಾಡಬೇಕು, ಮತ್ತೆ BPL APL ಆ ಥರ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಒನ್ಸ್ ಯು ಆರ್ ಪಾಸಿಟಿವ್, ಇಫ್ ಯು ವಾಂಟ್ ಟು ಕಮ್ ಟು ಕೋವಿಡ್ ಕೇರ್ ಸೆಂಟರ್, ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಫುಲ್ಲಿ. ನೀವು ಅಲ್ಲಿ ಎಷ್ಟು ದಿನ ನಿಮಗೆ ಕಂಫರ್ಟಬಲ್ ಇರೋವರೆಗೂ, ಮತ್ತೆ ನಿಮ್ಗೆ ಊಟ ವ್ಯವಸ್ಥೆ ಕೂಡ ನಾವು ನೋಡ್ಕೊಳ್ಳೋದು ವ್ಯವಸ್ಥೆ ಗೌರ್ಮೆಂಟ್. ಆರೋಗ್ಯದಲ್ಲಿ ಡಾಕ್ಟರ್ ಅವರು
ರೆಸ್ಟ್ ತಗೊಳ್ಬೇಕಂತ ಹೇಳಿದ್ದು ನಮ್ಮ ಈ ನಮ್ಮ ಕ್ಷೇತ್ರದ ಜನರ ಕಾಳಜಿ ಬಗ್ಗೆ ಇವತ್ತು ಈ ಸಭೆ ಕರೆದಿದ್ದಾರೆ ಸರ್. ಅದಕ್ಕೆ ಪ್ರಪ್ರಥಮವಾಗಿ ನಾನು ಅಭಿನಂದಿಸಬೇಕು ಸರ್. ತಾವು ಏನು ಹೇಳಿದೆ ನಿನ್ನೆ ಅರೆಕಾಲದಲ್ಲಿ ಒಂದು ಕೇಸ್ ಬಂದಿತ್ತು. ಅವರು ಟೆಸ್ಟಿಗೆ ಹೋಗಿ 7 ದಿವಸ ಆಗಿದೆ. 7 ದಿವಸ ನಂತರ ರಿಪೋರ್ಟ್ ಬಂದರು. ಅವರು ಸುತ್ತಾಡೋ ಕಡೆಯೆಲ್ಲ ಸುತ್ತಾಡಿ ಆಗಿದೆ. ನಿನ್ನೆ ನಾವು ಅವರ ಮನೆಗೆ ಹೋಗಿ ಹೇಳುವಾಗ ನಾವು ಹೋಗಲೆಲ್ಲ ಹೋಗಿ ಆಗಿದ್ದು. ಇನ್ನು ನಾನು ಎಂತಕ್ಕೆ ಕೂತ್ಕೊಳ್ಳಿ ಸರ್, ಯಾವ ರೀತಿಯೂ ಕೇಳಲಿಲ್ಲ. ನಾನು ಲಾಸ್ಟಿಗೆ ಡಾಕ್ಟರ್ ಅವರಿಗೆ ಫೋನ್ ಮಾಡಿದ್ದೆ, ನೀವೊಂದು ಇದು ಆಂಬುಲೆನ್ಸ್ ಕಳಿಸಿ. ಇವರು ಕೈಕಾಲು ಕಟ್ಟಿ ನಾವು ಎಲ್ಲ ಹಾಕಿದ ನಂತರ ಆಶಾ ಕಾರ್ಯಕರ್ತರು ಬೈದಿದ್ದಾರೆ. ಅದು ಪ್ರಾಬ್ಲಮ್ ಆಗೋದು ಇಷ್ಟು. ಅವರು ಕೊರೋನಾ ಈಗ ಅವರು ಹೇಳೋದು ನನಗೆ ಈಗ ಗುಣಮುಖನಾಗಿದ್ದೇನೆ, ನಾನು ಇನ್ನೇ ಎಂತಕ್ಕೆ ಕೂತ್ಕೊಳ್ಳೋದು ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಅದೊಂದು ಸರ್. ನಾವು ನಿನ್ನೆ ನಮ್ಮ ಹರೇಕಳ ಗ್ರಾಮದ ಎಲ್ಲರ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ನಾವು ನಿನ್ನೆ ಒಂದು ಸಭೆ ಮಾಡಿದ್ವಿ ಸರ್. 36 ಸಂಘಟನೆಗಳನ್ನು ಸೇರಿಸಿಕೊಂಡು ಮಸೀದಿ, ಚರ್ಚ್, ದೇವಸ್ಥಾನ ಇದರ ಎಲ್ಲರನ್ನು 3 ಸೇರಿಸಿಕೊಂಡು ಒಂದು ಜಾಗೃತಿ ಸಭೆ ಮಾಡಿದ್ದೇವೆ. ಆ ಸಭೆಯಲ್ಲಿ ನಾವು ನಿನ್ನೆ ನಿರ್ಣಯ ತಗೊಂಡಿದ್ದೇವೆ. ಯಾಕೆಂದರೆ ನಮಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ಕಡೆ ಬ್ಯಾನರ್ ಹಾಕೋದು, ಮತ್ತು ಪ್ಯಾಂಪೆಟ್ ಹಂಚಿಸುವುದು, ಮತ್ತು ಇದು ಅನೌನ್ಸ್ ಮಾಡೋದು, ಜಾಗೃತಿ ಮಾಡಿ. ಮತ್ತು ಮತ್ತೊಂದು ಇದೇನೆಂದರೆ ಈಗ ನಮ್ಮ ಅರೆಕಳ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಕೂಲಿ ಕಾರ್ಮಿಕರು, ಈಗ ಕೂಲಿ ಕಾರ್ಮಿಕರಂದರೆ ನಮಗೆ ಪಂಚಾಯತ್ನಿಂದ ಯಾವುದೇ ರೀತಿಯ ಅವರಿಗೆ ಸವಲತ್ತನ್ನು ಕೊಡುವಂಥ ನಮಗೆ ಇದಿಲ್ಲ. ಈಗ ದಾನಿಗಳು ಹೇಳಿದ್ರು ಸಹ ದಾನಿಗಳ ಹತ್ರ ಸಹ ನಾವು ಎಂತ ಇದು ಮಾಡಿದರೆ ಆಗುದಿಲ್ಲ. ಆವಾಗ ನಾವು ಅವರಿಗೆ ಫೋರ್ಸ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿದ್ದೀರಾ ಆಗುದಿಲ್ಲ ಸರ್. ನಾವು ತಮ್ಮ ಗಮನಕ್ಕೆ ಏನು ಇದೆ ಹೇಳೋದಿಲ್ಲ. ಈಗ ನಮಗೆ 15 ಕಾಸು 14 ಕಾಸು ಅಂತ ನಮಗೆ ಸಂಬಂಧಪಟ್ಟ ಹಾಗೆ ಹಣ ಬರ್ತದೆ. ನಾವು ಅಭಿವೃದ್ಧಿಯನ್ನು ಬರುವ ವರ್ಷ ಬೇಕಾದರೂ ಮಾಡ್ಬೋದು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲಾಖೆಯಿಂದ, ಪಂಚಾಯತ್ ವತಿಯಿಂದ ನಾವು ಸಂಬಂಧಪಟ್ಟ ಮನೆಯವರಿಗೆ ನಾವು ಏನಾದರೂ ಆಹಾರ ಇಟ್ಕೊಳ್ಬೋದು. ಕೋವಿಡ್ ಅಥವಾ ಈಗ ಕೂಲಿ ಕಾರ್ಮಿಕರು ಹೊರಗೆ ಬರುವಂಥ ಪರಿಸ್ಥಿತಿಯಲ್ಲಿ ಉಂಟಲ್ಲ ಸರ್. ನಾವು ಯಾವ ರೀತಿ ಅವರನ್ನು ಫೋರ್ಸ್ ಮಾಡಿದ್ರೆ ಹೋಗ್ತಾರಲ್ಲ, ಕೆಲಸಕ್ಕೆ ಹೋಗಿ ಸರಿ ಹೋಗಿದ್ರೆ ಬರಬೇಕಲ್ಲ ಸರ್. ಅವ್ರು 9 ಗಂಟೆಗೆ ಒಂದು ಮನೆಗೆ ಹೋಗ್ಬೇಕಂತ ಹೇಳ್ತಾರೆ. ಅವಾಗ ನಾವು ಏನಾದರೂ ನಾವು ಪಂಚಾಯತಿಂದ ವ್ಯವಸ್ಥೆ ಮಾಡಿದಾಗೆ ನಾವು ಯಾವಾಗ ನಮಗೆ ಹೇಳಲಿಕ್ಕೆ ಇದು ಉಂಟು ಸರ್. ನೀವು ಕೂತ್ಕೊಳ್ಳಿ. ಸರ್ಕಾರ ಆದೇಶ ಮಾಡಿದ್ರು, ಅದು ನೋಡು ಚರ್ಚೆ ಮಾಡಿ ಸರ್. ಕೂಲಿಗಾರನು ಹೊರಗಡೆ ಹೋಗೋದಕ್ಕಿಂತ ಮೊದಲ ಆದ್ಯತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಕೂಲಿಯನ್ನು ಕೊಟ್ಟರೆ ಆ ಕೂಲಿ ಬಾಂಬಲ್ಲಿ ಕೂಡ ಅವರಿಗೆ ಜೀವನ ನಡೆಸಬಹುದು ಅಂತ ನನ್ನ ಅಭಿಪ್ರಾಯ ಇದೆ. ನರೇಗಾದಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ವಿ. ದಯವಿಟ್ಟು ಅಂತವರಿಗೆ ಅಲ್ಲೇ ಕರೆದು ನೀವು ಕೆಲಸನ ಕೊಟ್ಟರೆ ಅವ್ರಿಗೆ ಕೆಲಸನೂ ಬರುತ್ತೆ, ಮತ್ತೆ ಜಾಬ್ ಕಾರ್ಡ್ ಏನಾದರೂ ಇಲ್ಲ ಅಂತ ಪಕ್ಷದಲ್ಲಿ ನಾವು ಹೇಳಿದ್ರೆ ತಕ್ಷಣದಲ್ಲಿ ಜಾಬ್ ಕಾರ್ಡ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ. ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿ ದುಡ್ಡು ಎಲ್ಲ ಬರುವಾಗ ಕೊರೋನಾ ಇನ್ನೊಂದು ಕೊರೋನಾ 3ನೇ ಅಲ್ಲೇ ಹೋಗ್ಬೋದು. ದಯವಿಟ್ಟು ತಮ್ಮೊಂದು ಮಾಹಿತಿ ತಿಳಿಸಿಕೊಂಡು ಈ ವರ್ಷದ ಕ್ರಿಯಾ ಯೋಜನೆ ಮತ್ತೆ ಹೆಚ್ಚುವರಿ ಕ್ರಿಯಾ ಯೋಜನೆ ಮತ್ತೆ 15ನೇ ಹಣಕಾಸು 14ನೇ ಹಣಕಾಸು ಈಗಾಗಲೇ ಅನುಮೋದನೆಗೊಂಡಿರತಕ್ಕಂಥದ್ದಿದೆ. ದಯವಿಟ್ಟು ಇದರಲ್ಲಿ ಅನುದಾನ ಕೂಡ ಲಭ್ಯ ಇದೆ. ದಯವಿಟ್ಟು ಇದನ್ನ ಮಾಡಿ. ಎಲ್ಲಿ ವಿಳಂಬ ಆಗುತ್ತೆ ದಯವಿಟ್ಟು ನನಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು, ನಾವು ತಕ್ಷಣ ಕ್ರಮ ವಹಿಸ್ತೀವಿ. ಈಗ ನಮ್ಮ ಪ್ರಾಥಮಿಕವಾಗಿ ಹೋಮ್ ಕ್ವಾರಂಟೈನ್ ಮಾಡಿಸ್ತೇವೆ. ಆದರೆ 15ನೇ ಹಣಕಾಸಿನಲ್ಲಿ ಒಂದು 5 ಲಕ್ಷ, ಒಂದು 6-7 ಲಕ್ಷ ಅವರಿಗೆ ಏನು ಬೇಕು ಅದನ್ನು ಕೊಡ್ಲಿಕ್ಕೆ ಒಂದು ಅನುಮೋದನೆ ಕೊಡಿ, ಅಷ್ಟೇ ಸಾಕು. ನಮ್ಮ ಜವಾಬ್ದಾರಿ, ನಮ್ಮ ಗ್ರಾಮದ ಜವಾಬ್ದಾರಿ. ಇನ್ನೊಂದು ಮಾಹಿತಿ ಕೊಡ್ತೀನಿ. ಪ್ರಾಕ್ಟಿಕಲ್ ಈಗ ನೀವು ಥಿಯರಿಯಾಗಿ ಹೇಳಿದ್ರೆ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ಜನರನ್ನು ನಾವು ಮನೆಯಲ್ಲಿ ಕೂತ್ಕೊಳಿಸಬೇಕಾದ್ರೆ, ಎಲ್ಲಿ ಹೋಗ್ಬೇಡಿ ಕೂರಿಸಬೇಕಾದ್ರೆ ಅವ್ರಿಗೆ ಇದು ಅಪ್ಪ 1 ಮಂತ್ ಉಪಯೋಗ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ. ಈಗ ಪ್ರಾಕ್ಟಿಕಲ್ ನೀವೇನು ಹೇಳ್ತೀರಿ, ಕೆಲಸ ಮಾಡೋರಿಗೆ ಮಾಡ್ಬೋದು, ಯಾವುದು ಎನರ್ಜಿ ಅಲ್ಲಿ ಬೇರೆ ಬೇರೆ ಕೆಲಸ ಇವನ್ ಹೇಳ್ತಾರೆ. ಈಗ 15 ಮನೆಯಲ್ಲಿ ಕೂತ್ಕೊಂಡು ಇವತ್ತು ಬಹಳಷ್ಟು ಜನ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಬೆಳಿಗ್ಗೆ ಹೋಗಿ 500 ರೂಪಾಯಿ ದುಡ್ಡು ಅದರಲ್ಲಿ ನೋಡ್ತಿರ್ಸೋರು ನಡೆಯುವಂಥವ್ರು. ಈಗ ಇವರಿಗೆ ನಾವು 10-15 ದಿವಸ ಡಿಲೇ ಆದರೂ ಕೂಡ ಮನೇಲಿ ಇರುವುದಿಲ್ಲ. ಅದು ಒಂದು ಸೈಡಲ್ಲಿ ಅವರಿಗೆ ಏನು ಕೂಲಿ ಕೆಲಸ ಮಾಡಿ ಇಂಥ ಬರಲಿ. ಈ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಏನು ಇದು ವರ್ಕಿಗೆ ತಿಕ್ಕೊಂಡಂತ ಅಥವಾ ಅಭಿವೃದ್ಧಿಗೆ ತಿಕ್ಕೊಂಡಂತ ಒಂದು ಅಮೌಂಟ್ 50 ಲಕ್ಷ ತನಕ ನಮಗೆ ನಿಮ್ಮ ಮನೆಯವರಿಗೆ ಬಿಟ್ಟು ಕೊಡ್ಬೋದಂತ ಒಂದು ಆದೇಶ ಮಾಡಿದ್ರೆ ಆ ದುಡ್ಡಿನಿಂದ ಎಲ್ಲ ಮನೆಯವರಿಗೆ ಮಾಡಿಕೊಟ್ಟು ನೀವು ಮತ್ತೆ ನೀವು 15 ದಿವಸ ಬರಬೇಡಿ ಅಂತ ನಾವು ಕಟ್ಟುನಿಟ್ಟಿನ ಆದೇಶ ಮಾಡ್ತೇವೆ. ಇದನ್ನು ನಾವು CS ಜೊತೆ ಮತ್ತು ರಾಜ್ಯ ಸಭೆ ಚರ್ಚೆ ಮಾಡಿ ಆದೇಶಕ್ಕೆ ಚರ್ಚೆ ಮಾಡಿ. ಆಯ್ತು, ಹೊಸ ಸಬ್ಜೆಕ್ಟ್ ಇಲ್ಲ, ಈಗ ನ್ಯೂ ಸಬ್ಜೆಕ್ಟ್ ಬೇರೆ ಬೇರೆ ಏನಿದೆ. 24x7 ತರ ಕೆಲಸ ಮಾಡುತ್ತಾ ಇರುವವರು ಆಶಾ ಕಾರ್ಯಕರ್ತರು, ಅದರ ಜೊತೆಗೆ ಪೊಲೀಸ್ ಇಲಾಖೆ. ನಾವು ಕ್ಲಿಯರ್ ಆಗಿ ನೋಡುವಾಗ ಈ 2 ವಿಭಾಗ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ.
ಈಗಾಗಲೇ ಜಿಲ್ಲಾಡಳಿತದ ಆದೇಶದಂತೆ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕಾರ್ಯಪಡೆ ರೆಡಿಯಾಗಿದೆ. ಅದು ಜನಪ್ರತಿನಿಧಿಗಳು, ಇಲಾಖೆ ಮತ್ತು ಸ್ಥಳೀಯ ಮಟ್ಟದವರನ್ನು ಸೇರಿಸಿಕೊಂಡು ಈಗಾಗಲೇ ಕೆಲವು ಕಡೆ ಆಗಿದೆ, ಇನ್ನು ಕೆಲವು ಕಡೆ ಆಗಬೇಕಾಗಿದೆ, ಅದು ಆಗಬಹುದು. ಆದರೆ ನಾನು ಹೇಳೋದು, ಈಗಾಗಲೇ ತಾವುಗಳು ಮತ್ತು ಇಲಾಖಾ ಅಧಿಕಾರಿಗಳು ಕೆಲವೊಂದು ಮಾಹಿತಿಯನ್ನು ನಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಯಶಸ್ವಿ ಆಗಬೇಕಿದ್ರೆ ಈ ಎರಡು ಆಶಾ ಕಾರ್ಯಕರ್ತರು ಮತ್ತು ಪೊಲೀಸ್ ಇಲಾಖೆ ಈ ಕಾರ್ಯಪಡೆ ಸ್ಪಂದಿಸಿದರೆ ಮಾತ್ರ ಇದು 100ಕ್ಕೆ 100 ಯಶಸ್ವಿ ಆಗ್ಬೋದು. ಯಾಕಂತ ಹೇಳಿದರೆ, ಉದಾಹರಣೆಗೆ ನಮ್ಮ ಕೊಣಾಜೆ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಒಂದು 40-50 ಪೊಲೀಸ್ ಜನ ಅಧಿಕಾರಿಗಳಿರ್ತಾರೆ. ಇವರ ಅಧೀನಕ್ಕೆ 10-15 ಗ್ರಾಮಗಳು ಬರುತ್ತದೆ. ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಅವರಿಗೆ ದಿನದ 24 ಗಂಟೆಯನ್ನು ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ಕೆಲಸ ಮಾಡಬೇಕಾಗ್ತದೆ. ಅವರಿಗೆ ಖಂಡಿತವಾಗಿ ಇದೇ ಎಲ್ಲದರಿಂದ ಯಶಸ್ಸು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ, ನಾವು ಹೇಳಿದ ಹಾಗೆ ಇದು ಯಶಸ್ಸು ಆಗಬೇಕಿದ್ರೆ ಈಗಾಗಲೇ ರಫೀಕ್ ಮತ್ತು ಬದ್ರುದ್ದೀನ್ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಹೆಚ್ಚಿನವರು ಕೂಲಿ ಕಾರ್ಮಿಕರು. ನಾವು ಹೇಳಿದ ಹಾಗೆ ಬಂದರಿಗೋ, ಮಾರ್ಕೆಟ್ಗೋ, ಇನ್ನೊಂದು ಕಡೆ ಹೋಗಿ ಬರ್ತಾರೆ. ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿ ಆಗುವಾಗ ಅವರು ಆಟೋಮೆಟಿಕ್ ಆಗಿ ಹೊರಗಡೆ ಹೋಗ್ಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಜೀವ ಇದ್ದರೆ ಜೀವನ ಅಂತೇಳಿ ಹೇಳ್ತಾ ಇದ್ದೀವಿ. ಆದರೆ ಜೀವನ ಮಾಡಬೇಕಿದ್ರೆ ಏನಾದರೂ ಅವರಿಗೆ ಅವರ ಮನೆಗೆ ಮತ್ತೊಂದು ಯಾರು ಇದು ಕೊಡುವವರು ಯಾರು ಇಲ್ಲ. ಈ ಕೆಲಸ ಇಲ್ಲದೆ ಹಣ ಇಲ್ಲದೆ ಸಾಯುವವರು ಕೂಡ ಇರ್ಬೋದು. ಅದಕ್ಕೆ ಪೂರಕವಾಗಿ ಇದೊಂದು ಕೆಲಸ ತಾವು ಏನಾದರೂ ಇಲಾಖಾಧಿಕಾರಿಗಳಿಂದ ಮಾಡಿಸಿದರೆ ಅದೊಂದು ಉತ್ತಮ. ಇನ್ನೊಂದು ಆಶಾ ಕಾರ್ಯಕರ್ತರ ಒಂದು ಕಂಪ್ಲೇಂಟ್ ಇದೆ. ನಿನ್ನೆ ಅರೆಕಳದಲ್ಲಿ ಕೂಡ ನಾವು ಸಭೆ ಮಾಡುವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. ಏನಂತ ಹೇಳಿದರೆ, ಈಗಾಗಲೇ ಕೋವಿಡ್ ಪಾಸಿಟಿವ್ ಬಂದಂಥ ಕೇಸ್ಗಳಲ್ಲಿದ್ದವರು ಮನೆಯಲ್ಲಿರ್ತಾರೆ. ಮನೆಯಲ್ಲಿ ಇದ್ದವರಿಗೆ ಟ್ಯಾಬ್ಲೆಟ್ಸ್ಗಳನ್ನು ಆಶಾ ಕಾರ್ಯಕರ್ತರೇ ಅದನ್ನು ಮುಟ್ಟಿಸಬೇಕು. ಆಶಾ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ, ಉದಾಹರಣೆಗೆ ನಮ್ಮ ಅರೆಕಳಕ್ಕೆ ಹೋಗಬೇಕಾದ್ರೆ ಒಂದು ಗೋಳಿಯಾರ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ಅಥವಾ ಅಂಬಮಗರು ಆರೋಗ್ಯ ಕೇಂದ್ರದಿಂದ ತರಬೇಕು. ಆಶಾ ಕಾರ್ಯಕರ್ತರು ಈಗಾಗಲೇ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಸಣ್ಣ ಸಂಬಳದಿಂದ ಜೀವನ ಮಾಡ್ತಾ ಇದ್ದಾರೆ ಅವರಾದರೂ ಕೂಡ ನಾವು ಹೆಚ್ಚಿನ ಕಡೆಯಲ್ಲಿ ಪ್ರತಿಯೊಂದು ಬೆಳಿಗ್ಗೆಯಿಂದ ಕತ್ತಲೆಯವರೆಗೆ ಪ್ರತಿಯೊಂದು ಮನೆಗೆ ನಡೆದುಕೊಂಡು ಅಲೆದಾಡುವಂಥ ಪರಿಸ್ಥಿತಿ. ಒಂದು ಆಸ್ಪತ್ರೆಗೆ ಹೋಗಬೇಕಿದ್ರೆ 7-8 ಕಿಲೋಮೀಟರ್ ಹೋಗಿ ಬರಬೇಕು. ಅಲ್ಲಿ ಹೋಗಿ ಬರುವಂಥ ಪರಿಸ್ಥಿತಿ ಕೂಡ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ಅಥವಾ PDOಗಳಿಗೆ ಒಂದು ಆದೇಶ ಮಾಡಿ, ಏನಂತ ಹೇಳಿದರೆ ಏನು ಈ ಅವರಿಗೆ ಪೂರಕವಾದಂಥ ಮಾತ್ರೆಗಳನ್ನು ತರಬೇಕಾದ್ರೆ ಅವರಿಗೆ ಒಂದು ಮುಟ್ಟಿಸುವ ಹಾಗೆ ಒಂದು ವೆಹಿಕಲ್ನಲ್ಲೇ ಯಾರಾದರೂ ಒಂದು ಅಧಿಕಾರಿಗಳನ್ನು ಅಥವಾ ಆರೋಗ್ಯ ಅಧಿಕಾರಿಗಳನ್ನು ನೇಮಿಸಿ ಅದೊಂದೊಂದು ಮುಟ್ಟಿಸುವ ಹಾಗೆ ದಯವಿಟ್ಟು ಒಂದು ಮಾಡಬೇಕಂತ ಹೇಳಿ ನಾವು ಮುಚ್ಚದೆಲ್ಲ ಹೇಳಿದೆ. ಬೋರ್ಡ್ ಹಾಕಲಿಕ್ಕೆ ಹೇಳಿದೆ. ನಮ್ಮ ಕಡೆ ಸಲ ಮಾಡಿದಾಗ ಮಾರ್ಕಿಂಗ್ ಅದೆಲ್ಲ ಸಿಸ್ಟಮ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದರ ಪ್ರಾಬ್ಲಮ್ ಏನಂದ್ರೆ ಸರ್, ನಮ್ಮ ಪಕ್ಕದ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಆಗ್ತದೆ ಸರ್. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಒಂದೇ ರೀತಿಯಾದಂಥ ಸೌಲಭ್ಯ ಆಗಬೇಕಾಗುತ್ತೆ. ಅಲ್ಲ, ಅದು ಅಲ್ಲ ಸರ್. ಈ ವ್ಯವಸ್ಥೆ 10 ಗಂಟೆಗೆ ಕ್ಲೋಸ್, 12 ಗಂಟೆಗೆ ಕ್ಲೋಸ್, ಇವತ್ತು 9 ಗಂಟೆ ಕ್ಲೋಸ್ ಅಂತ ಹೇಳಿದ್ರೆ 9 ಗಂಟೆಗೆ ಕ್ಲೋಸ್ ಮಾಡಬೇಕು. ಈ 9 ಗಂಟೆ ಕ್ಲೋಸ್ ಅಂತ ಹೇಳಿ ಕನ್ಫ್ಯೂಷನ್ ಬೇಡ. 9 ಗಂಟೆ ತನಕ ಅಂಗಡಿಯ ಸಾಮಾನು ಕೊಡು, 10 ಗಂಟೆವರೆಗೂ ಅಂಗಡಿ ಬಂದ್ ಮಾಡಿ ಅವರು ಹೋಗ್ಬೇಕು. ಇಲ್ಲದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಗಡಿಯವರು, ನಮ್ಗೆ 10 ಗಂಟೆ ಜನ ಬಂದ್ರು, ನಾನು ಕ್ಲೀನ್ ಮಾಡಿ ಬಂದ್ ಮಾಡೋ, ನನ್ನ 12 ಗಂಟೆ ಆಯ್ತು ಅಂತ ಹೇಳ್ತಾರೆ. ಸೊ 10 o'clock ಮನೇಲಿ ಇರ್ಬೇಕು ಅಷ್ಟೇ. ಆಯ್ತಾ? 9 ಗಂಟೆ ಓಡಿಸ್ಬೇಕು ಇಲ್ಲ ಸರ್. ಈಗ ಟಾಸ್ಕ್ ಫೋರ್ಸ್ ನಾವು ಮಾಡಿದ್ದೇವೆ, ನಮ್ಮಲ್ಲಿ ಆಕ್ಟಿವ್ ಆಗಿದ್ದಾರೆ. ಪ್ರತಿಯೊಂದು ವಾರ್ಡನ್ನು ನಾವು ಮೆಂಬರ್ ಮತ್ತು ಆಯಾ ವಾರ್ಡ್ನ ಅಂಗನವಾಡಿ ಕಾರ್ಯಕರ್ತರು, ಆಶಾ ವರ್ಕರಿಗೆ ನಾವು ಡಿವೈಡ್ ಮಾಡಿದ್ದೇವೆ. ಕೋವಿಡ್ ವಸ್ತು ಇರುವಂಥ ಮನೆಗಳಿಗೆ ನಾನೇ ಸ್ವತಃ ಭೇಟಿ ಮಾಡ್ತೇನೆ ಸರ್. ಅಲ್ಲಿ ವಿಚಾರಿಸ್ತೇನೆ. ತಾವು ಹೇಳಿದ ಇದು ಒಂದು ನಮಗೆ ಕೋವಿಡ್ ಸೆಂಟರ್ ಅಗತ್ಯ ಇತ್ತು ಸರ್. ಯಾಕಂದರೆ ಕೆಲವು ಮನೆಗಳಲ್ಲಿ ತುಂಬ ಜನ ಇರ್ತಾರೆ, ಮನೆಯಲ್ಲಿ ಕೋಣೆಗಳು ಕಡಿಮೆ ಇರ್ತದೆ. ಅದೊಂದು ಅಂತ ಒಂದು ಕೇಸ್ ಆಗಿದೆ ಸರ್ ನಮ್ಮಲ್ಲಿ. ಫಸ್ಟ್ ಕೇಸ್ ನಮ್ಮಲ್ಲಿ ಬಂದಂತಿದ್ರೆ ನಾವು ಈಗಾಗಲೇ ಹೇಳಿದಂಗೆ ನೀವು ಸರ್ ಅದೊಂದು ಒಳ್ಳೆದಾಯ್ತು ಸರ್. ಫಸ್ಟ್ ಬಂದಂಥ ಕೇಸ್ ಹಾಗೆ ಆಗಿದೆ. 1 ಪಾಸಿಟಿವ್ ಬಂದಿತ್ತು, ಆ ಮನೆಯಲ್ಲಿ ಮತ್ತೆ 4 ಪಾಸಿಟಿವ್ ಆಯಿತು. ಸೊ ಅಂತ ಇಶ್ಯೂ ಆಗಿತ್ತು ಸರ್. ಇದೊಂದು ಒಳ್ಳೆ ಸಹಾಯವಾಣಿ ಮಾಡ್ತೇವೆ ಸರ್. ಗ್ರಾಮ ಪಂಚಾಯತ್ನ ಸಹಾಯವಾಣಿ ನಾವು ಎಲ್ಲ ನಂಬರ್ಗಳನ್ನು ಪಂಚಾಯತ್ PDO ನಂಬರ್ ಫ್ಲೆಕ್ಸ್ ಮಾಡ್ಕೊಂಡು ಅಲ್ಲೆಲ್ಲ ಹಾಕಿದ್ದೇವೆ ಸರ್. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಸರ್ಕಾರದ ಆಗಾಗ ಬರುವ ನಿರ್ದೇಶನವನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಿದೆ ಸರ್, ನೋಡಲ್ ಆಫೀಸರ್ಸ್ ಬರ್ತಾ ಇದ್ದಾರೆ. ನಾವು ಅಂಗಡಿಗಳಿಗೆ ಹೋಗ್ತೇವೆ, ಮಾಸ್ಕ್ ಹಾಕೋದವರಿಗೆ ಫೈನ್ ಹಾಕ್ತಾ ಇದ್ದೇವೆ, ಅಂಗಡಿಗಳಿಗೂ ನಾವು ಫೈನ್ ಹಾಕ್ತಾ ಇದ್ದೇವೆ. ಈ ಒಂದು ಸಮಸ್ಯೆ ಇತ್ತು ಸರ್. ತಾವು ಹೇಳಿದಾಗೆ ಅವರು 12 ಗಂಟೆವರೆಗೆ ಓಪನ್ ಮಾಡಿ 1:30 ಗಂಟೆ ಆದರೂ ಹೋಗಿರಲಿಲ್ಲ. ನೀವು ಕೇಳಿದ್ರೆ ನಾನು ಕ್ಲೀನ್ ಮಾಡ್ತಾ ಇದ್ದೀವಿ ಸರ್, ನಾನು ಹಾಗೆ ಪ್ರಶ್ನೆ ಇತ್ತು, ಅದು ಸರಿ ಆಯ್ತು ಸರ್ ಈ ದಿನದಲ್ಲಿ. ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಸಂಬಂಧಿ ವಯಲೇಟ್ ಸರ್. ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಹಾಂ ಸರ್. ಒಬ್ಬರು ಇಬ್ಬರು ದೊಡ್ಡವ್ರದ್ದು ಕ್ಯಾನ್ಸಲ್ ಮಾಡಿ, ಅವಾಗ ಸಣ್ಣವ್ರು ಪ್ರೋತ್ಸಾಹ ಮಾಡ್ತಾರೆ. ಹಾಂ ಸರ್. ಹಾಂ ಸರ್. ನೀವು ಒಬ್ಬರು ಲೀನೆನ್ಸಿ ಕೊಟ್ಟರೆ ನೀವು ಒಂದೇ ಇರ್ತಾರೆ, ನಾಳೆನೂ ಅದೇ ಮಾಡ್ತಾರೆ ಅವರು. ನೀವು ಒಂದ್ಸರಿ ನೀವು ಲೈಸೆನ್ಸ್ ಅವ್ರದ್ದು ಕ್ಯಾನ್ಸಲ್ ಮಾಡಿ, ದೆನ್ ದೇ ವಿಲ್ ಫಾಲ್ ಇನ್ ಟು ಲಾಸ್ಟ್ ಟೈಮ್ ಸರ್ ಅಲ್ಲಿ ಏನಾಯ್ತು ಅಂದರೆ ಅಂಗಡಿ ಒಂದು ಸತತ ಮಾಡಿದ್ದಾನೆ,
ಬ್ರೇಕ್ ಮಾಡಿ ಅಂಗಡಿ ಅಟೆಂಡ್ ಓಪನ್ ಇಟ್ಟಿದ್ದ. ನಾವೇನು ಮಾಡಿದ್ದೇವೆ ಅಲ್ಲಿ ಹೋಗಿ ಅವನು ಇದ್ದ ಒಳಗಡೆ ಹಾಕಿ ಲಾಕ್ ಮಾಡಿಬಿಟ್ಟೆ, ಕೀ ತೊಗೊಂಡಿದ್ವಿ. ಮತ್ತೆ ನೆಕ್ಸ್ಟ್ ಡೇ ಇಂದ ನಾಳೆ ದಿನ ಒಳಗಡೆ ಏನಾದ್ರು ಹೆಚ್ಚು ಕಮ್ಮಿ ಇಲ್ಲ, ಅದಕ್ಕೆ ಸಫಿಷಿಯೆಂಟ್ ಇತ್ತು ಸರ್. ಅಲ್ಲ, ಸಫಿಷಿಯೆಂಟ್ ನಾನು ನೋಡಿದ್ದೇವೆ, ಏರ್ ಬರುವುದು ಇತ್ತು. ಕರೆಕ್ಟ್ ಆಗಿ ಅದನ್ನ ಮಾಡಬೇಕು. ಅಲ್ಲ, ನಾವು ಅವರಿಗೆ ಸಹ ನಾವು ಗಮನ ತಂದು ಅವರು ಬಂದಿಲ್ಲ ಒಟ್ಟಿಗೆ. ನಾನು ಹೇಳೋದು ಏನಂದ್ರೆ ಕೇಸ್ ಮಾಡಿ ರಿಜಿಸ್ಟರ್ ಆಗಲಿ, ಅವ್ನು ಸ್ವಲ್ಪ ಈ ಲೆಟ್ಟಿಂಗ್ ಫೇಸ್ ಇನ್ಕನ್ವೀನಿಯನ್ಸ್. ಈಗ ನಾವು ಪರ್ಪಸ್ಫುಲಿ ನಾವು ಯಾರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಮಾಡ್ತಿಲ್ಲ. ವಿ ಹ್ಯಾವ್ ಅ ರೀಸನ್. ಒಂದು ಶಿಸ್ತು ಬರಬೇಕು ಮತ್ತೆ ಕಂಟೈನ್ಮೆಂಟ್ ಆಗಬೇಕು ಇನ್ಫೆಕ್ಷನ್ ಅನ್ನೋದು ನಮ್ಮ ಐಡಿಯಾ. ಅದಕ್ಕೋಸ್ಕರ ನಾವು ಈ ಕಾನೂನುಗಳು ಮತ್ತೆ ಈ ರಿಸ್ಟ್ರಿಕ್ಷನ್ಸ್ ತಂದಿದ್ದೀವಿ. ನಾವು ಜನರಿಗೆ ತೊಂದರೆ ಕೊಟ್ಟು ನಮಗೆ ನಾವೇನು ವಿಘ್ನ ಸಂತೋಷಿಗಳಲ್ಲ, ಅವ್ರನ್ನೆಲ್ಲ ಮನೇಲಿ ಕೂರಿಸಿ ನಾವು ಓಡಾಡಲಿಕ್ಕೆ ಅಂತಲ್ಲ. ಅವರು ಯಾರು ಪರ್ಪಸ್ಫುಲಿ ವೈಲೇಟ್ ಮಾಡ್ತಾರೆ, ದೇರ್ ಆರ್ ಥ್ರೆಟ್ ಟು ದಿ ಸೊಸೈಟಿ. ಅವ್ರ ಮೇಲೆ ನೀವು ಒಂದು ಕೇಸ್ ಕೊಡಿ, ಇಲ್ಲ ಲೈಸೆನ್ಸ್ಗೆ ಅಂದರೆ ಯಾವ್ದಾದ್ರು ಒಬ್ಬರ ಮೇಲೆ ಮಾಡಿ, ಅವಾಗ ಎಲ್ಲರಿಗೂ ಸರಿ ಆಗ್ತದೆ. ನಿನ್ನೆವರೆಗೆ ಏನು ಸಮಸ್ಯೆ ಇತ್ತು ಅಂದರೆ 12 ಗಂಟೆ ನಂತರ ಅಲ್ಲಿಗೆ ಹೋಗಿ ಸಾಮಾನು ತಗೊಂಡ ಪರಿಸ್ಥಿತಿ. ಸೊ ಅಲ್ಲಿ ಅಂಗಡಿ ಓಪನ್ ಇರ್ತದೆ, ಇಲ್ಲಿ ಅಂಗಡಿಗಳು ಕ್ಲೋಸ್ ಇತ್ತು ಸರ್. ಅದೊಂದು ಸಮಸ್ಯೆ, ಅದೇ ಮುಗಿತು ಸಮಸ್ಯೆ. ಆಯ್ತು ಸರ್, ಅದೊಂದು ಸರಿ ಇತ್ತು. ಆಮೇಲೆ ಸರ್ NHA ಅನ್ನೋದು ಒಂದು ಕ್ಯಾಂಟೀನ್ ಇದೆ ಸರ್. ಅವರಿಗೆ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಪ್ರತ್ಯೇಕವಾಗಿ ಲೆಟರ್ ಕೊಟ್ಟಿಲ್ಲ. ಅವರ ಇದು ಚೆಕ್ ಪೋಸ್ಟ್ ಅಲ್ಲಿ ಒಂದು ವರ್ಕರ್ಸ್ಗೆ ಮತ್ತೆ ಗೂಡ್ಸ್ ವೆಹಿಕಲ್ಸ್ ಹೋಗುತ್ತಲ್ಲ ಸರ್, ಅವರಿಗೆ ಫುಡ್ ಸಪ್ಲೈ ಮಾಡಲಿಕ್ಕೆ. ಅಲ್ಲ, ಈಗ ವಿ ಕೆನಾಟ್ ರಿಸ್ಟ್ರಿಕ್ಟ್ ದಿ ಟ್ರಾನ್ಸ್ಪೋರ್ಟ್ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಐಟಮ್ಸ್ ಆಲ್ಸೋ. ಒಂದು ಎರಡನೇದಾಗಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರುತ್ತೆ ಸರ್ ಟ್ರಾನ್ಸ್ಪೋರ್ಟ್. ನಾವು ಅದನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು ಒಬ್ಬರು ಡಿಸ್ಟರ್ಬ್ ಮಾಡಿದ್ರೆ ಯಾರೋ ಇನ್ನೊಬ್ರಿಗೆ ಅಫೆಕ್ಟ್ ಆಗುತ್ತೆ. ಸೊ ದಟ್ ವಿ ಕೆನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್. ಅದನ್ನು ಸ್ಟಾಪ್ ಮಾಡಲಿಕ್ಕಾಗಲ್ಲ. ಈಗಲೂ ಕೂಡ ಮಂಗಳೂರಲ್ಲಿ ಎಲ್ಲ ಹೋಟೆಲ್ಗಳು ಕೂಡ ಪಾರ್ಸಲ್ ಕೊಡೋ ವ್ಯವಸ್ಥೆ ಇನ್ನೊಂದು ರಾತ್ರಿ 11 o'clock ಝೊಮ್ಯಾಟೊ ಮತ್ತು ಸ್ವಿಗ್ಗಿಗೆ ಕೊಟ್ಟಿದ್ದೀವಿ. ಸೊ ಇವರು ಹೋಟೆಲ್ಸು ಫಂಕ್ಷನ್ ಮಾಡ್ಬೋದು. ಮತ್ತು ಗೌರ್ಮೆಂಟಿಂದ ಇಶ್ಯೂ ಮಾಡಿರೋ ಸರ್ಕ್ಯುಲರ್ ಎಲ್ಲ ಏನಿದೆ ಅಂದರೆ ಸರ್, ಈಗ ನಂದಿನಿದು ಮಿಲ್ಕ್ ಬೂತ್ಸ್ ಏನಿದೆ ಸರ್, ಅದು ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ವರೆಗೂ ಓಪನ್ ಮಾಡೋಕ್ಕೆ ಕೂಡ ಅವರು ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಲೋಕಲ್ಲಿ ನಮಗೆ ಇಟ್ ಇಸ್ ನಾಟ್ ಪಾಸಿಬಲ್. ಆಮೇಲೆ ಟೋಲಲ್ಲಿ ಕೆಲಸ ಮಾಡೋರು ಅವ್ರಿಗೆ ದೇ ಹ್ಯಾವ್ ಟು ವರ್ಕ್ 24/7. ಮತ್ತು ನೀವೆಲ್ಲಾನು ಕ್ಲೋಸ್ ಮಾಡಿಬಿಟ್ರೆ ಅದನ್ನ ಡಿಸ್ಫಂಕ್ಷನಲ್ ಆದರೆ ಇಲ್ಲ ಇಲ್ಲ ಸರ್, ಅದೇ ಕೋವಿಡ್ ಮೀಟಿಂಗ್ ಅಲ್ಲಿ ಜನ ಸೇರ್ಬಾರ್ದು ಅಷ್ಟೇ. ನಾನು ಈಗ ಬಂದಿದ್ದ ರಿಕ್ವೆಸ್ಟ್ ಮಾಡಿದೆ, ನಮ್ಗೆ ಹೀಗಿದೆ, ಇದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ ನಾನು ಇಲ್ಲಿ ನಿಮ್ಮ ಹತ್ರ ಅಲ್ಲ, ಯು ಸಿ ವಾಟ್ ಆರ್ ಪರ್ಮಿಟೆಡ್ ಐಟಮ್ಸ್ ನಾವು ಯಾವುದು ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಆಗಲ್ಲ. ಅವ್ರು ಪಾರ್ಸೆಲ್ ರೀತಿಯಲ್ಲಿ ಕೊಡ್ತಾರೆ ಸರ್, ಬಟ್ ಹಾಗೆ ಅಂದ್ಬಿಟ್ಟು ಜನನ ಅಲ್ಲಿ ಮತ್ತೆ ಅಲ್ಲಿ ಊಟ ಸರ್ವ್ ಮಾಡೋದು ಅದೆಲ್ಲ ಇಟ್ಟಿದೆ. ಮತ್ತೆ ಇನ್ನೊಂದು ಸರ್, ನನಗೆ ಈಗ ಬೇಕಿರುವಂಥದ್ದು ಒಂದು ಸರ್, ಇನ್ನೊಂದು ಟೆಸ್ಟ್ ರಿಪೋರ್ಟ್ ಸರ್. ಟೆಸ್ಟ್ ರಿಪೋರ್ಟ್ ಡಿಲೇ ಆಗೋದು ಹೇಳಿದ್ರಲ್ಲ ಸರ್, ಅದು ತುಂಬಾ ಇಶ್ಯೂಸ್ ಇದೆ ನಮ್ಮಲ್ಲಿ. ಮೊನ್ನೆ ಗಲಾಟೆ ಆಯ್ತು ಸರ್, ನಾವು ಕಾರ್ಯಪಡೆಯವರು ಹೋದಾಗ ಮನೆಯವರು ನನ್ನನ್ನೇ ಬೈದು ಕಳಿಸಿದ್ರು, ನೀವು ನನಗೆ ಪಾಸಿಟಿವ್ ಇರಲಿಲ್ಲ, ನೀವು ಸುಮ್ಮನೆ. ಯಾಕೆಂದ್ರೆ ಅವರ ರಿಲೇಟಿವ್ಗಳು ಕೋವಿಡ್ ಅಲ್ಲಿ ಇದಾಗಿದ್ರು, ದಫನ್ಗೆ ಹೋಗಿದ್ರು, ಅದು ಇಶ್ಯೂ ಆಗಿತ್ತು. ಹಾಗಾಗಿ ಟೆಸ್ಟ್ ರಿಪೋರ್ಟ್ ಸ್ವಲ್ಪ ಸರ್ಕಾರ ಕೂಡ ರಿವೈಸ್ ಮಾಡ್ತಿದ್ದಾರೆ. ಮುಂಚೆ ಆದರೆ ನಾವು ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಕೂಡ ನಾವು ಟೆಸ್ಟಿಂಗ್ ಮಾಡ್ತಿದ್ದೆ ಸರ್. ಈಗ ಯಾವ ಪ್ರೈಮರಿ ಕಾಂಟ್ಯಾಕ್ಟ್ ಟೆಸ್ಟಿಂಗ್ ಮಾಡ್ತೀವಿ ಅಂದರೆ, ಕೇಳಿಸ್ಕೊಳ್ಳಿ, ತಾವು ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಉತ್ತರ ಹೇಳ್ತಾ ಇದ್ದೀನಿ. ಯಾವ ಪ್ರೈಮರಿ ಕಾಂಟ್ಯಾಕ್ಟ್ಗೆ ನಾವು ಟೆಸ್ಟ್ ಮಾಡ್ತೀವಿ ಅಂದರೆ, ಒಂದು ಅವರು ಕುಟುಂಬದವರಾಗಿದ್ದರೆ ಅವ್ರದ್ದು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದರೆ ಅವ್ರಿಗೆ ನಾವು ಟೆಸ್ಟಿಂಗ್ ಮಾಡ್ತೀವಿ. ಅಥವಾ ಕುಟುಂಬದವರು ಅಲ್ಲದೆ ಬೇರೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ರೆ, ಈಗ ಅಕಸ್ಮಾತ್ ನಾನು ಇಲ್ಲಿ ಕೂತಿದ್ದೀನಿ, ಇವತ್ತು ನನಗೆ ಪಾಸಿಟಿವ್ ಬಂತು, ನಾಳೆ ದಿನ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಪ್ರೈಮರಿ ಕಾಂಟ್ಯಾಕ್ಟ್ಸೇ, ಬಟ್ ನೀವು ನನ್ನ ಕುಟುಂಬದವರಲ್ಲ, ಯಾರಿಗಾದ್ರೂ ಒಬ್ಬರು ಸಿಂಟಮ್ಸ್ ಇದ್ರೆ ಅಂಥವ್ರದ್ದು ಮಾತ್ರ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಅದು ಈಗಿರೋ ಗೈಡ್ಲೈನ್ಸ್. ಯಾಕಂತ ಹೇಳಿದ್ರೆ ಈಗ ಎಷ್ಟು ಲಿಮಿಟೆಡ್ ಟೆಸ್ಟ್ ಮಾಡಿ ದಿವಸಕ್ಕೆ 5,000 6,000 ಅಲ್ಲಿ ಇದೆ. ಅದು ಒಂದು ದಿವಸದಲ್ಲಿ 1,000 1,500 ಮಾಡ್ಬೋದು. ಸೊ ಅದಕ್ಕಾಗಿ ಆದಷ್ಟು ಅದನ್ನು ಕಾಂಪ್ಯಾಕ್ಟ್ ಮಾಡಿದ್ದಾರೆ. ಫಾಲೋಅಪ್ ಅನ್ನು ಮಾಡ್ತಾ ಇದ್ದೇವೆ ಆಯುಷ್ ಇಲಾಖೆಯವರ ವತಿಯಿಂದ. ಈಗ ನಮಗೆ ಹೋಮ್ ಕ್ವಾರಂಟೈನ್ ಮತ್ತು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡುವಂಥ ಒಂದು ಪರ್ಮಿಷನ್ ಸಿಗ್ಬೋದಾ ಅಂತೇಳಿ ಒಂದು ನಾವು ದೇ ಆರ್ ವಿಲ್ಲಿಂಗ್ಲಿ ಕಮ್ಮಿಂಗ್, ವಿ ವಿಲ್ ಅಕ್ಸೆಪ್ಟ್ ವಿಲ್ಲಿಂಗ್ಲಿ. ಈಗ ನಾವು ಗೈಡ್ಲೈನ್ಸ್ ಏನಿದೆ ವಿ ಕೆನಾಟ್ ಫಾಲೋ. ನಾವೀಗ ಮುಂಚೆ ಏನಿದೆ ಸರ್, ಲಾಸ್ಟ್ ಟೈಮ್ ಕೊರೋನಾ ಇದ್ದಾಗ ಯಾರು ಪಾಸಿಟಿವ್ ಯಾರು ತೊಗೊಂಡೋಗಿ ಒಂಥರ ಪುರಿ ಜಾತ್ರೆ ಮಾಡಿ ಎಲ್ಲರೂ ಹೇಳ್ಕೊಂಡು ಹೋಗೋದ್ರ ಪರಿಸ್ಥಿತಿ ಇತ್ತು ಸರ್. ಈಗ ಆ ರೀತಿ ಇಲ್ಲ ಸರ್. ಗೈಡ್ಲೈನ್ಸ್ ಕ್ಲಿಯರ್ಲಿ ಸೇಸ್ ದಟ್ ದೇ ಕ್ಯಾನ್ ಬಿ ಇನ್ ಹೋಮ್ ಐಸೋಲೇಷನ್. ಬಟ್ ವಾಲಂಟರಿಲಿ ಅವ್ರು ಹೇಳಿ ನಾನು ಬರ್ತೀನಿ, ನನಗೆ ಐ ಫೀಲ್ ದಟ್ ಇಟ್ ಇಸ್ ಸೇಫರ್ ಫಾರ್ ಮಿ ಟು ಬಿ ಇನ್ ಕೋವಿಡ್ ಕೇರ್ ಸೆಂಟರ್ ಅಂತ ಒಪ್ಕೊಳ್ಳೋದಾದ್ರೆ, ಇಫ್ ಯು ಆರ್ ಏಬಲ್ ಟು ಕನ್ವಿನ್ಸ್ ದೆಮ್, ಇಫ್ ದೇ ಆರ್ ವಿಲ್ಲಿಂಗ್ ಟು ಕಮ್, ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ರೈಟ್, ವಿ ಹ್ಯಾವ್ ಅಬ್ಸರ್ವ್ಡ್. ಅದರ ರೀತಿ ನಾವು ಆಯುಷ್ ಇಲಾಖೆ ಮೂಲಕ
ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಹೋಮ್ ಕ್ವಾರಂಟೈನ್ ಈಗಾಗಲೇ ನಾವು 2 ಟಾಸ್ಕ್ ಫೋರ್ಸ್ ಸಭೆಗಳನ್ನು ಮಾಡಿದ್ದೀವಿ. ಈಗ ಗ್ರಾಮದಲ್ಲಿ ನಾವು ಕಾನೂನು ಜಾಗೃತಿ ಬ್ಯಾನರ್ಗಳನ್ನೆಲ್ಲ ಹಾಕಿ 5 ಕಡೆ ಹಾಕಿದ್ದೀವಿ. ಮೊದಲು ನಾಟಕಗಳು ಅಷ್ಟೇಗಳು ಎಲ್ಲ ಕಡೆ ಹಾಕಿದ್ದೀವಿ. ಈಗಾಗಲೇ ನಮ್ಮ ಗ್ರಾಮದಲ್ಲಿ ಏನಿದೆ ಸರ್, PSC ನಮ್ಮ ಗ್ರಾಮದಲ್ಲಿ ಇರೋದ್ರಿಂದ ನಮಗೆ ಟೆಸ್ಟ್ ಕೊಟ್ಟು ಸ್ವಲ್ಪ ಡಿಲೇ ಅಷ್ಟೇ. ಮೊನ್ನೆ ಸಿಗುವಾಗ ನಾವು ಫೋನ್ ಮಾಡಿದ್ದು ಹೇಳಿದ ಮೇಲೆ ಪಾಸಿಟಿವ್ ರಿಪೋರ್ಟ್ ಸಿಕ್ಕಿದ್ದಾರೆ ಸರ್. ಮತ್ತು ಇನ್ನು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದೆ. ನಮ್ಮ ಗ್ರಾಮಕ್ಕೆ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಟೀಚರ್ಸ್ ಯಾರು ಕೂಡ ಯುವಕರು ಮೊನ್ನೆ ಕೊರೋನಾ ಟಾಸ್ಕ್ ಫೋರ್ಸ್ ಮೀಟಿಂಗ್ಗಳ ಬಗ್ಗೆ ಕೂಡ ಬಂದಿದೆ ಸರ್. ಅದೊಂದು ರಿಪೋರ್ಟ್ ನಮಗೆ ಬೇಗ ಸಿಕ್ಕಿದ್ರೆ ನಮಗೆ ಟ್ರೇಸ್ ಮಾಡಲಿಕ್ಕೆ ಆಗಿದೆ ಸರ್. ಮತ್ತು ಪಾಸಿಟಿವ್ ಬಂದ ಕೇಸಲ್ಲಿ ನಿನ್ನೆ ನಾನೇ ಖುದ್ದಾಗಿ ಮತ್ತು ನಮ್ಮ ವಾರ್ಡಿನ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಾರ್ಡ್ ಸದಸ್ಯರೆಲ್ಲ ಅಲ್ಲಿ ಹೋಗುವಾಗ ಎಲ್ಲ ಚಿಂತಾಜನಕ ಸರ್. ಅವರ ಸ್ಥಿತಿ ಎಲ್ಲರೂ ಕೂಡ ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ. ಅವ್ರು ಯಾರು ಕೂಡ ಹೊರಗೆ ಸಮಸ್ಯೆ ಇಲ್ಲ. ಮತ್ತು ಅವರಿಗೆ ನಾವು ಪಂಚಾಯತಿಯಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅಂತೂ ಆಯಿತು ಸರ್. ಮತ್ತು ಈಗ ನಮಗೆ ಡಿಲೇ ರಿಪೋರ್ಟ್ ಸಿಗುವಂಥದ್ದು. ಮತ್ತು ನಮ್ಮ PSCಯಲ್ಲಿ ಏನಂತ ಹೇಳಿದ್ರೆ ಸರ್, ಈಗ ಸ್ಟಾಫ್ ಕೂಡ ಅಲ್ಲಿ ಕಡಿಮೆ ಇರುತ್ತೆ. ನಮಗೆ ರಿಪೋರ್ಟ್ ಕೊಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಅವರು PHO ಆಫೀಸಿಗೆ ಬರಬೇಕು, ನಮ್ಮ ಗ್ರಾಮ ಪಂಚಾಯತ್ ಕೊಡುವಾಗ ಸ್ವಲ್ಪ ಲೇಟ್ ಆಗ್ತದೆ. ಅದೇನಾದರೂ ಇದ್ದರೆ ನಮ್ಮ ಗ್ರಾಮ ಪಂಚಾಯತ್ ಓಕೆ ಸರ್. DC ಸರ್ ಆದೇಶ ಪ್ರಕಾರ ನಮಗೆ ICRದಿಂದ ಹೋಮ್ ಐಸೋಲೇಷನ್ ಸೆಕ್ಷನ್ ಪೇಷಂಟನ್ನು ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ಕಾಲ್ ಸೆಂಟರ್ ಥರ. ಸೊ ನಾವು ಈಗಾಗಲೇ ವಾರ್ಡು ಮಟ್ಟ ಮಾಡಿದ್ದೀವಿ ಸರ್. DC ಸರ್ ಚೇಂಬರಲ್ಲಿ ಅಲ್ಲಿ ಕಚೇರಿ ಕೊಟ್ಟಿದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ಡೆಬಿಟ್ ಆಗಿದ್ದಾರೆ. ಈಗಾಗಲೇ ಕಾಲ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಹೇಗೆಂದರೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಡೈಲಿ ಡೇಟಾ ಕೊಡ್ತಾರೆ ಕೋವಿಡ್ ಪಾಸಿಟಿವ್ ಪೇಷಂಟ್ಸನ್ನು. ಆ ಪ್ರಕಾರ ನಾವು ಡಿವೈಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮುನ್ನಾಗಾದರೆ ನಮ್ಮ ಕ್ಷೇತ್ರ ಆದರೆ ಕೋಟೆಕಾರಲ್ಲಿ ಅಥವಾ ಒಂದು ಕಾಲ್ ಶಾರದಾ ಕಾಲೇಜಿಗೆ ಹೋಗ್ತೀವಿ. ಯಾರ್ಯಾರು ಅಪೋಸಿಟ್ ಕಾಲೇಜ್ನಲ್ಲಿ ಟ್ಯಾಗ್ ಮಾಡ್ತೀವಿ. ಈಗ ದೇರ್ಲಕಟ್ಟೆ ಈ ಜಾಗ ಹರೇಕಳ ಹತ್ತಿರ ಇರುವಂಥ ಜಾಗ ನಾವು ಆಯಾ ಕಾಲೇಜಿಗೆ ಟ್ಯಾಗ್ ಮಾಡಿದ್ವಿ. ಅವರಿಗೆ ಪೇಷಂಟ್ಸ್ ಕಾಲ್ ಮಾಡಿದಾಗ ಫಸ್ಟ್ಗೆ ಅವ್ರಿಗೆ ಸಿಮ್ಟಮ್ಸ್ ಇಲ್ಲದೆ ಇರ್ಬೋದು ಸರ್. ಈಗ ಅದೆಲ್ಲ ಇವ್ರು ಬರೋದು ಮಾಡ್ತಾರೆ ಕಾಲೇಜಸ್. 3rd ಡೇ 4th ಡೇ ಪುನಃ ಕಾಲ್ ಮಾಡ್ತಾರೆ. ಆ ದಿನ ಬರ್ಬೋದು, ಮೇ ಬಿ ಶೀತ ಇರ್ಬೋದು, ಡ್ರೈ ಕಾಫ್ ಇರ್ಬೋದು. ಹಾಗಾಗಿ ಈ ಉದ್ದೇಶಕ್ಕೋಸ್ಕರ ಟ್ರ್ಯಾಕ್ ಮಾಡಲಿಕ್ಕೆ ಪೇಷಂಟನ್ನು ಅವ್ರ ಹೆಲ್ತ್ ಆಗಿ ಮಾನಿಟರ್ ವೈಸ್ ಮಾಡಬೇಕಾದ್ರೆ ನಮಗೆ ಈ ಸೆಕ್ಷನ್ ಕೊಟ್ಟಿದ್ದಾರೆ. ಈಗ ಮೊನ್ನೆ ಸಹ ಕಾಲ್ಸ್ ಬಂದಿತ್ತು ಸರ್ ನಮಗೆ ಉಳ್ಳಾರಿಗೆ. ಈಗ ಕೆಲವರಿಗೆ ಔಷಧಿ ಸಿಗುವುದಿಲ್ಲ. ಸೊ ನಮ್ಮ ಇದಕ್ಕೆ ಬರ್ತಾರೆ ಸರ್ಕಾರಿ ಹಾಸ್ಪಿಟಲ್. ಅಲ್ಲಿಂದ ನಮ್ಮ ಇಲಾಖೆ ನಮ್ಮ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಸರ್. ಏನು ಮೆಡಿಸಿನ್ಸ್ ಇದೆ ಆಯಾ ಪೇಷಂಟ್ ನೀಡ್ತೀವಿ. ಸೊ ಈ ರೀತಿ ನಮ್ಮ ಇಲಾಖೆ ವತಿಯಿಂದ ನಾವು ಹೋಮ್ ಐಸೋಲೇಟೆಡ್ ಪೇಷಂಟ್ ಮಾತ್ರ ನಾವು ಡೈಲಿ ಡೇಟಾ ಕಳಿಸ್ದಾಗೆ ನಾವು ಅದಕ್ಕೆ ಸರಿಯಾಗಿ ಡೇಟಾನು ವಾಪಸ್ DC ಸರಿಗೆ ಸಲ್ಲಿಸ್ತೀವಿ. ಈ ವಿಷಯನ ನಾವು ಮಾರ್ಗದರ್ಶನ ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಡ್ತಾ ಈ ತನಕ ನಾವು ಈ ಸಭೆ ನಡೆಸಿಕೊಟ್ಟು ಅಧ್ಯಕ್ಷ ಸ್ಥಾನ ವಹಿಸಿಕೊಟ್ಟು ಈ ಸಭೆಯನ್ನು ಚೆನ್ನಾಗಿ ನಡೆಸಿಕೊಟ್ಟು ಅಂತ ನಮ್ಮ ನೆಚ್ಚಿನ ಶಾಸಕರು, ಮಾನ್ಯ ಶಾಸಕರು ಹಾಗೂ ಸನ್ಮಾನ್ಯ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ UT ಖಾದರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇವತ್ತಿನ ಸಭೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ಯಾವ ರೀತಿಯಲ್ಲಿ ನಾವು ಕೊರೋನಾ ವೈರಸ್ ಅನ್ನು ಯಾವ ರೀತಿಯಲ್ಲಿ ನಾವು ಒಂದು ಟ್ಯಾಕಲ್ ಮಾಡಬೇಕು ಅಂತೇಳಿ ಸರ್ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ AC ಸಾಹೇಬರು ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ACP ಸರ್ ನಮ್ಮ ಈ ಸಭೆಯಲ್ಲಿ ಆಗಮಿಸಿ ಅವರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ನಾವು ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ನಮ್ಮ ತಾಲೂಕಿನ ತಹಶೀಲ್ದಾರ್ ಸರ್ ಅವರಿಗೂ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದ ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ಮನೆಯ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಯುತ ಮನ್ಸರ್ ಅವರಿಗೂ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೂ ನಮ್ಮ ತಾಲೂಕಿನ ತಾಲೂಕು ಪಂಚಾಯತ್ನ ಮಾನ್ಯ ನಾಗರಾಜ್ ಸರ್ ಅವರಿಗೂ ನಾನು ಧನ್ಯವಾದ. ನಮ್ಮ TH ಸರ್ ಅವರು ಇದ್ದಾರೆ, ಅವರಿಗೂ ನಾನು ಎಲ್ಲ ಅಧ್ಯಕ್ಷರಿಗೂ ಎಲ್ಲ ಬಂದಂಥ ಎಲ್ಲ ಇಲಾಖಾಧಿಕಾರಿಯವರಿಗೂ, ಆರೋಗ್ಯ ಇಲಾಖೆ ಅಧಿಕಾರಿಯವರಿಗೂ, ಕಂದಾಯ ಇಲಾಖಾಧಿಕಾರಿಯವರಿಗೂ, ಪಂಚಾಯತ್ ಅಧಿಕಾರಿಯವರಿಗೂ, ಅಧ್ಯಕ್ಷರಿಗೂ, ಎಲ್ಲ ನಮ್ಮ ಉದ್ಯೋಗದ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದ. ಈ ಸಭೆಯನ್ನು ಮುಗಿಸ್ತಾ ಇದ್ದೇವೆ. ಜೈ ಜೈ.